ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಲಾಸ್ಟ್ ಚಾಪ್ಟರ್ ಓದೋಣ ಆಯಿತಾ. ಅಕ್ಕ ಯಾವ ಈ ಚಾಪ್ಟರ್ ಅಂದರೆ ಚಾಪ್ಟರ್ 16 ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಸೊ EVS ಅಲ್ಲಿ ನಾವು ಇಲ್ಲಿ ತನಕ ಯಾವ ಚಾಪ್ಟರ್ ಓದಿದ್ವಿ, ವಿ ಲರ್ನ್ಡ್ ಅಬೌಟ್ ಸೋರ್ಸಸ್ ಆಫ್ ಎನರ್ಜಿ ಆ್ಯಂಡ್ ಆರ್ ಎನ್ವೈರ್ಮೆಂಟ್ ಅಲ್ವಾ. ಎರಡು ಚಾಪ್ಟ್ರಲ್ಲಿ ಈ ಥರದ್ದು ರಿಸೋರ್ಸಸ್ ಬಗ್ಗೆ ಕೂಡ ಕಲ್ತ್ವಲ್ಲ. ಸೊ ಈ ರಿಸೋರ್ಸಸ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ, ಅಂದರೆ ಹೇಗೆ ನಿರ್ವಹಿಸ್ತೀವಿ, ಅದನ್ನು ಈ ಚಾಪ್ಟರಲ್ಲಿ ಕಲಿತೀವಿ ಆಯಿತಾ. ಸೊ ಮೊದಲೇದಾಗಿ ಈ ನ್ಯಾಚುರಲ್ ರಿಸೋರ್ಸ್ ಅಂದರೆ ಏನನ್ನ ನಾವು ನ್ಯಾಚುರಲ್ ರಿಸೋರ್ಸ್ ಅಂತ ಕರಿಬೋದು ಅಂತ ಇಲ್ಲಿ ನೋಡೋಣ ಆಯಿತಾ. ಸೊ ಇಲ್ಲಿ ಒಂದು ಇಮೇಜ್ ಹಾಕಿದ್ದೀನಿ. ಸೊ ಏನೇನು ಕಾಣ್ತಿದೆ ನಿಮಗೆ ಈ ಇಮೇಜಲ್ಲಿ? ಮೊದಲೇದಾಗಿ ವಿಂಡ್ ಎನರ್ಜಿ, ಫಾರೆಸ್ಟು, ಆ್ಯನಿಮಲ್ಸು, ನ್ಯಾಚುರಲ್ ಗ್ಯಾಸು, ಲ್ಯಾಂಡ್, ಪೆಟ್ರೋಲಿಯಂ, ಮೆಟಲ್ಸ್ ಆ್ಯಂಡ್ ಮಿನರಲ್ಸ್, ವಾಟರ್, ಸೋಲಾರ್ ಎನರ್ಜಿ ಮತ್ತು ಇದೇನೇನೋ ಪರ್ಸೆಂಟೇಜ್ ಎಲ್ಲ ಇದೆ ಅಂತ ನಿಮಗೆ ಕಾಣ್ತಿದೆ ಅಲ್ವಾ. ಈ ಪರ್ಸೆಂಟೇಜ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ದಿಸ್ ಇಸ್ ಜಸ್ಟ್ ಹೌ ಮಚ್, ಅಂದರೆ ನಮ್ಮದು ಅರ್ಥಲ್ಲಿರೋ 100% ನ್ಯಾಚುರಲ್ ರಿಸೋರ್ಸಸಲ್ಲಿ ಯಾವ್ಯಾವ ಪರ್ಸೆಂಟು ಈ ಇಂಡಿವಿಜುವಲ್ ರಿಸೋರ್ಸ್ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ, ಅಥವಾ ಹೌ ಮಚ್ ಈಚ್ ಆಫ್ ದ ಮೇಕಪ್ ನಾವು ಅದನ್ನು ಪರ್ಸೆಂಟಲ್ಲಿ ಹಾಕಿದ್ದೀವಿ. ಅದು ನಿಮಗೆ ನೆನ್ಪಿಟ್ಕೊಳ್ಳೋದು ಏನು ಬೇಕಿಲ್ಲ ಆಯಿತಾ. ಬಟ್ ನೀವೇನು ನೋಡಬೇಕು ಅಂದರೆ ದೇರ್ ಆರ್ ಬೋತ್ ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಇಲ್ಲಿ ನಾವು ಕಲ್ತ್ವಲ್ಲ ರಿನ್ಯೂವಬಲ್ ರಿಸೋರ್ಸಸ್ ಅಂದರೆ ಏನು, ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂದರೆ ಏನು, ನೀವೇ ಹೇಳಬೇಕು ನನಗೆ. ರಿನ್ಯೂವಬಲ್ ಅಂದರೆ ಏನು? ಇಟ್ ಗೆಟ್ಸ್ ರಿಪ್ಲೆನಿಶ್ಡ್ ಇನ್ ದ ನೇಚರ್. ಉದಾಹರಣೆ ಏನು ಈ ಫಿಗರಲ್ಲಿ? ರಿನ್ಯೂವಬಲ್ ರಿಸೋರ್ಸಸ್ಗೆ ಈ ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಎಲ್ಲ ರಿನ್ಯೂವಬಲ್ ರಿಸೋರ್ಸಸ್ ಅಲ್ವಾ. ಮತ್ತು ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಏನು? ಇಟ್ ಡಸನ್ ಗೆಟ್ ರಿಪ್ಲೆನಿಶ್ಡ್ ವೆರಿ ಈಸಿಲಿ. ಇಟ್ ಟೇಕ್ಸ್ ಮೆನಿ ಇಯರ್ಸ್ ಅಲ್ವಾ. ಸೊ ಅದಕ್ಕೆ ಉದಾಹರಣೆ ಬಂದ್ಬಿಟ್ಟು ಈ ನ್ಯಾಚುರಲ್ ಗ್ಯಾಸು ಮತ್ತು ಈ ಪೆಟ್ರೋಲಿಯಂ, ಇದೆಲ್ಲ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಆಗುತ್ತೆ ಅಲ್ವಾ. ಸೊ ನಾವೇನು ಹೇಳ್ಬೋದು, ನ್ಯಾಚುರಲ್ ರಿಸೋರ್ಸಸ್ ರಿನ್ಯೂವಲ್ ಮತ್ತು ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಎಲ್ಲ ಇರುತ್ತೆ ಆಯಿತಾ. ಸೊ ಇದನ್ನೆಲ್ಲ ನಾವು ಒಟ್ಟಿಗೆ ಜೋಡಿ ಏನಂತ ಕರಿಬೋದು ಅಂದರೆ ನ್ಯಾಚುರಲ್ ರಿಸೋರ್ಸಸ್. ಸೊ ಇದನ್ನೆಲ್ಲ ತುಂಬ ಉಪಯೋಗ ಆಗುತ್ತಲ್ವ, ವಿ ಯೂಸ್ ದಿಸ್. ಸೊ ಇದನ್ನು ಎಷ್ಟೊಂದು ಥರದ ರೀತಿಯಲ್ಲಿ ನಾವು ಉಪಯೋಗಿಸ್ತೀವಿ. ಸೊ ಆ ಉಪಯೋಗನ ನಾವು ಕಂಟ್ರೋಲ್ ಮಾಡೋದು ಅಥವಾ ಹೇಗೆ ಇಂಡಿವಿಜುವಲ್ ರಿಸೋರ್ಸ್ನ ನಾವು ಉಪಯೋಗಿಸ್ತೀವಿ ಅದನ್ನೇ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ನಾನು ಥರದ ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ಹೇಳಿದ್ನಲ್ಲ. ಸೊ ನಾವು ಬೇರೆ ಥರದ್ದು ಸೋರ್ಸಸ್ ಆಫ್ ಎನರ್ಜಿ ಉಪಯೋಗಿಸಿದಾಗ ವಿ ಎಂಡ್ ಅಪ್ ಕಾಸಿಂಗ್ ಪೊಲ್ಯೂಷನ್ ಅಲ್ವಾ ಟು ದೀಸ್ ನ್ಯಾಚುರಲ್ ರಿಸೋರ್ಸಸ್. ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಾವು ಯಾವುದಾದ್ರೂ ಫ್ಯಾಕ್ಟ್ರಿಲಿ ಏನಾದರೂ ಮಾಡಿದ್ರೆ ಕೆಮಿಕಲ್ಸ್ ರಿಲೀಸ್ ಆಗುತ್ತಲ್ವಾ, ಆ ಕೆಮಿಕಲ್ಸ್ ಎಲ್ಲಿ ಹೋಗುತ್ತೆ? ನೀರಿನ ಬಾಡಿ ಅಥವಾ ವಾಟರ್ ಬಾಡಿಗೆ ನಾವು ಬಿಟ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ? ನೀರಿನ ಮಾಲಿನ್ಯ ಆಗುತ್ತಲ್ವಾ, ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ some of our actions lead to the pollution of these natural resources ಆಯಿತಾ. ಸೊ ಈ ಪೊಲ್ಯೂಷನ್ ಆಗೋದ್ರಿಂದ ನಾವೇನು ಮಾಡಬೇಕು, ಹೇಗೆ ನಿಲ್ಲಿಸ್ಬೋದು? ನಾವು ಹಿಂದಿನ ಚಾಪ್ಟ್ರಲ್ಲಿ ಎಷ್ಟೊಂದು ಸರಿ ಹೇಳಿದ್ದೀನಿ, ಬಟ್ ನಮಗೆ ನಮ್ಮದು ಜವಾಬ್ದಾರಿ ಇರುತ್ತಲ್ವ. ವಿ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ, ಹೇಗೆ ಈ ರಿಸೋರ್ಸಸ್ನ ಉಪಯೋಗಿಸ್ಬೇಕು, ಹೇಗೆ ಈ ರಿಸೋರ್ಸಸ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಸೊ ಅದನ್ನೇ ನಾವು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಅಂತ ಕರಿತೀವಿ ಆಯಿತಾ. ಮತ್ತು ಇದನ್ನು ಎನ್ಶೋರ್ ಮಾಡೋಕ್ಕೆ, ಅಂದರೆ ಜನನ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಕ್ಚುಲ್ ಆಗಿ ಫಾಲೋ ಮಾಡಬೇಕು ಅಂತ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ ಆಯಿತಾ. ಸೊ ನ್ಯಾಷನಲ್ ಅಂದರೆ ಇಂಡಿಯಾ ಲೆವೆಲಲ್ಲಿ ಕೆಲವೊಂದು ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇಂಟರ್ನ್ಯಾಷನಲ್ ಅಂದರೆ ಎಲ್ಲ ಕಂಟ್ರೀಸು ಒಟ್ಟಿಗೆ ಗೂಡಿ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ದಾರೆ. ಸೊ ಒಂದು ಉದಾಹರಣೆ ಅಂದರೆ ದೇಸೆ ಅಲ್ವಾ, ಹೊರಗಡೆ ಕಸ ಹಾಕಬೇಡಿ ಅಂತ ನೀವು ನೋಡಿರ್ಬೋದು. ಯಾವುದೋ ಒಂದು ಗೋಡೆ ಮೇಲೆ ಡೋಂಟ್ ಥ್ರೋ ಟ್ರ್ಯಾಶ್ ಹಿಯರ್ ಅಂತ ಹೇಳಿರ್ತಾರೆ. ಸೊ ನಾವೇನು ಅರ್ಥ ಮಾಡ್ಕೋಬೋದು ಅಂದರೆ ದಟ್ ಈಸ್ ಅ ಲಾ. ಯಾರಾದರೂ ನಿಮಗೆ ಅಂದರೆ ಇಫ್ ದೇ ಸಿ ಯು ಡೂಯಿಂಗ್ ದ್ಯಾಟ್ ದೇ ಕ್ಯಾನ್ ಬುಕ್ ಯು ಅಂಡರ್ ದ ಲಾ ಆಯಿತಾ. ಸೊ ಇದಕ್ಕೆ ನೋಡಿದ್ರೆ ದೇರ್ ಆರ್ ಸಮ್ ಆರ್ಗನೈಸೇಷನ್ಸ್, ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಯುನೈಟೆಡ್ ನೇಷನ್ಸ್ ಬಗ್ಗೆ ಕೇಳಿರ್ಬೋದಲ್ವಾ. ಯುನೈಟೆಡ್ ನೇಷನ್ಸು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಅವ್ರದ್ದೇ ಒಂದು ಸಬ್ ಆರ್ಗನೈಸೇಷನ್ ವಿಚ್ ಇಸ್ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್, ಅಂದರೆ UNEP. ಇದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ದಟ್ ವರ್ಕ್ಸ್ ಟುವರ್ಡ್ಸ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್. ಅಂದರೆ ಅವ್ರದ್ದು ಬೇರೆ ಎಷ್ಟೊಂದು ಪ್ರೋಗ್ರಾಮ್ಸ್ ಇದೆ, ಕ್ಲೀನ್ ಅಪ್ ಡ್ರೈವ್ಸ್ ಇದೆ, ಮತ್ತು ಅವ್ರದ್ದೇ ಎಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಟು ಎನ್ಶೋರ್ ದ್ಯಾಟ್ ವಿ ಪ್ರೊಟೆಕ್ಟ್ ಆರ್ ಎನ್ವೈರ್ಮೆಂಟ್. ಬರೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೆಯಾ? ಇಲ್ಲ, ನಮ್ಮದು ಲೋಕಲ್ ಲೆವೆಲ್ ಅಂದರೆ ಸ್ಥಳೀಯ ಲೆವೆಲಲ್ಲಿ ಕೂಡ ಎಷ್ಟೊಂದು ಆರ್ಗನೈಸೇಷನ್ಸ್ ಇದೆ ಆಯಿತಾ. ಸೊ ಬೆಂಗಳೂರಲ್ಲಿ ಒಂದು ರೀಪ್ ಬೆನಿಫಿಟ್ ಅಂತ ಒಂದು ಆರ್ಗನೈಸೇಷನ್ ಇದೆ ಆಯಿತಾ. ಸೊ ಇವರು ಇಂಡಿಯಾ ಸುತ್ತ ದೇ ವರ್ಕ್ ಟುವರ್ಡ್ಸ್ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್. ಸೊ ಇದ್ರ ಬಗ್ಗೆ ನಿಮಗೆ ಇನ್ನೂ ಜಾಸ್ತಿ ನೋಡಬೇಕು ಅಂದರೆ ನೀವು ನಮಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಇನ್ ದ ಕಾಮೆಂಟ್ಸ್, ಅವ್ರು ನಮ್ಮ ವಾಟ್ಸ್ಆ್ಯಪ್ ನಂಬರ್ ಕೊಟ್ಟಿರ್ತೀವಲ್ವಾ, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ದೇರ್, ಅಥವಾ ಅವ್ರದ್ದೇ ವೆಬ್ಸೈಟ್ ನೋಡಿ
ನೀವೇ ಎಷ್ಟೊಂದು ತಿಳ್ಕೊಬೋದು ಹೇಗೆ ನೀವು ನಿಮ್ಮ ಪಾರ್ಟ್ನ ಪ್ಲೇ ಮಾಡ್ಬೋದು ಅಂತ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನಲ್ಲಿ. ಸೊ ಈ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆ ನಿಮಗೆಲ್ಲ ಗೊತ್ತಲ್ವಾ, ಬಟ್ ಇದು ಒಂದು ರೀಸೆಂಟ್ ಫೆನಾಮಿನನ್, ಅಂದರೆ ಮೊನ್ನೆ ಇಂದ ಇದು ನಡೀತಿರೋದು ಆಯಿತಾ. ಸೊ ಹೇಗೆ ನೀವು ಇದ್ರ ಬಗ್ಗೆ ಹೇಳ್ಬೋದು ಅಂದರೆ ಈ ಅವೇರ್ನೆಸ್, ಅಂದರೆ ಈ ತಿಳ್ಕೊಳ್ಳೋದು ಮತ್ತು ಬೇರೆಯವ್ರಿಗೆಲ್ಲ ತಿಳಿಸೋದು, ನಾವು ಅವೇರ್ನೆಸ್ ಅಥವಾ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಲ್ವಾ. ಸೊ ಈ ಪ್ರಾಬ್ಲಮ್ಸ್ ಬಗ್ಗೆ ರೀಸೆಂಟಾಗಿ ಜನ ಮಾತಾಡ್ತಿದ್ದಾರೆ ಮತ್ತು ಅದ್ರ ಬಗ್ಗೆ ಇಟ್ ಈಸ್ ದ ನೀಡ್ ಆಫ್ ದ ಅವರ್, ನಾವು ಆ್ಯಕ್ಚುಲಾಗಿ ಏನೋ ಮಾಡಬೇಕು ರಕ್ಷಿಸೋಕ್ಕೆ ಈ ಪರಿಸರನ. ಈ ಕಾನ್ವರ್ಸೇಷನ್ ಎಲ್ಲ ತುಂಬ ರೀಸೆಂಟಾಗಿ ಆಗ್ತಿರೋದು ಆಯಿತಾ. ಆಲ್ದೋ ಈ ಪೊಲ್ಯೂಷನ್ ಎಲ್ಲ ತುಂಬ ವರ್ಷದಿಂದ ಆಗ್ತಿದೆ ಆಯಿತಾ, ಬಟ್ ಇದ್ರ ಬಗ್ಗೆ ಅವೇರ್ನೆಸ್ ಅಂದರೆ ತಿಳ್ಕೊಳ್ಳೋದು ತುಂಬ ರೀಸೆಂಟಾಗಿ ಆಗಿರೋದು. ಸೊ ಒಂದು ಏನು ಪ್ಲ್ಯಾನ್ ಗವರ್ಮೆಂಟ್ ಮಾಡಿದ್ರು ಅಂದರೆ ಗಂಗಾ ಆ್ಯಕ್ಷನ್ ಪ್ಲ್ಯಾನ್. ಸೊ ಗಂಗಾ ರಿವರ್ ಗೊತ್ತಲ್ವಾ ನಿಮಗೆ. ಸೊ ಗಂಗಾ ರಿವರ್ ಒಂದು ಹೋಲಿ ರಿವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ರಿವರಲ್ಲಿ ಅನ್ಫಾರ್ಚುನೇಟ್ಲಿ ಈಗ ತುಂಬ ಮಾಲಿನ್ಯ ಆಗ್ಬಿಟ್ಟಿದೆ ಆಯಿತಾ. ಸೊ ಈ ಮಾಲಿನ್ಯನ ಹೇಗೆ ನಾವು ನಿಲ್ಲಿಸ್ಬೋದು ಅಥವಾ ರಿಡ್ಯೂಸ್ ಮಾಡ್ಬೋದು ಅಂತ ಅವರು ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅಂತ ಒಂದು ಪ್ಲ್ಯಾನ್ ತಯಾರಿಸಿದ್ರು. ಸೊ ಈ ಪ್ಲ್ಯಾನಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ ಇಟ್ ವಾಸ್ ಇಂಟ್ರೊಡ್ಯೂಸ್ ಟು ಸೇವ್ ದ ಕ್ವಾಲಿಟಿ ಆಫ್ ಇಟ್ಸ್ ವಾಟರ್. ಸೊ ಇದು ಹೇಗೆ ಪೊಲ್ಯೂಟ್ ಆಯಿತು ಈಗ ನೋಡೋಣ. ಸೊ ನಾನು ಎಷ್ಟೊಂದು ರೀತಿಯಿಂದ ಈ ಗಂಗಾ ರಿವರ್ ಹೇಗೆ ಪೊಲ್ಯೂಟ್ ಆಗುತ್ತೆ ಅಥವಾ ಮಾಲಿನ್ಯ ಹೇಗೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ನಲ್ಲ. ಇನ್ನೊಂದು ರೀತಿ ಅಂದರೆ ಏನು, ಈ ಸೂವೇಜ್ ವಾಟರ್ನ ಅವರು ನೀರೊಳಗಡೆ ಬಿಟ್ಬಿಡ್ತಾರೆ. ಸೂವೇಜ್ ವಾಟರಲ್ಲಿ ಏನಿರುತ್ತೆ, ಫೀಕಲ್ ಮ್ಯಾಟರ್ ಇರುತ್ತೆ ಅಲ್ವಾ. ಅವ್ರು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದರೆ ಆ ಫೀಕಲ್ ಮ್ಯಾಟರ್ ಹಾಗೆ ಇರುತ್ತೆ. ಫೀಕಲ್ ಮ್ಯಾಟರ್ ಏನಕ್ಕ ಈ ಪದ ನಂಗೆ ಅರ್ಥ ಆಗ್ತಿಲ್ಲ ಅಂದರೆ, ನಾವು ಬಾತ್ರೂಮಿಗೆ ಹೋಗ್ತೀವಲ್ವಾ, ಆ ಬಾತ್ರೂಮಿಗೆ ಹೋದಾಗ ನಾವು ಏನು ಪಾಸ್ ಮಾಡ್ತೀವಿ ಅದನ್ನು ಎಕ್ಸ್ಕ್ರೀಟಾ ಅಥವಾ ಫೀಕಲ್ ಮ್ಯಾಟರ್ ಅಂತ ಕರಿತೀವಿ ಆಯಿತಾ. ಸೊ ಈ ಫೀಕಲ್ ಮ್ಯಾಟರಲ್ಲಿ ಒಂದು ಕೋಲಿಫಾರ್ಮ್ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಆಯಿತಾ. ಈ ಬ್ಯಾಕ್ಟೀರಿಯಾ ಆ್ಯಕ್ಚುಲಿ ನಮ್ಮದು ಗಟ್ ಅಥವಾ ಇಂಟೆಸ್ಟೈನ್ ಒಳಗಡೆ ಇರುತ್ತೆ ಆಯಿತಾ. ಸೊ ಈ ಇಂಟೆಸ್ಟೈನಿಂದ ಅದು ನಾವು ಹೊರಗಡೆ ಮೋಷನ್ ಮಾಡಿದಾಗ ಈ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಅದು ಹೊರಗಡೆ ಬರುತ್ತೆ, ಸೂವೇಜ್ ವಾಟರಲ್ಲಿ ಸೇರ್ಕೊಳ್ಳುತ್ತೆ ಆಯಿತಾ. ಸೊ ಈ ಕೋಲಿಫಾರ್ಮು ನೀರಲ್ಲಿ ಜಾಸ್ತಿ ಇದ್ದಾಗ ಏನಂತ ಅದು ವಾಟ್ ಈಸ್ ದ ಪಾಯಿಂಟ್ ಆಫ್ ಇಟ್, ಅದು ಏನು ಹೇಳುತ್ತೆ ಅಂದರೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಆ ನೀರಲ್ಲಿದೆ ಅಂತ ಆಯಿತಾ. ಸೊ ಈ ಬ್ಯಾಕ್ಟೀರಿಯಾ ಜಾಸ್ತಿ ನೀರಲ್ಲಿದ್ದರೆ ತುಂಬ ಜಾಸ್ತಿ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ನೀರಲ್ಲಿದೆ. ಅದರಿಂದ ಏನಾಗ್ಬೋದು, ನಾವು ಬಯೋಮ್ಯಾಗ್ನಿಫಿಕೇಷನ್ ಎಲ್ಲ ಕಲ್ತ್ವಲ್ಲ ಹಿಂದಿನ ಚಾಪ್ಟ್ರಲ್ಲಿ, ಅಲ್ಲಿ ಇಷ್ಟೊಂದು ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇದ್ದರೆ ಇದು ಗಿಡಗಳಿಗೆ ಹೋಗುತ್ತಲ್ವ ಈ ನೀರು, ಗಿಡದಿಂದ ಆ ಡಿಸೀಸಸ್ ನಾವೇ ಗಿಡನ ತಿಂತೀವಲ್ವಾ, ಸೊ ಆ ಡಿಸೀಸಸ್ ನಮಗೆ ಬರೋದು. ಸೊ ಇಟ್ ಇಸ್ ಅ ವೆರಿ ಹ್ಯೂಜ್ ಕಾಸ್ ಆಫ್ ಕನ್ಸರ್ನ್. ಸೊ ಈ ಗ್ರಾಫ್ ಏನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಮೆಮರೈಸ್ ಏನು ಮಾಡೋದು ಬೇಕಿಲ್ಲ ಆಯಿತಾ. ಸೊ ಈ ಗ್ರಾಫ್ ಏನು ಹೇಳುತ್ತೆ ಅಂದರೆ ಇಟ್ ಶೋಸ್ 2007 ಎಷ್ಟಿತ್ತು ಈ ಬೇರೆ ಬೇರೆ ಜಾಗದಲ್ಲಿ ಈ ಕೋಲಿಫಾರ್ಮ್ ಲೆವೆಲ್ಸು ನೀರಲ್ಲಿ ಗಂಗಾ ರಿವರಲ್ಲಿ, ಮತ್ತು 2011 ಅದು ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ನೋಡಿ. ಇಲ್ಲಿ ಕಾಣ್ತಿದೆ ಅಲ್ವಾ, ಇಲ್ಲಿ ಇತ್ತು ಅದು ಮತ್ತು ಇಲ್ಲಿ ತನಕ ಬಂದಿದೆ. ಸೊ ಫ್ರಮ್ ಅರೌಂಡ್ 1000 ಪರ್ ಎವ್ರಿ 100 ಮಿಲಿಲೀಟರ್ ಅದು ಆಲ್ಮೋಸ್ಟ್ 100,000 ಅಥವಾ 1,00,000 ಬಂದಿದೆ. ಸೊ ತುಂಬ ಜಾಸ್ತಿ ಆಗ್ತಿದೆ. ಮತ್ತು ಇದು 2011, ಸೊ ಈಗ 2021 ಅಲ್ವಾ, ಅದು ಇನ್ನೂ ಕೂಡ ಜಾಸ್ತಿ ಆಗ್ತಿರ್ಬೋದು. ಸೊ ನಾವೇನು ಮಾಡಬೇಕು, ಇದನ್ನು ನಾವು ರಿಡ್ಯೂಸ್ ಮಾಡಬೇಕು, ಸೂವೇಜ್ ವಾಟರ್ನ ನಾವು ಟ್ರೀಟ್ ಮಾಡಿನೇ ನೀರೊಳಗಡೆ ಬಿಡಬೇಕು. ಮತ್ತು ನಿಮಗೆ ಈ ಗ್ರಾಫ್ ಬರೆಯೋದೇನೋ ನೆಸೆಸಿಟಿ ಇಲ್ಲ, ನೀವು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಇದು ಬರೀ ಡಿಫ್ರೆನ್ಸ್ ಕಂಡುಹಿಡಿಯೋಕ್ಕೆ, ಅಂದರೆ 2007 ಎಷ್ಟಿತ್ತು 2011 ಎಷ್ಟಿತ್ತು, ಎಷ್ಟು ಜಾಸ್ತಿ ಆಗಿದೆ ಅಂತ ನಿಮ್ಮ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಗ್ರಾಫ್ ಇದೆ. ನೀವು ಮೆಮರೈಸ್ ಏನು ಮಾಡಬೇಡಿ ಆಯಿತಾ. ಈಗ ನಾವು 5 R's ಬಗ್ಗೆ ಕಲಿಯೋಣ. ಸೊ ಹಿಂದಿನ ಚಾಪ್ಟರ್ ಆರ್ ಎನ್ವೈರ್ಮೆಂಟಲ್ಲಿ ನಾವು ಕೆಲವೊಂದು R's ಬಗ್ಗೆ ಕಲ್ತ್ವಲ್ಲ. ವಿ ಲರ್ನ್ ಅಕ್ಕ ಏನೋ ರಿಡ್ಯೂಸ್ ಅಂತ ಪದ ಉಪಯೋಗಿಸಿದ್ರು, ಮತ್ತು ರಿಸೈಕಲ್ ಅಂತ ಯಾವುದೋ ಒಂದು ಪದ ಉಪಯೋಗಿಸಿದ್ರು. ಇಲ್ಲಿ ನಾವು ಆ 2 R ಮತ್ತು ಇನ್ನೂ 3 R ಬಗ್ಗೆ ಕಲಿಯೋಣ ಆಯಿತಾ. ಸೊ ಮೊದಲೇದಾಗಿ ರಿಫ್ಯೂಸ್ ಅಂದರೆ ಏನು, ನೋ ಹೇಳೋದು ಅಥವಾ ಇಲ್ಲ ನಂಗೆ ಬೇಡ ಅಂತ ಹೇಳೋದು ಆಯಿತಾ. ಸೊ ಇಲ್ಲಿ ಸ್ಲೈಡ್ ಮೇಲೆ ಏನು ಹಾಕಿದ್ದೀರಿ, ಸೇ ನೋ ವೆನ್ ಆಫರ್ಡ್ ಥಿಂಗ್ಸ್ ಯು ಡೋಂಟ್ ನೀಡ್ ಆ್ಯಂಡ್ ಟು ಪ್ರಾಡಕ್ಟ್ಸ್ ದಟ್ ಹಾರ್ಮ್ ದಿ ಎನ್ವೈರ್ಮೆಂಟ್. ಅಂದರೆ ನೀವು ಯಾವುದಾದ್ರೂ ತರಕಾರಿ ಅಂಗಡಿಗೆ ಹೋಗಿದ್ರೆ ಅಥವಾ ಯಾವುದಾದ್ರೂ ಅಂಗಡಿಗೆ ಹೋಗಿದ್ರೆ ಅವರು ಪ್ಲಾಸ್ಟಿಕ್ ಬ್ಯಾಗ್ ನಿಮಗೆ ಆಫರ್ ಮಾಡ್ತಾರಲ್ವಾ. ಸೊ ನೀವೇನು ಹೇಳಬೇಕು, ಪ್ಲಾಸ್ಟಿಕ್ ಬ್ಯಾಗ್ ಏನು ಬೇಡ, ನಿಮ್ಮದೇ ಒಂದು ಬ್ಯಾಗ್ ನೀವು ತೊಗೊಂಡು ಹೋಗಿರಿ, ಅಥವಾ ಪೇಪರ್ ಬ್ಯಾಗ್ ಇರ್ಬೋದು, ಕ್ಲಾತ್ ಬ್ಯಾಗ್ ಇರ್ಬೋದು ಆಯಿತಾ. ನಾವು ಒಂದು ವಿಡಿಯೋ ಮಾಡಿದ್ದೀವಲ್ವ, ನಿಮ್ಮದೇ ಒಂದು ಹೇಗೆ ಕ್ಲಾತ್ ಬ್ಯಾಗ್ ಮಾಡ್ಬೋದು ಅಂತ, ಅದೇ ಥರ ನೀವೇ ನಿಮ್ಮದೇ ಬ್ಯಾಗ್ ತೊಗೊಂಡು ಅಲ್ಲಿ ಕೊಡೋ ಪ್ಲಾಸ್ಟಿಕ್ ಬ್ಯಾಗಿಗೆ ನೀವು ನೋ ಅಂತ ಹೇಳೋದನ್ನ ನಾವು ರಿಫ್ಯೂಸ್ ಅಂತ ಹೇಳ್ತೀವಿ ಆಯಿತಾ. ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಸೊ ನಾನು ಇಲ್ಲೊಂದು ಉದಾಹರಣೆ ಕೊಟ್ಟೆ ಅಲ್ವಾ, ಏನಂತ, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾಗ್ಸ್. ಸೊ ನೀವು ಬೇರೆ ಥರ ಏನಾದರೂ ರಿಫ್ಯೂಸ್ ಮಾಡಿದರೆ, ಅವ್ರ ಇಫ್ ಯು ಹ್ಯಾವ್ ಸೆಡ್ ನೋ ಟು ಎನಿ ಹಾರ್ಮ್ಫುಲ್ ಥಿಂಗ್ ಫಾರ್ ದಿ ಎನ್ವೈರ್ಮೆಂಟ್, ನೀವು
ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಆಯಿತಾ, ನಾವೊಂದು ಡಿಸ್ಕಷನ್ ಮಾಡೋಣ. ಎರಡನೇ ಆರ್ ಏನು, ರಿಡ್ಯೂಸ್ ಪದದ ಅರ್ಥ ಅಂದರೆ ಏನು, ಕಡಿಮೆ ಮಾಡೋದು ಆಯಿತಾ. ಸೊ ಯೂಸ್ ಲೆಸ್ ಆಫ್ ಎನಿ ರಿಸೋರ್ಸ್ ಅವೈಲಬಲ್ ಟು ಯು. ಕೆಲವೊಂದು ಉದಾಹರಣೆ ಅಂದರೆ ಸೇವ್ ಎಲೆಕ್ಟ್ರಿಸಿಟಿ ಬೈ ಸ್ವಿಚಿಂಗ್ ಆಫ್ ಅನ್ನೆಸೆಸರಿ ಲೈಟ್, ಅಂದರೆ ಬೆಳಕಿದ್ದಾಗ ಯಾಕೆ ಲೈಟ್ ಹಾಕಬೇಕು, ಲೈಟ್ ಹಾಕಬೇಡಿ. ಮತ್ತು ನಿಮಗೆ ತುಂಬ ಸೆಕೆ ಆಗ್ತಿದ್ರೆ ವಿಂಡೋಸ್ನ ಓಪನ್ ಮಾಡಿ, ಫ್ಯಾನ್ನ ಜಾಸ್ತಿ ಹೊತ್ತು ನಡೆಸ್ತಿರ್ಬೇಡಿ ಆಯಿತಾ. ಮತ್ತು ಸೇವ್ ವಾಟರ್ ಬೈ ಫಿಕ್ಸಿಂಗ್ ಲೀಕಿ ಟ್ಯಾಪ್. ಸೊ ನಿಮ್ಮ ಟ್ಯಾಪಲ್ಲಿ ಏನಾದರೂ ನೀರು ಬೀಳ್ತಿದ್ರೆ ಅದು ಬರೀ ಒಂದು ಡ್ರಾಪ್ ಅಂತ ನೀವು ಅನ್ಕೋಬೋದು, ಬಟ್ ಇಡೀ ದಿನದಲ್ಲಿ ಎಷ್ಟೊಂದು ನೀರು ವೇಸ್ಟ್ ಆಗುತ್ತಲ್ವಾ. ಸೊ ಯು ಶುಡ್ ಮೇಕ್ ಶೋರ್ ಯು ಫಿಕ್ಸ್ ಲೀಕಿ ಟ್ಯಾಪ್ಸ್ ಆಯಿತಾ. ಮತ್ತು ಡೋಂಟ್ ವೇಸ್ಟ್ ಫುಡ್, ಅಂದರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ತೊಗೋಬೇಕು ಆಯಿತಾ, ಯಾಕಂದರೆ ಅದು ಫುಡ್ ಕೂಡ ರಿಸೋರ್ಸ್ ಅಲ್ವಾ, ಅದನ್ನು ಕೂಡ ನೀವು ವೇಸ್ಟ್ ಮಾಡಬಾರ್ದು. ಸೊ ಇಲ್ಲಿ ಇಮೇಜಲ್ಲಿ ಏನು ಕಾಣ್ತಿದೆ, ಇಲ್ಲಿ ಬಸ್ ಅಂದರೆ ಇಟ್ ಇಸ್ ಅ ಮೋಡ್ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ವಾ. ಈ ಒಂದು ಬಸ್ಸಲ್ಲಿ ಎಷ್ಟೊಂದು ಜನ ಇಡಿಸ್ಬೋದಲ್ವಾ, ಆದರೆ ಈ ಪ್ರತಿಯೊಬ್ಬರು ಅವ್ರದ್ದೇ ಒಂದು ಕಾರ್ ತೊಗೊಂಡ್ರೆ ಇಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಇರುತ್ತೆ, ಮತ್ತು ಪ್ರತಿ ಕಾರಿಂದ ಮಾಲಿನ್ಯ ಆಗುತ್ತಲ್ವ, ಏರ್ ಪೊಲ್ಯೂಷನ್ ಆಗುತ್ತೆ ಅಲ್ವಾ. ಸೊ ಎಷ್ಟೊಂದು ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ದ ಅಮೌಂಟ್ ಆಫ್ ಪೊಲ್ಯೂಷನ್ ಕ್ರಿಯೇಟೆಡ್ ವಿಲ್ ಬಿ ಸೋ ಮಚ್ ಮೋರ್. ಸೊ ನಾವೇನು ಹೇಳ್ಬೋದು, ಆದಷ್ಟು ನೀವು ಕಾರ್ಪೂಲ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸಿ, ಹತ್ರ ಇದ್ದರೆ ನೆಟ್ಕೊಂಡು ಹೋಗಿ ಅಥವಾ ಸೈಕಲಲ್ಲಿ ಹೋಗಿ ಅಂತ ನಾವು ಹೇಳ್ಬೋದು. ಸೊ ಇದಕ್ಕೂ ಕೂಡ ನೀವು ಬೇರೆ ಬೇರೆ ಉದಾಹರಣೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಮೂರನೇ ಆರಿಗೆ ಬಂದಿದ್ದೀವಿ. ಏನಿದು, ರೀಯೂಸ್. ಪದದಲ್ಲೇ ಅರ್ಥ ಆಗ್ತಿದೆ ಅಲ್ವಾ, ಮತ್ತೆ ಉಪಯೋಗಿಸಿದ್ನ ಆಯಿತಾ. ಯೂಸಿಂಗ್ ಥಿಂಗ್ಸ್ ಅಗೇನ್ ಆ್ಯಂಡ್ ಅಗೇನ್ ಫಾರ್ ಡಿಫ್ರೆಂಟ್ ಪರ್ಪಸಸ್. ಸೊ ಇದೇನಿದು, ಎಷ್ಟೊಂದು ಜಾರ್ಗಳಿದೆ, ನೀವೇ ನೋಡಿರ್ಬೋದಲ್ವಾ. ನಿಮಗೆ ಇದು ಉಪ್ಪಿನಕಾಯಿ ಮತ್ತು ಬೇರೆ ಬೇರೆ ಊಟದ ಸಾಮಾನು ಎಷ್ಟೊಂದು ಕಂಟೈನರ್ಸಲ್ಲಿ ಬರುತ್ತೆ, ಗ್ಲಾಸ್ ಕಂಟೈನರ್, ಅದನ್ನು ಎಸ್ಬಿಡೋದಾ, ಇಲ್ಲ ಅಲ್ವಾ. ಬೇರೆ ನಾವು ಅದರಲ್ಲಿ ಹಾಕ್ಬೋದು. ಪ್ಲಾಸ್ಟಿಕ್ ಡಬ್ಬ ಸಿಗ್ತಾರೆ ನಿಮಗೆ, ಬೇರೆ ತಿಂಡಿ ಎಲ್ಲ ಸಿಗುತ್ತಲ್ಲ, ಅದನ್ನು ಕೂಡ ನಾವು ಪ್ಲಾಸ್ಟಿಕ್ ಡಬ್ಬಲ್ಲಿ ಕಂಟೈನ್ ಮಾಡ್ಬೋದು. ಅಥವಾ ಈ ಗ್ಲಾಸ್ ಬಾಟ್ಲಲ್ಲಿ ನಾವೇ ಮನೇಲಿ ಮಾಡಿರೋ ಉಪ್ಪಿನಕಾಯಿ ಅಥವಾ ಈ ತೊಕ್ಕು ಅದನ್ನೆಲ್ಲ ನಾವು ಗ್ಲಾಸ್ ಬಾಟಲಲ್ಲಿ ಹಾಕ್ಬೋದಲ್ವಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಉದಾಹರಣೆ, ಪ್ಲಾಸ್ಟಿಕ್ ಬಾಟಲ್ಸ್ ಕ್ಯಾನ್ ಬಿ ಯೂಸ್ ಟು ಸ್ಟೋರ್ ಥಿಂಗ್ಸ್ ಆ್ಯಂಡ್ ಯೂಸ್ಡ್ ಎನ್ವೆಲೋಪ್ಸ್ ಕ್ಯಾನ್ ಬಿ ರಿವರ್ಸ್ಡ್ ಆ್ಯಂಡ್ ಯೂಸ್ಡ್ ಅಗೇನ್. ನಾವು ಲೆಟರ್ನೆಲ್ಲ ಎನ್ವೆಲೋಪಲ್ಲಿ ಹಾಕ್ತೀವಲ್ಲ, ಅದನ್ನೇ ನಾವು ತೆಗೆದುಬಿಟ್ಟು ರಿವರ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಎರಡನೇ ಸತಿ ಉಪಯೋಗಿಸ್ಬೋದು ಆಯಿತಾ. ಸೊ ಈಗ ಏನು ಮಾಡ್ಬೇಕು, ನೀವು ಮೂರನೇ ಸತಿ ಹೇಳ್ತಿರೋದು ನಾನು, ನೀವೇನಾದರೂ ರೀಯೂಸ್ ಮಾಡಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಬೇಕು ನೀವು. ಸೊ ಈಗ ನಾಲ್ಕನೇ ಆರಿಗೆ ಬಂದಿದ್ದೀವಿ, ರೀಪರ್ಪಸ್. ಪರ್ಪಸ್ ಅಂದರೆ ಯಾವುದೋ ಒಂದು ಉಪಯೋಗ ಇರುತ್ತಲ್ವ ಏನಾದರೂ ವಸ್ತುಗೆ. ರೀಪರ್ಪಸ್ ಅಂದರೆ ವೆನ್ ಯು ಕ್ಯಾನ್ ನೋ ಲಾಂಗರ್ ಯೂಸ್ ಎನ್ ಐಟಮ್ ಫಾರ್ ಇಟ್ಸ್ ಒರಿಜಿನಲ್ ಪರ್ಪಸ್, ಯೂಸ್ ಇಟ್ ಫಾರ್ ಸಮಥಿಂಗ್ ಎಲ್ಸ್. ಇದಕ್ಕೆ ಮೋಸ್ಟ್ ಕಾಮನ್ ಉದಾಹರಣೆ ಅಂದರೆ ಹಳೆ ಬಟ್ಟೆ ಇದ್ದರೆ ನಾವೇನು ಮಾಡ್ತೀವಿ, ಅದನ್ನು ಅರ್ದ್ಬಿಟ್ಟು ವರ್ಷೋ ಬಟ್ಟೆ ಮಾಡ್ತೀವಲ್ಲ. ನೀವು ನೋಡಿರ್ಬೋದು, ಯಾವುದೋ ಒಂದು ದಿನ ನೀವು ಅಡುಗೆ ಮನೆಗೆ ಹೋದರೆ ನಿಮ್ಮದು ಫೇವ್ರೆಟ್ ಶರ್ಟ್ನ ಅಮ್ಮ ಏನು ಮಾಡಿರ್ತಾರೆ, ಒಂದು ವರ್ಷೋ ಬಟ್ಟೆ ಮಾಡಿರ್ತಾರಲ್ವಾ, ತುಂಬ ಹಳೇದಾಗಿದೆ ಅಂತ ಅವ್ರದ್ದು ಜಸ್ಟಿಫಿಕೇಷನ್ ಅದಕ್ಕೆ. ಸೊ ನಾವೇನಂತ ಹೇಳ್ಬೋದು, ಅದು ಒಂದು ರೀಪರ್ಪಸಿಂಗು ಮೆಥಡ್ ಅಂತ. ಮತ್ತು ನಾನೇನು ಮಾಡ್ತೀನಿ ನನ್ನ ಮನೇಲಿ ಅಂದರೆ, ಏನಾದರೂ ಬ್ರೋಕನ್ ಕಪ್ ಅಥವಾ ಮಗ್ಗಿದ್ರೆ ಆ ಮಗ್ಗಲ್ಲಿ ಏನು ಮಾಡೋದು, ಪ್ಲಾಸ್ಟಿಕ್ ಮಗ್ ಇರುತ್ತಲ್ವಾ. ಸೊ ಅದರಲ್ಲಿ ನಾನು ಗಿಡಗಳನ್ನ ಬೆಳೆಸ್ಬೋದು, ಅದಕ್ಕೆ ಸಾಯಿಲ್ ಹಾಕ್ಬಿಟ್ಟು ಒಂದು ಗಿಡನ ಬೆಳೆಸ್ಬೋದು. ಅಥವಾ ಚಿಕ್ಕ ಮಗ್ಗಿದ್ರೆ ನೀವು ಅದನ್ನು ಪೆನ್ ಸ್ಟ್ಯಾಂಡ್ ಥರ ಉಪಯೋಗಿಸ್ಬೋದು. ಅಥವಾ ನಿಮಗೆ ಬರ್ಡ್ ಫೀಡಿಂಗ್ ಇಂಟ್ರೆಸ್ಟ್ ಇದ್ದರೆ ನೀವು ಅದಕ್ಕೆ ಕೆಲವೊಂದು ಕಾಳು ಹಾಕ್ಬಿಟ್ಟು ಬರ್ಡ್ ಫೀಡರ್ ಥರ ಮಾಡ್ಬೋದು ಆಯಿತಾ. ಸೊ ಎಷ್ಟೊಂದು ಥರದ ರೀತಿ ಇದೆ, ಯು ಕ್ಯಾನ್ ಬಿ ವೆರಿ ಕ್ರಿಯೇಟಿವ್ ಇದರಲ್ಲಿ ಆಯಿತಾ. ಸೊ ನೀವೇನು ಮಾಡಿದ್ದೀರಾ, ನೀವೇನು ಐಡಿಯಾಸ್ ಇದೆ ನಿಮಗೆ, ಅದನ್ನು ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಮತ್ತು ಕೊನೆ ಆರ್ ಅಂದರೆ ರೀಸೈಕಲ್. ಈ ಪದನೇ ನೀವು ಎಷ್ಟು ಸತಿ ಕೇಳಿರ್ಬೋದಲ್ವಾ, ರೀಸೈಕಲ್ ಅಂತ. ದಿಸ್ ಮೀನ್ಸ್ ಕಲೆಕ್ಟಿಂಗ್ ಪ್ಲಾಸ್ಟಿಕ್, ಪೇಪರ್, ಗ್ಲಾಸ್ ಆ್ಯಂಡ್ ಮೆಟಲ್ ಐಟಮ್ಸ್ ಆ್ಯಂಡ್ ರಿಸೈಕ್ಲಿಂಗ್ ದೆಮ್ ಟು ಮೇಕ್ ನ್ಯೂ ರಿಕ್ವೈರ್ಡ್ ಐಟಮ್ಸ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ದೆಮ್ ಫ್ರಮ್ ಫ್ರೆಶ್ ಮೆಟೀರಿಯಲ್. ಸೊ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಈ ಪ್ಲಾಸ್ಟಿಕ್ ಬಾಟಲ್ಸ್ ಇರುತ್ತಲ್ವ, ಈ ಒನ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್, ಅದನ್ನು ಅವರು ಮೆಲ್ಟ್ ಮಾಡಿ ಬೇರೆ ಪ್ಲಾಸ್ಟಿಕ್ ಐಟಮ್ಸ್ನ ಮಾಡ್ತಾರೆ. ಇದು ಪರ್ಮನೆಂಟ್ ಯೂಸ್ ಪ್ಲಾಸ್ಟಿಕ್ ಬಾಟಲ್, ಟಪ್ಪರ್ವೇರ್ ಅಂತ ಒಂದು ಕಂಪನಿ ಇದೆ ಅಲ್ಲ, ಅವರೆಲ್ಲ ದೇ ಮೇಕ್ ಮಲ್ಟಿಪಲ್ ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್. ಅದನ್ನು ಅವರು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಮೆಲ್ಟ್ ಮಾಡಿ ಆ ಥರ ಮಾಡಿರ್ತಾರೆ. ಮತ್ತು ಇನ್ನೊಂದಂದರೆ ಈ ವೇಸ್ಟ್ ಇರುತ್ತಲ್ಲ, ಅಂದರೆ ಕ್ಯಾಲ್ಕುಲೇಟರು, ಫೋನು, ಅದರಲ್ಲೆಲ್ಲ ಮೆಟಲ್ಸ್ ಇರುತ್ತಲ್ವ, ಪ್ರೆಷಸ್ ಮೆಟಲ್ಸ್ ಅಥವಾ ಅದನ್ನು ಅವರು ಮೆಲ್ಟ್ ಮಾಡಿ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಸಲ್ಲಿ ಮತ್ತೆ ರಿಸೈಕಲ್ ಮಾಡ್ತಾರೆ ಆಯಿತಾ. ಇದು ಬರೀ ಪ್ಲಾಸ್ಟಿಕ್ ಮತ್ತು ಮೆಟಲ್ಗೆ ಲಿಮಿಟ್ ಇಲ್ಲ ಆಯಿತಾ, ಈ ಪೇಪರಲ್ಲೂ ಉಪಯೋಗಿಸ್ಬೋದು. ಸೊ ನಾನು ನ್ಯೂಸ್ ಪೇಪರ್ ಅಂತ ಸ್ಲೈಡಲ್ಲಿ ಹಾಕಿದ್ದೆ ಅಲ್ವಾ, ವೆರ್ ಯು ಕ್ಯಾನ್ ರೀಯೂಸ್ ಆರ್ ರೀಪರ್ಪಸ್ ನ್ಯೂಸ್ ಪೇಪರ್. ಸೊ ಅದನ್ನೇ ನಾವು ನ್ಯೂಸ್ ಪೇಪರ್ನ ನೀವು ತೂಕಕ್ಕೆ ಹಾಕ್ತೀವಿ ಅಂತ ಹೇಳ್ತೀವಲ್ಲ, ಅದು ಹಾಕ್ತಾರೆ. ಅವ್ರು ಏನು ಮಾಡ್ತಾರೆ, ಅದನ್ನು ಮತ್ತೆ ಪಲ್ಪಿಗೆ ಕನ್ವರ್ಟ್ ಮಾಡಿ ದೇ ಕನ್ವರ್ಟೆಡ್ ಬ್ಯಾಕ್ ಇಂಟು ನ್ಯೂಸ್ ಪೇಪರ್ ಆಯಿತಾ. ಸೊ ಅದು ಕೂಡ ರೀಸೈಕ್ಲಿಂಗ್ ಅಂತ ಹೇಳ್ತೀವಿ. ಗ್ಲಾಸಲ್ಲೂ ಹಾಗೆ ಮಾಡ್ತಾರೆ, ಚಿಕ್ಕ ಪೀಸ್ ಮಾಡಿಬಿಟ್ಟು ಮತ್ತೆ ಮೆಲ್ಟ್ ಮಾಡಿ ಬೇರೆ ಗ್ಲಾಸ್ ಐಟಮ್ಸ್ನ ಮಾಡ್ತಾರೆ ಆಯಿತಾ. ಸೊ ಈ ರಿಸೈಕ್ಲಿಂಗ್ ಮಾಡೋಕ್ಕಿಂತ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವೇಸ್ಟ್ ಸೆಗ್ರಿಗೇಷನ್. ಇದ್ರ ಬಗ್ಗೆ ನಾನು ಎಷ್ಟು ಹೇಳಿದ್ದೆ ಅಲ್ವಾ ಪ್ರೀವಿಯಸ್ ಚಾಪ್ಟ್ರಲ್ಲಿ. ಈ ವೇಸ್ಟ್ ಸೆಗ್ರಿಗೇಷನ್ ಮಾಡಿಲ್ಲ ಅಂದರೆ ನಾವು ರಿಸೈಕಲ್ ಮಾಡೋಕ್ಕಾಗತ್ತಾ, ಇಲ್ಲ ಅಲ್ವಾ, ಅವರು ಪಿಕ್ ಮಾಡೋಕ್ಕಾಗತ್ತಾ ಈ ಗ್ಲಾಸ್ ಏನು ಪೇಪರ್ ಏನು ಅಂತ. ಅವ್ರ ಕೆಲಸ ಸುಲಭ ಮಾಡೋಕ್ಕೆ ನಾವು ಸೆಗ್ರಿಗೇಟ್ ಮಾಡಿನೇ ಅವರಿಗೆ ರಿಸೈಕ್ಲಿಂಗ್ ಸೆಂಟರ್ಸ್ ಅಥವಾ ರಿಸೈಕ್ಲರ್ಸ್ಗೆ ಕೊಡಬೇಕು. ಓಕೆ, ಸೊ ಈಗ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಬರೋಣ. ಅಕ್ಕ ಇದು ಏನಿದು ಎರಡು ಪದ ದೊಡ್ಡದಾಗಿದೆ ಅಂದರೆ, ನಾವು ಕನ್ನಡದಲ್ಲಿ ಇದಕ್ಕೆ
ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತೀವಿ. ಮೊದಲನೇದಾಗಿ ಡೆವಲಪ್ಮೆಂಟ್ ಅಂದರೆ ಏನು ನಮ್ಗೆ ಗೊತ್ತಲ್ವ, ಇದು ಎಕನಾಮಿಕ್ ಡೆವಲಪ್ಮೆಂಟು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಂತ ಎಷ್ಟೊಂದು ನೀವು ಪದಗಳು ಕೇಳಿರ್ಬೋದು. ಡೆವಲಪ್ಮೆಂಟ್ ಅಂದರೆ ಇಟ್ಸ್ ಗ್ರೋತ್ ಆಯಿತಾ. ಸೊ ನಮ್ಮ ದೇಶ ಹೇಗೆ ಉದ್ಧಾರ ಆಗುತ್ತೆ, ಈ ವೇರಿಯಸ್ ಫ್ಯಾಕ್ಟರ್ಸ್ ಅಥವಾ ವೇರಿಯಸ್ ರೀಜನ್ಸಲ್ಲಿ ಗ್ರೋತ್ ಇರುತ್ತಲ್ವ. ಎಕನಾಮಿ ದೊಡ್ಡದಾಗುತ್ತೆ, ಎಕನಾಮಿ ಗ್ರೋ ಆಗುತ್ತೆ, ಮತ್ತು ಟೆಕ್ನಾಲಜಿ ಗ್ರೋ ಆಗುತ್ತೆ. ನಮ್ಮ ಹಿಂದಿನ ವರ್ಷಗಳಿದ್ದು ಈಗ ಇರೋದು ತುಂಬ ಚೇಂಜಸ್ ಆಗಿದೆ ಅಲ್ವಾ, ಚೇಂಜಸ್ ಫಾರ್ ದ ಬೆಟರ್ ಅಂತ ನಾವು ಅದನ್ನೆಲ್ಲ ಒಟ್ಟಿಗೆ ಸೇರಿ ವಿ ಕ್ಯಾನ್ ಕಾಲ್ ಇಟ್ ಡೆವಲಪ್ಮೆಂಟ್. ಬಟ್ ಡೆವಲಪ್ಮೆಂಟ್ನ ನಾವು ಬರೀ ನಮ್ಮ ಲಾಭ ನೋಡ್ಕೋಬಾರ್ದಾಯ್ತಾ. ಓಕೆ, ನಾವು ಇದಕ್ಕೆ ಇಷ್ಟೊಂದು ರಿಸೋರ್ಸಸ್ ಬೇಕು ಎಲ್ಲ ನಾವು ಇಲ್ಲೇ ಉಪಯೋಗಿಸೋಣ ಅಂತ ನಾವು ಮಾಡಬಾರ್ದು. ಡೆವಲಪ್ಮೆಂಟ್ ಇಸ್ ಇಂಪಾರ್ಟೆಂಟ್, ಬಟ್ ನಾವು ಸಸ್ಟೈನಬಲ್ ಆಗಿ ಮಾಡಿರಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಇಟ್ ಈಸ್ ಎಂಕರೇಜಿಂಗ್ ಗ್ರೋತ್ ದಟ್ ಮೀಟ್ಸ್ ದ ಕರೆಂಟ್ ಬೇಸಿಕ್ ಹ್ಯೂಮನ್ ನೀಡ್ಸ್ ವೈಲ್ ಪ್ರಿಸರ್ವಿಂಗ್ ದ ರಿಸೋರ್ಸಸ್ ಫಾರ್ ದ ನೀಡ್ಸ್ ಆಫ್ ದ ಫ್ಯೂಚರ್ ಜನ್ರೇಷನ್ಸ್. ಸೊ ನಿಮ್ಗೆ ಗೊತ್ತಲ್ವಾ, ನೀಡ್ಸ್ ಅಂದರೆ ನಮಗೆ ಸದ್ಯಕ್ಕೆ ಏನು ಬೇಕೋ ಅಷ್ಟೇ ನಾವು ಉಪಯೋಗಿಸಿ, ಮತ್ತು ಬೇರೆ ಅಂದರೆ ಫ್ಯೂಚರ್ ಜನ್ರೇಷನ್ಸ್ ಇದೆ, ನಾವು ಒಂದು ಜನ್ರೇಷನ್, ನಮ್ಮ ಆದಮೇಲೆ ಸಾಕಷ್ಟು ಬೇರೆ ಜನ್ರೇಷನ್ಸ್ ಬರ್ತೇವಲ್ವ, ಅವ್ರಿಗೆ ನಾವು ವಿ ಶುಡ್ ಪ್ರಿಸರ್ವ್ ದ ರಿಸೋರ್ಸಸ್. ಯಾಕಂದರೆ ಈ ರಿಸೋರ್ಸಸ್ ಮೋಸ್ಟ್ಲಿ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಉಪಯೋಗಿಸೋದಲ್ವಾ. ಸೊ ಈ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅವ್ರು ಬಂದಾಗ ಅದೇನೋ ಹೊಸದಾಗಿ ರಿಪ್ಲೆನಿಷ್ ಆಗುತ್ತೆ ಅಂತ ಏನಿಲ್ಲ ಆಯಿತಾ. ಸೊ ಈಗಿರೋದು ಅವ್ರಿಗೂ ಕೂಡ ಇರೋದು, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸಿ ಅವ್ರಿಗೂ ಕೂಡ ಇಟ್ಟಿರಬೇಕು ಆಯಿತಾ. ನಮಗೆ ಜಾಸ್ತಿ ಲಾಭ ಆಗಬೇಕು ಅಂತ ತುಂಬ ಯೂಸ್ ಮಾಡಿ ಅಥವಾ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಅವ್ರಿಗೆ ಏನೂ ಮಿಕ್ಕಿರಲ್ಲ ಆಯಿತಾ. ಸೊ ಇದನ್ನು ನಾವು ಒಟ್ಟಿಗೆ ಸೇರಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿಬೋದು. ನೆಕ್ಸ್ಟ್ ಪಾಯಿಂಟ್ ಏನಿದು, ಇಟ್ ಈಸ್ ಡಿಪೆಂಡೆಂಟ್ ಆನ್ ಈಚ್ ಇಂಡಿವಿಜುವಲ್. ಅಂದರೆ ನಮ್ಮದೇ ಜವಾಬ್ದಾರಿ ಇರುತ್ತೆ ಆಯಿತಾ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಆಯಿತಾ. ಸೊ ನಾನು ಉದಾಹರಣೆಗೆ ಕೊಟ್ಟೆ ಅಲ್ವಾ, ಏನು ಒಂದು ಅಂದರೆ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇನ್ಸ್ಟೆಡ್ ಆಫ್ ಇಂಡಿವಿಜುವಲ್ ವೆಹಿಕಲ್ ಉಪಯೋಗಿಸೋದು ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಉಪಯೋಗಿಸೋದು, ಕಾರ್ ಪೂಲಿಂಗು, ಮತ್ತು ಬೆಳಕಿದ್ದಾಗ ಲೈಟ್ಸ್ ಎಲ್ಲ ಆಫ್ ಇಟ್ಟಿರೋದು ಆಯಿತಾ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದಾಗ ಸಸ್ಟೈನಬಿಲಿಟಿ ಆಸ್ಪೆಕ್ಟ್ ಬಗ್ಗೆನೂ ನೀವು ಯೋಚನೆ ಮಾಡಬೇಕು. ಸೊ ಈಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಕಲ್ತಾ ಆಯ್ತಲ್ವಾ. ಸೊ ಈಗ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಬರೋಣ ಆಯಿತಾ. ಇದರ ಅರ್ಥ ಅಂದರೆ ಏನು, ಎಷ್ಟೊಂದು ರಿಸೋರ್ಸಸ್ ಬಗ್ಗೆ ಕಲ್ತ್ವಲ್ಲ. ಸೊ ಈ ರಿಸೋರ್ಸಸ್ಸನ್ನು ನಾವು ಹೇಗೆ ಕಂಟ್ರೋಲ್ ಯೂಸೇಜ್ ಅಥವಾ ಉಪಯೋಗನ ಹೇಗೆ ಕಡಿಮೆ ಮಾಡೋದು ಅಥವಾ ಹೇಗೆ ಉಪಯೋಗಿಸೋದನ್ನೇ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ನಮ್ಗೆ ಏನು ಗೊತ್ತು, ಮೊದಲನೇ ಪಾಯಿಂಟಲ್ಲಿ ಏನು ಹೇಳ್ತಿದ್ದಾರೆ, ಆಲ್ ದ ಥಿಂಗ್ಸ್ ವಿ ಯೂಸ್ ಆರ್ ಕನ್ಸ್ಯೂಮ್ ಲೈಕ್ ಫುಡ್, ಕ್ಲೋತ್ಸ್, ಬುಕ್ಸ್, ಟಾಯ್ಸ್ ಅಂದರೆ ಈ ಬಟ್ಟೆ, ಆಹಾರ ಎಲ್ಲ ಈ ವೆಹಿಕಲ್ಗಳು ದರ್ ಆಲ್ ಒಬ್ಟೇನ್ ಫ್ರಮ್ ಅರ್ತ್ಸ್ ರಿಸೋರ್ಸಸ್ ಆಯಿತಾ. ಈ ರಾ ಮಟೀರಿಯಲ್ಸಿಂದನೇ ನಾವು ಎಷ್ಟೊಂದು ರಿಸೋರ್ಸಸ್ನ ತಯಾರಿಸ್ತೀವಲ್ವಾ. ಸೊ ದೀಸ್ ರಿಸೋರ್ಸಸ್ ಆರ್ಂಟ್ ಅನ್ಲಿಮಿಟೆಡ್, ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇರುತ್ತೆ ಅಂತ ಏನಿಲ್ಲ ಆಯಿತಾ. ಅದು ಬರೀ ಕೆಲವೊಂದು ರಿಸರ್ವ್ಸ್ ಇದೆ, ಅದನ್ನ ಮುಗಿಸ್ಬಿಟ್ರೆ ಅಷ್ಟೇ ಖಾಲಿ ಆಯಿತಾ. ಸೊ ಇದನ್ನು ಮ್ಯಾನೇಜ್ ಮಾಡೋದು ತುಂಬ ಮುಖ್ಯ ಆಯಿತಾ. ಸೊ ನಮಗೇನು ಗೊತ್ತು, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಲೀಡ್ಸ್ ಟು ಇನ್ಕ್ರೀಸ್ ಇನ್ ಡಿಮ್ಯಾಂಡ್. ಸೊ ಆದಷ್ಟು ಜನ ಜಾಸ್ತಿ ಆದಾಗ ರಿಸೋರ್ಸಸ್ ಜಾಸ್ತಿ ಬೇಕಲ್ವಾ ಅವ್ರಿಗೆಲ್ಲ ಸ್ಯಾಟಿಸ್ಫೈ ಮಾಡೋಕ್ಕೆ. ಮತ್ತು ನಮ್ಮದು ಇಂಡಿಯಾದ ಪಾಪ್ಯುಲೇಷನ್ ಎಷ್ಟು ದೊಡ್ಡದಲ್ವಾ, ಇಟ್ಸ್ ದ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಸೊ ನಮಗೂ ಕೂಡ ಜಾಸ್ತಿ ಇನ್ಕ್ರೀಸ್ ಆದಾಗ ಏನು ಬೇಕು, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಅಂದರೆ ನೀಡ್ ಜಾಸ್ತಿ ಆಗುತ್ತೆ ಈ ವೇರಿಯಸ್ ಬೇರೆ ಬೇರೆ ರಿಸೋರ್ಸಸ್ಗೆ ಆಯಿತಾ. ಸೊ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಸ್ ರಿಕ್ವೈರ್ಡ್ ಟು ಎನ್ಶೋರ್ ದಟ್ ಫ್ಯೂಚರ್ ಜನರೇಷನ್ಸ್ ಹ್ಯಾವ್ ಆಕ್ಸೆಸ್ ಟು ಆಲ್ ಆಫ್ ದೀಸ್ ರಿಸೋರ್ಸಸ್. ಸೊ ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಎಷ್ಟು ಸತಿ ಹೇಳಿದ್ನಲ್ಲ, ಫಾರ್ ದ ಫ್ಯೂಚರ್ ಜನರೇಷನ್, ಬರೀ ನಮಗಲ್ಲ, ವಿ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇದೆ ಅಂತ. ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇಂದಾನೆ ಅವ್ರಿಗೂ ಹೇಗೆ ರಿಸೋರ್ಸಸ್ನ ನಾವು ಉಳಿಸ್ಬೋದು ಅಂತ ನಾವು ಹೇಳ್ತೀವಿ. ಸೊ ಈ ರಿಸೋರ್ಸ್ ಮ್ಯಾನೇಜ್ಮೆಂಟು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಇಕ್ವಿಟಿವ್ ಡಿಸ್ಟ್ರಿಬ್ಯೂಷನ್. ಅಂದರೆ ಕೆಲವ್ರಿಗೆ ಜಾಸ್ತಿ ರಿಸೋರ್ಸಸ್ ಬೇಕಿರುತ್ತಲ್ವಾ, ಕೆಲವ್ರಿಗೆ ಕಡಿಮೆ ರಿಸೋರ್ಸಸ್ ಬೇಕಿರುತ್ತೆ. ಬಟ್ ಬೇಕಿರೋದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನೀಡ್ ಆಯಿತಾ. ಇದು ತುಂಬ ಇಂಪಾರ್ಟೆಂಟ್. ಸೊ ಈ ಎಕ್ವಿಟಬಲ್ ಡಿಸ್ಟ್ರಿಬ್ಯೂಷನಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಬೇಕು ಅಷ್ಟೇ ಸಿಗುತ್ತೆ. ಅಂದರೆ ಜಾಸ್ತಿ ಬೇಕಿರೋರಿಗೆ ಜಾಸ್ತಿ ಸಿಗುತ್ತೆ, ಕಡಿಮೆ ಬೇಕಿರೋರಿಗೆ ಕಡಿಮೆ ಸಿಗುತ್ತೆ ಆಯಿತಾ. ಸೊ ಇದನ್ನು ಹೇಗೆ ಹೇಳ್ಬೋದು ಅಂದರೆ, ನಾಟ್ ಜಸ್ಟ್ ದ ರಿಚ್ ಬಟ್ ಈವನ್ ದ ಪೋರ್ ಹ್ಯಾವ್ ಆಕ್ಸೆಸ್ ಟು ಆ್ಯಂಡ್ ಕ್ಯಾನ್ ಬೆನಿಫಿಟ್ ಫ್ರಮ್ ದ ರಿಸೋರ್ಸಸ್ ಅವೈಲಬಲ್. ಸೊ ಈಗ ಸದ್ಯಕ್ಕೆ ಏನಾಗ್ತಿದೆ ಅಂದರೆ, ಜಾಸ್ತಿ ದುಡ್ಡಿರೋರಿಗೆ ಅವರು ದುಡ್ಡು ಕೊಟ್ಬಿಟ್ಟು ಎಷ್ಟೊಂದು ರಿಸೋರ್ಸಸ್ನ ಅವರು ತೊಗೋಬೋದಲ್ವಾ. ಓಕೆ, ಸೊ ಈ ದುಡ್ಡಿರೋರಿಗೆ ಹೇಗೆ ಆಗುತ್ತೆ ಅಂತ ಹೇಳಿದ್ನಲ್ಲ, ಆದರೆ ಎಲ್ಲರಿಗೂ ದುಡ್ಡಿರುತ್ತಾ ಇಲ್ಲ ಅಲ್ವಾ, ಎಷ್ಟೊಂದು ಜನಕ್ಕೆ ದುಡ್ಡಿರಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಈ ರಿಸೋರ್ಸಸ್ ಕಂಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಆಯಿತಾ. ಸೊ ಅದಕ್ಕೆ ಈ ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ತುಂಬ ಮುಖ್ಯ. ಅಂದರೆ ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಸಿಗೋದು ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಆಯಿತಾ. ಮತ್ತು ಇನ್ನೊಂದು ಏನು ಅಂದರೆ, ಈ ರಿಸೋರ್ಸಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಅಂದರೆ ತೆಗೆದಾಗ ಏನಾಗುತ್ತೆ, ಇಟ್ ಕ್ಯಾನ್ ಸಮ್ಟೈಮ್ಸ್ ಬಿ ಡ್ಯಾಮೇಜಿಂಗ್ ಆಯಿತಾ. ಇಲ್ಲಿ ಉದಾಹರಣೆ ಕೊಟ್ಟಿರೋದಂದರೆ, ಮೈನಿಂಗ್ ಕಾಸಸ್ ಪೊಲ್ಯೂಷನ್ ಡ್ಯೂ ಟು ದ ಪ್ರೊಡಕ್ಷನ್ ಆಫ್ ಸ್ಲ್ಯಾಗ್. ನೀವು ಮೈನಿಂಗ್ ಬಗ್ಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರಲ್ಲಿ ಕಲಿತಲ್ಲ. ಸೊ ಏನಾಗುತ್ತೆ, ನಾವು ಎಷ್ಟೊಂದು ಮೆಟಲ್ಸ್ನ ತೆಗೆದಾಗ ಮೈನಿಂಗ್ ಅಂತ ಕರಿತೀವಿ ಅಲ್ಲ, ಆವಾಗ ಏನಾಗುತ್ತೆ, ಸ್ಲ್ಯಾಗ್ ಅಂತ ಒಂದು ಬೈ ಪ್ರಾಡಕ್ಟ್ ರಿಲೀಸ್ ಆಗುತ್ತೆ
ಆಯಿತಾ. ಸೊ ಈ ಸ್ಲ್ಯಾಗು ಇಸ್ ವೆರಿ ಪಲ್ಯೂಟಿಂಗ್. ಸೊ ದಿ ಎಕ್ಸ್ಟ್ರಾಕ್ಷನ್ ಆಫ್ ರಿಸೋರ್ಸಸ್ ಈಸ್ ಆಲ್ಸೋ ಪಲ್ಯೂಟಿಂಗ್ ಆಯಿತಾ. ಮತ್ತು ಇಂಪಾರ್ಟೆಂಟ್ ಏನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಇಂಡಿಯನ್ ಟೆಕ್ಸ್ಟ್ಸ್ ಅಂದರೆ ತುಂಬ ಹಳೇದಾಗಿರೋ ಪುಸ್ತಕಗಳು ಇದೆಯಲ್ಲ, ಈ ಉಪನಿಷತ್ತು, ಈ ಸ್ಮೃತೀಸ್ ಎಲ್ಲ, ದೇ ಕಂಟೇನ್ ಡಿಸ್ಕ್ರಿಪ್ಷನ್ಸ್ ಆಫ್ ಯೂಸಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್ ಆ್ಯಂಡ್ ಅದರ್ ರಿಸೋರ್ಸಸ್ ಆಯಿತಾ. ಫಾರೆಸ್ಟ್ ಕೂಡ ಒಂದು ನ್ಯಾಚುರಲ್ ರಿಸೋರ್ಸ್ ಅಲ್ವಾ. ಸೊ ಈ ರಿಸೋರ್ಸಸ್ನ ನಾವು ಹೇಗೆ ಉಪಯೋಗಿಸ್ಬೋದು ಅಂತ ಈ ಟೆಕ್ಸ್ಟಲ್ಲಿ ಬರೆದಿದ್ದಾರೆ. ನೀವು ಅನ್ಕೋಬೋದು ಈ ಸಸ್ಟೈನಬಲ್ ಡೆವಲಪ್ಮೆಂಟು, ಸಸ್ಟೈನಬಿಲಿಟಿ ಎಲ್ಲ ಹೊಸ ಹೊಸ ಪದ ನಾವು ಈಗ ಕಲ್ತಿರೋದು ಅಂತ. ಆದರೆ ಈ ಟೆಕ್ಸ್ಟಲ್ಲಿ ತುಂಬ ಹಳೆ ಸೆಂಚುರೀಸ್ ಓಲ್ಡ್ ಟೆಕ್ಸ್ಟ್ ಅಲ್ವಾ ಇದು, ಅವಾಗಿಂದನೇ ಈ ಹೇಗೆ ನಾವು ಸರಿಯಾಗಿ ಉಪಯೋಗಿಸ್ಬೇಕು, ಹೇಗೆ ನಾವು ಸಸ್ಟೈನಬಲ್ ಆಗಿ ಉಪಯೋಗಿಸ್ಬೇಕು ಅಂತ ಇದರಲ್ಲಿ ಬರೆದಿದ್ದಾರೆ ಆಯಿತಾ. ಸೊ ಇದು ಏನು ಹೇಳಿದೆ, ಉಪನಿಷತ್ ಆ್ಯಂಡ್ ಸ್ಮೃತಿ. ಸೊ ನಾನು ಏನು ಹೇಳಿದೆ, ಫಾರೆಸ್ಟ್ ಆರ್ ಆಲ್ಸೋ ಅ ನ್ಯಾಚುರಲ್ ರಿಸೋರ್ಸ್ ಅಲ್ವಾ. ಸೊ ಈಗ ಫಾರೆಸ್ಟ್ ಅಂದ್ರೇನು, ವನ, ಮತ್ತು ವೈಲ್ಡ್ ಲೈಫ್ ಅಂದರೆ ಏನು, ವನ್ಯಜೀವಿಗಳು. ಸೊ ಈ ವನ ಮತ್ತು ವನ್ಯಜೀವಿಗಳ ಬಗ್ಗೆ ಕರೆಯೋಣ ಆಯಿತಾ. ಫಾರೆಸ್ಟ್ ಆರ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಅಕ್ಕ ಇದೇನಿದು ಹೊಸ ಪದ, ಬಯೋಡೈವರ್ಸಿಟಿ ಅಂದರೆ, ಬಯೋ ಅಂದರೆ ಏನು, ಎನಿಥಿಂಗ್ ರಿಲೇಟೆಡ್ ಟು ನೇಚರ್, ಲಿವಿಂಗ್ ಆರ್ಗನಿಸಮ್ಸ್ ರಿಲೇಟ್ ಆಗೋದನ್ನ ನಾವು ಬಯೋ ಅಂತ ಹೇಳ್ಬೋದು ಆಯಿತಾ. ಡೈವರ್ಸಿಟಿ ಅಥವಾ ಡೈವರ್ಸ್ ಅಂದರೆ ಏನು, ಥರದಿರೋದು ಆಯಿತಾ. ಸೊ ಥರದ್ದು ಲಿವಿಂಗ್ ಆರ್ಗನಿಸಮ್ಸ್ ಒಟ್ಟಿಗೆ ಗೂಡಿ ಒಟ್ಟಿಗೆ ಸೇರಿ ಒಂದೇ ಕಡೆ ಇಡೋದನ್ನ ನಾವು ಬಯೋಡೈವರ್ಸ್ ಅಥವಾ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಫಾರೆಸ್ಟ್ ಆರ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂದರೆ ಅಲ್ಲಿ ತುಂಬ ಜಾಸ್ತಿ ಬಯೋಡೈವರ್ಸಿಟಿ ಇರುತ್ತೆ ಅಂತ ಆಯಿತಾ. ಸೊ ಈ ವನಗಳಲ್ಲಿ ಎಷ್ಟೊಂದು ರೀತಿ ಗಿಡಗಳಿರುತ್ತೆ, ಎಷ್ಟೊಂದು ರೀತಿ ಪ್ರಾಣಿ ಪಕ್ಷಿ ಎಲ್ಲ ಇರುತ್ತಲ್ವಾ. ಸೊ ಅದಕ್ಕೆ ನಾವು ಅದನ್ನು ಹಾಟ್ಸ್ಪಾಟ್ ಅಂತ ಕರಿತೀವಿ. ಸೊ ಏನೇನು ಆರ್ಗನಿಸಮ್ಸ್ ಇರುತ್ತೆ, ಬ್ಯಾಕ್ಟೀರಿಯಾ ಇರುತ್ತೆ, ಫಂಗೈ ಇರುತ್ತೆ, ಪ್ಲ್ಯಾಂಟ್ಸು, ಬರ್ಡ್ಸು, ರೆಪ್ಟೈಲ್ಸು, ಎಷ್ಟೊಂದು ಇರುತ್ತೆ ಆಯಿತಾ. ಸೊ ಒನ್ ಆಫ್ ದ ಮೇನ್ ಏಮ್ಸ್ ಆಫ್ ಕನ್ಸರ್ವೇಷನ್ ಇಸ್ ಟು ಪ್ರಿಸರ್ವ್ ದಿಸ್ ಬಯೋಡೈವರ್ಸಿಟಿ. ಅಂದರೆ ಕನ್ಸರ್ವ್ ಮಾಡಬೇಕು ಅಂದರೆ ಅಥವಾ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಈ ಎಲ್ಲ ಬಯೋಡೈವರ್ಸಿಟಿ ಇದೆಯಲ್ಲ ಇದನ್ನು ನಾವು ರಕ್ಷಿಸಬೇಕು, ಅಂದರೆ ಪ್ರಿಸರ್ವ್ ಮಾಡಬೇಕು. ಈ ಇಮೇಜಲ್ಲಿ ನೋಡಿದರೆ ಏನೇನಿದೆ ಕೊಟ್ಟಿದ್ದಾರೆ. ಬೆನಿಫಿಟ್ಸ್ ಆಫ್ ಫಾರೆಸ್ಟ್ ಅಂದರೆ ನಮ್ಗೆ ವನಗಳಿಂದ ಏನೇನು ಸಿಗುತ್ತೆ ಅಂದರೆ, ಈ ಸಾಯಿಲ್ ಇರುತ್ತಲ್ಲ, ಈ ಗಿಡಗಳು ಏನೋ ಮಾಡುತ್ತೆ, ದೇ ನರ್ಚರ್ ದ ಸಾಯಿಲ್. ಮತ್ತು ನಮ್ಗೆ ಗೊತ್ತಲ್ವಾ, ಈ ಫೋಟೋಸಿಂಥಸಿಸ್ ಮೂಲಕ ನಮ್ಗೆ ಏನು ಸಿಗುತ್ತೆ, ಆಕ್ಸಿಜನ್ ಸಿಗುತ್ತಲ್ವ. ವಿ ನೀಡ್ ಆಕ್ಸಿಜನ್ ಟು ಬ್ರೀತ್. ಸೊ ಗಿಡ ಇದ್ದಷ್ಟು, ವನ ಇದ್ದಷ್ಟು ಏನಾಗುತ್ತೆ, ಈ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಆಕ್ಸಿಜನ್ನ ಹೊರಗಡೆ ಹಾಕುತ್ತೆ ಥ್ರೂ ದ ಫೋಟೋಸಿಂಥಸಿಸ್ ಪ್ರಾಸೆಸ್. ಮತ್ತು ಎಷ್ಟೊಂದು ಗಿಡಗಳಿಂದ ನಮಗೆ ಆಹಾರ ಸಿಗುತ್ತಲ್ವ, ಈ ಪ್ಲ್ಯಾಂಟ್ಸಿಂದ ವೆಜಿಟೇಬಲ್ಸ್ ಸಿಗುತ್ತೆ, ಫ್ರೂಟ್ಸ್ ಸಿಗುತ್ತೆ. ಸೊ ದೇ ಪ್ರೊವೈಡ್ ಫುಡ್ ಟು ಮೆನಿ ಆಯಿತಾ. ಮತ್ತು ನೀರೆಲ್ಲ ಹರಿದಾಗ ಅದನ್ನು ಅಕ್ವಾಡಕ್ಟ್ ಅಂತ ಕರಿತೀವಿ. ದಿಸ್ ಇಸ್ ನಾಟ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತು ಫಾರೆಸ್ಟ್ ಹ್ಯಾವ್ 80% ಆಫ್ ದ ಅರ್ತ್ಸ್ ಬಯೋಡೈವರ್ಸಿಟಿ. ಅಂದರೆ ಇಡೀ ಅರ್ಥಲ್ಲಿ 80%, ದಟ್ ಸಚ್ ಅ ಹ್ಯೂಜ್ ಪೋರ್ಷನ್ ಅಲ್ವಾ. 100%ಅಲ್ಲಿ 80% ಬಯೋಡೈವರ್ಸಿಟಿ ವನಗಳಲ್ಲೇ ಇರುತ್ತೆ ಆಯಿತಾ. ಸೊ ಈ ವನಗಳನ್ನ ರಕ್ಷಿಸೋದು ತುಂಬ ಮುಖ್ಯ. ಸೊ ನಾವು ವನಗಳ ಬಗ್ಗೆ ಕಲ್ತ್ವಿ, ವನ್ಯಜೀವಿಗಳ ಬಗ್ಗೆ ಕಲ್ತ್ವಿ ಆಯಿತಾ. ಸೊ ಬರೀ ಪ್ರಾಣಿ ಪಕ್ಷಿ ಮತ್ತು ಗಿಡಗಳಿರುತ್ತಾ ಈ ವನಗಳಲ್ಲಿ? ಇಲ್ಲ, ಮನುಷ್ಯರು ಕೂಡ ಇರ್ತಾರೆ ಆಯಿತಾ. ಸಾಕಷ್ಟು ಮನುಷ್ಯರು ಅಕ್ಕಪಕ್ಕ ಮತ್ತು ಬೇರೆ ರೀತಿಯಲ್ಲಿ ಕೂಡ ಇನ್ವಾಲ್ವ್ ಆಗಿರ್ತಾರೆ ಆಯಿತಾ. ಸೊ ದ ಪೀಪಲ್ ಇನ್ವಾಲ್ವ್ ವೆನ್ ಕನ್ಸಿಡರಿಂಗ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಅಂದರೆ ನಾನು ಹೇಳಿದ್ನಲ್ಲ ವನಗಳನ್ನ ರಕ್ಷಿಸಬೇಕು ಅಂತ. ಯಾಕೆ ರಕ್ಷಿಸಬೇಕು? ಮನುಷ್ಯರಿಗೂ ಕೂಡ ಅದು ತುಂಬ ಮುಖ್ಯ ಆಯಿತಾ. ಪೀಪಲ್ ಇನ್ವಾಲ್ವ್ಡ್ ಅಂತ ನಾವು ಅವ್ರನ್ನ ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಿಮ್ಮ ಸ್ಕೂಲು ಒಂದು ಎನ್ವೈರ್ಮೆಂಟ್ ಅಲ್ವಾ, ಸ್ಕೂಲ್ ಎನ್ವೈರ್ಮೆಂಟ್. ಸ್ಕೂಲಲ್ಲಿರೋ ಸ್ಟೇಕ್ ಹೋಲ್ಡರ್ಸ್ನ ನಾವು ಏನು ಹೇಳ್ಬೋದು, ನೀವು ಏನಾಗ್ತೀರಾ, ಸ್ಟೂಡೆಂಟ್ಸ್ ಆಗ್ತೀರಾ, ನೀವು ಒಂದು ಸ್ಟೇಕ್ ಹೋಲ್ಡರು. ನಿಮ್ಮ ಅಮ್ಮ ಅಪ್ಪ ಏನಾಗ್ತಾರೆ, ನಿಮ್ಮ ಪೇರೆಂಟ್ಸ್ ಆಗ್ತಾರೆ, ಅವರು ಕೂಡ ಒಂದು ಸ್ಟೇಕ್ ಹೋಲ್ಡರ್ ಆಯಿತಾ. ಮತ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ ಅಥವಾ ನಿಮ್ಮ ಟೀಚರ್ಸು, ಈ ಹೆಲ್ಪ್ ಎಲ್ಲ, ಅವರೆಲ್ಲ ಇನ್ನೊಂದು ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ ಆಯಿತಾ. ಅದೇ ಥರ ಈ ವನಗಳಿಗೆ ರಿಲೇಟ್ ಆಗಿರೋ ಎಷ್ಟೊಂದು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಆಯಿತಾ. ಮೊದಲನೇ ಸ್ಟೇಕ್ ಹೋಲ್ಡರ್ ಬಂದ್ಬಿಟ್ಟು ದ ಪೀಪಲ್ ಹೂ ಲಿವ್ ಇನ್ ಆರ್ ನಿಯರ್ ಫಾರೆಸ್ಟ್. ಅಂದರೆ ಈ ವನಗಳ ಒಳಗಡೆ ಅಥವಾ ಅಕ್ಕಪಕ್ಕ ಇರೋರನ್ನ ನಾವು ಲೋಕಲ್ ಪೀಪಲ್ ಅಥವಾ ಟ್ರೈಬಲ್ ಪೀಪಲ್ ಅಂತ ಹೇಳ್ಬೋದಲ್ವಾ. ನೀವು ಎಷ್ಟೊಂದು ಟ್ರೈಬಲ್ ಕಮ್ಯುನಿಟೀಸ್ ಬಗ್ಗೆ ಕೇಳಿರ್ಬೋದಲ್ವಾ, ಈ ಆದಿವಾಸಿ ಕಮ್ಯುನಿಟಿ, ಎಷ್ಟೊಂದು ಕಮ್ಯುನಿಟೀಸ್ ಇದೆ ಆ ಥರ. ಅವ್ರನ್ನ ನಾವು ಇಂಡಿಜಿನಸ್ ಅಥವಾ ಲೋಕಲ್ ಪೀಪಲ್ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಂತ ಕರಿತೀವಿ. ಸೊ ಅವರು ಹೇಗೆ ಡಿಪೆಂಡ್ ಮಾಡ್ತಾರೆ ಅಥವಾ ಯಾಕೆ ಡಿಪೆಂಡ್ ಮಾಡ್ತಾರೆ ಈ ವನಗಳ ಮೇಲೆ ಅಂದರೆ, ದೇ ಡಿಪೆಂಡ್ ಆನ್ ದ ಫಾರೆಸ್ಟ್ ಪ್ರೊಡ್ಯೂಸ್ ಫಾರ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ದರ್ ಲೈಫ್. ಒಂದಂದರೆ ಆಹಾರಕ್ಕೆ, ಅವ್ರಿಗೆ ಊಟ ತಿಂಡಿ ಮಾಡಬೇಕಲ್ವಾ. ಸೊ ಈ ಗಿಡಗಳಿಂದ ಮತ್ತು ಪ್ರಾಣಿಗಳಿಂದ ಅವ್ರಿಗೆ ಏನು ಸಿಗುತ್ತೆ, ಊಟ ಸಿಗುತ್ತೆ. ಮತ್ತು ಈ ಮರಗಳಿಂದ ಅವ್ರಿಗೆ ಟಿಂಬರ್ ಅಥವಾ ಫೈರ್ವುಡ್ ಅಂತ ಹೇಳ್ತೀವಲ್ವ, ಈ ಬೆಂಕಿ ಮಾಡೋಕ್ಕೆ ಅವರು ಆ ಮರಗಳಿಂದ ಅವರು ವುಡ್ ತೊಗೊಂಡು ಅದನ್ನು ಮಾಡ್ತಾರೆ. ಮತ್ತು ಮನೆಗಳನ್ನೂ ಕೂಡ ಅವ್ರು ಮಾಡ್ತಾರಲ್ವ, ಈ ಬ್ಯಾಂಬೂ ಶೂಟ್ಸ್ ಇರುತ್ತಲ್ವ, ಬ್ಯಾಂಬೂ ಅಲ್ಲಿ ತೊಗೊಂಡು ಅವರು ಒಟ್ಟಿಗೆ ಗೂಡಿ ಅದನ್ನು ಮನೆ ಅಥವಾ ಹಟ್ ಮಾಡ್ತಾರೆ. ಸೊ ಎಷ್ಟೊಂದು ರೀತಿ ಶೆಲ್ಟರು, ಫೂಡು, ಫಾರ್ ಮೆನಿ ಪರ್ಪಸಸ್ ಅವರು ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗ್ತಾರೆ ಆಯಿತಾ. ಎರಡನೇ ಸ್ಟೇಕ್ ಹೋಲ್ಡರ್ ಬಂದ್ಬಿಟ್ಟು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ದ ಗವರ್ಮೆಂಟ್ ಆಯಿತಾ. ಗವರ್ಮೆಂಟಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಗ್ರೂಪ್ ಇದೆ ಆಯಿತಾ. ದೇ ಓನ್ ದ ಲ್ಯಾಂಡ್ ಆ್ಯಂಡ್
ಕಂಟ್ರೋಲ್ ದ ರಿಸೋರ್ಸಸ್ ಫ್ರಮ್ ದ ಫಾರೆಸ್ಟ್. ಅಂದರೆ ಆ ಲ್ಯಾಂಡ್ ಅವರೇ ಓನ್ ಮಾಡ್ತಾರೆ, ಅಂದರೆ ಅವ್ರ ಹೆಸರಲ್ಲೇ ಇರುತ್ತೆ. ಈ ರಿಸೋರ್ಸಸ್ ಅಂದರೆ ಯಾರಿಗೆ ಕೊಡ್ಬೋದು, ಯಾರು ತಗೋಬೋದು, ಹೇಗೆ ತೊಗೋಬೋದು, ಅವ್ರು ಅದನ್ನು ಕಂಟ್ರೋಲ್ ಮಾಡ್ತಾರೆ ಆಯಿತಾ. ಸೊ ಅವರು 2ನೇ ಸ್ಟೇಕ್ ಹೋಲ್ಡರ್. 3ನೇ ಸ್ಟೇಕ್ ಹೋಲ್ಡರ್ ಬಂದ್ಬಿಟ್ಟು ಇಂಡಸ್ಟ್ರಿಯಲಿಸ್ಟ್ಸ್. ಅಂದರೆ ಈ ಇಂಡಸ್ಟ್ರೀಸ್ ಇರುತ್ತಲ್ಲ, ಎಷ್ಟೊಂದು ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿ, ಟಿಂಬರ್ ಇಂಡಸ್ಟ್ರಿ, ಎಷ್ಟೊಂದು ಇಂಡಸ್ಟ್ರಿ ಇದೆಯಲ್ಲ, ಅವ್ರೇನು ಮಾಡ್ತಾರೆ, ದೇ ಯೂಸ್ಡ್ ವೇರಿಯಸ್ ಫಾರೆಸ್ಟ್ ಪ್ರೊಡ್ಯೂಸ್. ಅಂದರೆ ಈ ರಾ ಮೆಟೀರಿಯಲ್ಸ್ ಫಾರೆಸ್ಟ್ ಅಥವಾ ವನಗಳಿಂದನೇ ಸಿಗುತ್ತಲ್ವಾ, ಈ ರಾ ಮೆಟೀರಿಯಲ್ನ ತೊಗೊಂಡು ಅವ್ರದ್ದು ಬೇರೆ ಬೇರೆ ಪ್ರಾಡಕ್ಟ್ಸ್ನ ಮಾಡ್ತಾರೆ ಆಯಿತಾ. ಬಟ್ ದೇ ಆರ್ ನಾಟ್ ಡಿಪೆಂಡೆಂಟ್ ಆನ್ ಫಾರೆಸ್ಟ್ ಇನ್ ಎನಿ ಒನ್ ಏರಿಯಾ. ಅಂದರೆ ಈ ಒಂದಿಂದನೇ ನಮಗೆ ವುಡ್ ಬೇಕು ಅಂತ ಏನಿಲ್ಲ, ಅವ್ರಿಗೆ ಎಲ್ಲಿ ಸಿಗುತ್ತೆ ಅಲ್ಲಿಂದ ಅವರು ತೊಗೊಂಡು ಅವರು ಉಪಯೋಗಿಸ್ಕೊತಾರೆ ಆಯಿತಾ. ಸೊ ಬರೀ ಒಂದೇ ಏರಿಯಾಲಿ ಅವರು ಡಿಪೆಂಡ್ ಆಗಿರಲ್ಲ. 4ನೇ ಸ್ಟೇಕ್ ಹೋಲ್ಡರ್ ಅಂದರೆ ಏನು, ವೈಲ್ಡ್ ಲೈಫ್ ಆ್ಯಂಡ್ ನೇಚರ್ ಎಂಥೂಸಿಯಾಸ್ಟ್. ಅಂದರೆ ಈ ವನ್ಯಜೀವಿ ಪರಿಸರನ ರಕ್ಷಿಸಬೇಕು ಅಂತ ಹೇಳ್ತಾರಲ್ಲ, ತುಂಬ ಇಂಟ್ರೆಸ್ಟ್ ಇರೋರಿಗೆ ಅವ್ರನ್ನ ವೈಲ್ಡ್ ಲೈಫ್ ನೇಚರ್ ಎಂಥೂಸಿಯಾಸ್ಟ್ ಅಂತ ಕರಿತೀವಿ. ವಾಟ್ ದೇ ವಾಂಟ್ ಟು ಡೂ, ದೇ ವಾಂಟ್ ಟು ಕನ್ಸರ್ವ್ ನೇಚರ್ ಇನ್ ಇಟ್ಸ್ ಪ್ರಿಸ್ಟೀನ್ ಫಾರ್ಮ್. ಈ ಪದ ಏನು ಹೊಸದಾಗಿ ಕಲಿತಿದ್ದೀರಾ, ಇದು ಪ್ಯೂರೆಸ್ಟ್ ಫಾರ್ಮ್. ಅಂದರೆ ಹೇಗೆ ಇತ್ತು ಆ ವನಗಳು ಹಾಗೇ ನಾವು ಇಡಬೇಕು, ರಕ್ಷಿಸಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಈ 4 ನಮ್ಮದು ಸ್ಟೇಕ್ ಹೋಲ್ಡರ್ಸ್ಗಳು. ಸೊ ಮೊದಲನೇ ಸ್ಟೇಕ್ ಹೋಲ್ಡರ್ ಬಗ್ಗೆ ನಾವು ಡೀಟೇಲ್ ಆಗಿ ನೋಡೋಣ ಆಯಿತಾ. ಸೊ ಈ ಇಂಡಿಜಿನಸ್ ಪೀಪಲ್ ಅಥವಾ ಈ ಟ್ರೈಬಲ್ ಕಮ್ಯುನಿಟೀಸ್ ವನಗಳಲ್ಲಿ ಇರೋರನ್ನ ನಾವು ಈ ಥರ ಕರಿತೀವಲ್ವಾ. ಏನು ಬೇಕು ಅವ್ರಿಗೆ, ದೇ ನೀಡ್ ಫೈರ್ವುಡ್ ಆ್ಯಂಡ್ ಟಿಂಬರ್ ಟು ಮೇಕ್ ವೇರಿಯಸ್ ಟೂಲ್ಸ್. ಅಂದರೆ ಈ ಅಗ್ರಿಕಲ್ಚರ್ ಅವರು ಫಾರ್ಮಿಂಗ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಈ ಫಿಶಿಂಗು, ಹಂಟಿಂಗು, ಫಾರ್ಮಿಂಗಿಗೆಲ್ಲ ಎಷ್ಟೊಂದು ಟೂಲ್ಸ್ ಬೇಕು ಮತ್ತು ಬೆಂಕಿ ಮಾಡಬೇಕು. ಅದಕ್ಕೆ ಅವರು ಫೈರ್ವುಡ್ ಆ್ಯಂಡ್ ಟಿಂಬರ್ನ ಉಪಯೋಗಿಸ್ತಾರೆ. ಮತ್ತು ಅವರು ಮನೆಗಳು ಮಾಡಬೇಕಲ್ವ, ಅವರು ಹೇಗೆ ಹೊರಗಡೆ ಇರೋಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಅವರು ಕೂಡ ಮನೆ ಮಾಡಬೇಕು, ಈ ಬಾಸ್ಕೆಟ್ ಮಾಡಬೇಕು. ಬಾಸ್ಕೆಟಲ್ಲಿ ಏನಾಗ್ತಾರೆ, ಈ ಎಲ್ಲ ಆಹಾರನ ತೊಗೋತಾರಲ್ವ, ಅದನ್ನು ಸ್ಟೋರ್ ಮಾಡೋಕ್ಕೆ ಬಾಸ್ಕೆಟ್ಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ, ದೇ ಯೂಸ್ ಬ್ಯಾಂಬೂ. ಮತ್ತು ನಾನು ಹೇಳಿದ್ನಲ್ಲ, ಆಹಾರ ಕಲೆಕ್ಟ್ ಮಾಡ್ತಾರೆ ಅಂದರೆ ಏನು, ಫ್ರೂಟ್ಸು, ನಟ್ಸು, ವೆಜಿಟಬಲ್ಸು ಮತ್ತು ಕೆಲವೊಂದು ಮೆಡಿಸಿನಲ್ ಪ್ಲ್ಯಾಂಟ್ಸ್ನ ಕೂಡ ಅವರು ಕಲೆಕ್ಟ್ ಮಾಡಿ ಇಟ್ಕೊಡ್ತಾರೆ ಆಯಿತಾ. ಮತ್ತು ಈ ಇಂಡಿಜಿನಸ್ ಪೀಪಲ್ ಅಥವಾ ಟ್ರೈಬಲ್ ಪೀಪಲ್ಗೆ ಅವ್ರದ್ದೇ ಕ್ಯಾಟಲ್ ಇರುತ್ತೆ ಆಯಿತಾ. ಕ್ಯಾಟಲ್ ಅಂದರೆ ಏನು, ಈ ಹಸು ಇರುತ್ತಲ್ಲ, ಎಮ್ಮೆ ಇರುತ್ತಲ್ಲ, ಅದನ್ನೆಲ್ಲ ನಾವು ಕ್ಯಾಟಲ್ ಅಂತ ಹೇಳ್ತೀವಿ. ಕ್ಯಾಟಲ್ ಏನು ಮಾಡುತ್ತೆ, ಈಗ ಹುಲ್ಲು ತಿನ್ನುತ್ತಲ್ವಾ, ಸೊ ದೇ ಗ್ರೇಸ್ ಆನ್ ಫಾರೆಸ್ಟ್ ಲ್ಯಾಂಡ್ ಆ್ಯಂಡ್ ಫೀಡ್ ಆನ್ ಫಾಡರ್. ಅದು ಫಾಡರ್ ಅಂದರೆ ಏನು, ಬೇರೆ ಏನು ಗಿಡಗಳು ಸಿಗುತ್ತೆ ಈ ವನಗಳಲ್ಲಿ, ಅದನ್ನು ಫಾಡರ್ ಅಂತ ಕರಿತೀವಿ ಆಯಿತಾ. ಸೊ ಅವ್ರದ್ದೇ ಕ್ಯಾಟಲ್ ಇದು ಮಾಡುತ್ತೆ. ಮತ್ತು ಕೊನೆಯದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ದೇ ಎನ್ಶೋರ್ ದಟ್ ದೇ ಡು ನಾಟ್ ಎಕ್ಸಾಸ್ಟ್ ದ ರಿಸೋರ್ಸಸ್ ಆಫ್ ದ ಫಾರೆಸ್ಟ್. ಅಂದರೆ ಅವ್ರಿಗೆ ಟಿಂಬರ್ ಬೇಕು ಅಂತ ದೇ ಡೋಂಟ್ ಗೋ, ಅಂದರೆ ಎಲ್ಲ ಟ್ರೀಸ್ನ ಕಟ್ ಮಾಡಿಬಿಟ್ಟು ನಮ್ಗೆ ಬೇಕು ಅಂತ ಅವ್ರು ಏನು ಮಾಡಲ್ಲ ಆಯಿತಾ. ಕೆಲವೊಂದು ಬ್ರ್ಯಾಂಚಸ್ನ ಕಟ್ ಮಾಡಿ ಬರೀ ಒಂದೇ ಜಾಗದಲ್ಲಿ ಕಟ್ ಮಾಡಲ್ಲ, ಅವರು ದೂರ ಹೋಗ್ಬಿಟ್ಟು ಕೆಲವೊಂದು ಅಂದರೆ ಪ್ರತಿ ಮರದಿಂದ ಕೆಲವೊಂದು ಬ್ರಾಂಚಸ್ನ ತೊಗೊಂಡು ಅವರು ಕಲೆಕ್ಟ್ ಮಾಡ್ತಾರೆ ಆಯಿತಾ. ಅವ್ರಿಗೂ ಗೊತ್ತಿದೆ ದೇ ಶುಡ್ ನಾಟ್ ಎಕ್ಸಾಸ್ಟ್ ದ ರಿಸೋರ್ಸಸ್ ಆಫ್ ದ ಫಾರೆಸ್ಟ್. ಅದು ರಿಪ್ಲೆನಿಷ್ ಮಾಡಬೇಕು ಅಂದರೆ, ರಿಪ್ಲೆನಿಷ್ ಆಗಬೇಕು ಅಂದರೆ ಅವರು ಕಡಿಮೆ, ಅವ್ರಿಗೆ ಎಷ್ಟು ಬೇಕಷ್ಟು ಅಷ್ಟೇ ಉಪಯೋಗಿಸ್ಬೇಕು ಅಂತ ಅವ್ರಿಗೆ ಗೊತ್ತು, ಅವ್ರು ಹಾಗೇ ಉಪಯೋಗಿಸ್ತಾರೆ. ಸೊ 2ನೇ ಸ್ಟೇಕ್ ಹೋಲ್ಡರ್ ಏನು, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾವು ಬ್ರಿಟಿಷ್ ರೂಲ್ ಬಗ್ಗೆ ಮಾತಾಡಬೇಕು. ಬ್ರಿಟಿಷ್ ನಾವು 75 ಇಯರ್ಸ್ ಹಿಂದ್ಗಡೆ, ನಾವು ಇಂಡಿಪೆಂಡೆನ್ಸ್ ಯಾವಾಗ ಸಿಕ್ತು, 1947 ಅಲ್ವಾ, ಅವಾಗಿಂತ ಮುಂಚೆ ಅವರೇನು ಆಳ್ತಿದ್ರಲ್ವಾ ಇಂಡಿಯಾದಲ್ಲಿ. ಸೊ ಏನು ಮಾಡಿದ್ರು ಅವರು, ವೆನ್ ದೇ ಕೇಮ್ ಟು ಇಂಡಿಯಾ ದೇ ಎಕ್ಸ್ಪ್ಲಾಯ್ಟೆಡ್ ಆರ್ ಫಾರೆಸ್ಟ್ ಫಾರ್ ದರ್ ಓನ್ ಯೂಸ್ ಆಯಿತಾ. ಅಂದರೆ ಅವ್ರದ್ದೇ ಸೆಲ್ಫಿಶ್ ಉಪಯೋಗಕ್ಕೆ ಅವ್ರು ಏನು ಮಾಡಿದ್ರು, ಸಾಕಷ್ಟು ರಿಸೋರ್ಸಸ್ನ ಅವರೇ ಉಪಯೋಗಿಸ್ರು ಆಯಿತಾ. ಸೊ ಆವಾಗ ಈ ಇಂಡಿಜಿನಸ್ ಪೀಪಲ್ ಇದ್ರಲ್ಲ ಅಥವಾ ಟ್ರೈಬಲ್ ಪೀಪಲ್ ಇದ್ರಲ್ಲ, ಅವರಿಗೆ ದೇ ಹ್ಯಾಡ್ ಟು ಡಿಪೆಂಡ್ ಆನ್ ಮಚ್ ಸ್ಮಾಲರ್ ಏರಿಯಾಸ್ ಅಂತ ಆಯಿತಾ. ಸೊ ಅವ್ರದ್ದು ಜಾಗಕ್ಕೆ ಅವ್ರು ಬಂದು ಎಂಕ್ರೋಚ್ ಮಾಡಿ ಅಥವಾ ಅವ್ರು ಬಂದು ಫೋರ್ಸ್ಫುಲ್ಲಾಗಿ ನೀವು ಹೊರಗಡೆ ಹೋಗಿ ಅಂತ ಅವ್ರನ್ನ ಹೊರಗೆ ಹಾಕ್ಬಿಟ್ಟು ಅವ್ರೇನು ಮಾಡಿದ್ರು, ದೇ ಎಕ್ಸ್ಪ್ಲಾಯ್ಟೆಡ್ ದ ಫಾರೆಸ್ಟ್ ಫಾರ್ ದೇರ್ ಓನ್ ಯೂಸ್ ಆಯಿತಾ. ಮತ್ತು ಈ ಲೋಕಲ್ ಪೀಪಲ್ಗೆ ಏನಾಯಿತು, ಕಡಿಮೆ ಜಾಗ ಆಯಿತು, ಅಷ್ಟೇ ಜಾಸ್ತಿ ಜನ ಇದ್ದರು ಬಟ್ ಕಡಿಮೆ ಜಾಗದಿಂದ ಅವರು ರಿಸೋರ್ಸಸ್ನ ಉಪಯೋಗಿಸ್ಬೇಕಾಗಿತ್ತು ಆಯಿತಾ. ಆಮೇಲೆ ಈ ಇಂಡಿಪೆಂಡೆನ್ಸ್ ಎಲ್ಲ ಸಿಕ್ಕಾದ್ಮೇಲೆ ಏನಾಯಿತು, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವರು ದೇ ಟುಕ್ ಓವರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗವರ್ಮೆಂಟು ಒಂದು ಎಂಟಿಟಿ ಆಯಿತಾ. ಸೊ ಅವರು ದೇ ಟುಕ್ ಓವರ್, ಬಟ್ ಅವರು ಡ್ಯಾಮೇಜ್ನ ಕಂಟಿನ್ಯೂ ಮಾಡಿದ್ರು. ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಈ ಲೋಕಲ್ ಜನಕ್ಕೆ ಹೇಗೆ ಉಪಯೋಗಿಸಿದ್ರು, ಹೇಗೆ ಉಪಯೋಗಿಸ್ಬೇಕು ಅಂತ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವ್ರು ಏನು ಮಾಡಿದ್ರು, ಅವರು ಏನು ಪ್ರಾಕ್ಟೀಸಸ್ನ ತಂದರು ಅಥವಾ ಬೇರೆ ರೀತಿಯಲ್ಲಿ ಹೇಗೆ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಪ್ರಯತ್ನ ಪಟ್ಟರು, ಅದು ಡ್ಯಾಮೇಜ್ನ ರಿಡ್ಯೂಸ್ ಮಾಡಲಿಲ್ಲ, ಅದು ಕಂಟಿನ್ಯೂ ಆಯಿತು ಆಯಿತಾ. ಆಮೇಲೆ ಏನಾಯಿತು, ದ ಲಾರ್ಜ್ ಏರಿಯಾಸ್ ಆಫ್ ಫಾರೆಸ್ಟ್ಸ್ ವರ್ ಕ್ಲಿಯರ್ ಟು ಮೇಕ್ ಮೋನೋಕಲ್ಚರ್. ಮೋನೋಕಲ್ಚರ್ ಅಂದರೆ ಏನು, ಪ್ಲ್ಯಾಂಟೇಷನ್. ನೀವು ಕೇಳಿರ್ಬೋದಲ್ವಾ, ಬನಾನಾ ಪ್ಲ್ಯಾಂಟೇಷನ್ನು ಆ ಥರ ಎಲ್ಲ. ಪ್ಲ್ಯಾಂಟೇಷನಲ್ಲಿ ಏನಾಗುತ್ತೆ ಅಂದರೆ ಬರೀ ಒಂದೇ ಥರದ ಗಿಡನ ಜಾಸ್ತಿ ಜಾಗದಲ್ಲಿ ಬೆರೀತಾರೆ ಆಯಿತಾ. ಸೊ ಈ ವನಗಳಲ್ಲಿ ಎಷ್ಟೊಂದು ಥರದ ಗಿಡಗಳು ಒಂದೇ ಜಾಗದಲ್ಲಿ ಬೆಳೆಯುತ್ತಲ್ವ. ಪ್ಲಾಂಟೇಷನ್ ಅಥವಾ ಮೊನೋಕಲ್ಚರಲ್ಲಿ ಏನಾಗುತ್ತೆ ಅಂದರೆ ಆ ಎಲ್ಲ ಗಿಡಗಳನ್ನು ಅಂದರೆ ಕಟ್ ಮಾಡಿಬಿಟ್ಟು ಬರೀ ಒಂದೇ ಥರನ ಗಿಡನ ಬೆಳೆಯೋದನ್ನ ನಾವು ಮೋನೋಕಲ್ಚರ್ ಅಂತ
ಕರಿತೀವಿ ಆಯಿತಾ. ಸೊ ಯಾವ ಪ್ಲ್ಯಾಂಟ್ದು ಅಥವಾ ಯಾವ ಗಿಡದ್ದು ಮೊನೋಕಲ್ಚರ್ ಬೆಳೆಸಿದ್ರು ಅಂದರೆ ಟೀಕು, ಪೈನ್ ಮತ್ತು ಯೂಕಲಿಪ್ಟಸ್. ದಿಸ್ ಡಿಸ್ಟ್ರಾಯ್ಡ್ ದ ಬಯೋಡೈವರ್ಸಿಟಿ ಇನ್ ದ ಏರಿಯಾ. ಸೊ ನಾವು ಕಲ್ತ್ವಲ್ಲ, ದ ಬಯೋಡೈವರ್ಸಿಟಿ ಇಸ್ ಆಲ್ ಕನೆಕ್ಟೆಡ್. ವಿ ಲರ್ನ್ಟ್ ಅಬೌಟ್ ಫುಡ್ ಚೈನ್, ಫುಡ್ ಸೈಕಲ್, ಕನೆಕ್ಷನ್ ಬಗ್ಗೆ ಎಲ್ಲ ಕಲ್ತ್ವಲ್ಲ. ಸೊ ಇದೆಲ್ಲ ತೆಗೆದುಬಿಟ್ರೆ ಇಟ್ ಡಿಸ್ಟ್ರಾಯ್ಸ್ ದ ಡೈವರ್ಸಿಟಿ ಆಫ್ ದ್ಯಾಟ್ ಏರಿಯಾ. ಸೊ ಬರೀ ಒಂದೇ ಪ್ಲ್ಯಾಂಟ್ ಇದ್ದರೆ ಆ ಡೈವರ್ಸಿಟಿ ಹಾಳಾಯಿತು ಆಯಿತಾ. ಬರೀ ಈ ಪ್ಲ್ಯಾಂಟ್ ಯಾಕೆ ಮಾಡಿದ್ರು ಅಂದರೆ ಸಾಕಷ್ಟು ಇಂಡಸ್ಟ್ರಿಗಳು, ಟೀಕ್ ಇಂಡಸ್ಟ್ರಿ ತುಂಬ ದುಡ್ಡು ಮಾಡೋ ಇಂಡಸ್ಟ್ರಿ ಆಯಿತಾ. ಸೊ ಈ ಇಂಡಸ್ಟ್ರಿಗೆ ಸಾಕಷ್ಟು ಟೀಕ್ ವುಡ್ ಬೇಕಿತ್ತಲ್ವ, ಸೊ ಅದಕ್ಕೆ ಈ ಥರ ಮೋನೋಕಲ್ಚರ್ ಎಲ್ಲ ಮಾಡಿದ್ರು ಆಯಿತಾ. ಸೊ ಇದೆಲ್ಲ ಮಾಡಿದ್ರಿಂದ ಏನು ರಿಸಲ್ಟ್ ಏನಾಯಿತು ಈ ಲೋಕಲ್ ಪೀಪಲ್ ಮೇಲೆ ಅಂದರೆ ದೇ ಕುಡ್ ನೋ ಲಾಂಗರ್ ಫೈಂಡ್ ಲೀವ್ಸ್ ಫಾರ್ ಫಾಡರ್, ಹರ್ಬ್ಸ್ ಫಾರ್ ಮೆಡಿಸಿನ್ ಆ್ಯಂಡ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಫಾರ್ ಫುಡ್. ಅಂದರೆ ಆಹಾರ ಒಂದು ಬೇಸಿಕ್ ನೀಡ್, ಅವ್ರಿಗೆ ಆಹಾರನೇ ಸಿಗ್ತಿರ್ಲಿಲ್ಲ ಇದೆಲ್ಲ ಮಾಡಿದ್ರಿಂದ ಆಯಿತಾ. ಮತ್ತು ಯಾರಾದರೂ ಹುಷಾರು ತಪ್ಪಿದ್ರೆ ಮೆಡಿಸಿನೂ ಕೂಡ ಸಿಗ್ತಿಲ್ಲ, ಈ ಮೆಡಿಸಿನಲ್ ಪ್ಲ್ಯಾಂಟ್ಸಿಂದ ಅವ್ರಿಗೇನೂ ಸಿಗ್ತಿರ್ಲಿಲ್ಲ. ಮತ್ತು ಅವ್ರ ಕ್ಯಾಟಲ್ ಅಂದರೆ ಅವ್ರ ಹಸು, ಎಮ್ಮೆ, ಅದಕ್ಕೂ ಕೂಡ ಏನೂ ಆಹಾರ ಸಿಗ್ತಿರ್ಲಿಲ್ಲ ಆಯಿತಾ. ಸೊ ದಿಸ್ ಇಸ್ ದ ಮೇಜರ್ ಕಾನ್ಸಿಕ್ವೆನ್ಸ್. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋ ರೆಗ್ಯುಲೇಷನ್ಸಿಂದ ಇದು ಒಂದು ಮೇನ್ ಕಾನ್ಸಿಕ್ವೆನ್ಸ್. ಸೊ ಮೂರನೇ ಸ್ಟೇಕ್ ಹೋಲ್ಡರ್ ಯಾರು? ಇಂಡಸ್ಟ್ರೀಸ್ ಅಲ್ವಾ. ಮೆನಿ ಇಂಡಸ್ಟ್ರೀಸ್ ಲೈಕ್ ಪೇಪರ್ ಇಂಡಸ್ಟ್ರಿ, ಟಿಂಬರ್ ಇಂಡಸ್ಟ್ರಿ ಮತ್ತು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಎಲ್ಲ ಇರುತ್ತಲ್ಲ, ದೇ ಡಿಪೆಂಡೆಂಟ್ ಆನ್ ಫಾರೆಸ್ಟ್ ಫಾರ್ ದೇರ್ ರಾ ಮೆಟೀರಿಯಲ್ಸ್. ನಾನು ಹೇಳಿದ್ದಲ್ಲ, ರಾ ಮೆಟೀರಿಯಲ್ಸ್ ಲೈಕ್ ಈ ವುಡ್ಡು ಇದನ್ನೆಲ್ಲ ತೊಗೊಂಡು ಅವ್ರು ಏನು ಮಾಡ್ತಾರೆ, ದೇ ಮೇಕ್ ಆಲ್ ಆಫ್ ದೇರ್ ವೇರಿಯಸ್ ಪ್ರಾಡಕ್ಟ್ಸ್. ಸೊ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದೀನಲ್ವಾ, ಎಷ್ಟೊಂದು ವುಡ್ ಕಾಣಿಸ್ತಿದಲ್ವಾ ನಿಮಗೆ. ಸೊ ಇದನ್ನು ನಾವು ಟಿಂಬರ್ ಅಂತ ಹೇಳ್ತೀವಿ. ಸೊ ಏನು ಮಾಡ್ತಾರೆ, ಈ ಮರಗಳನ್ನ ಕಟ್ ಮಾಡಿ ಈ ಥರ ಲಾಗ್ಸ್ ಮಾಡಿ ಅವರು ವೇರಿಯಸ್ ಇಂಡಸ್ಟ್ರಿಗೆ ಸಪ್ಲೈ ಮಾಡ್ತಾರೆ ಆಯಿತಾ. ಸೊ ಈ ರಾ ಮೆಟೀರಿಯಲ್ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಯಿತಾ. ಈ ಫಾರೆಸ್ಟಿಂದ, ಈ ವನಗಳಿಂದನೇ ಅವ್ರಿಗೂ ಈ ರಾ ಮೆಟೀರಿಯಲ್ ಸಿಗೋದಾಯ್ತಾ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಸಸ್ಟೈನಬಿಲಿಟಿ ಆಫ್ ದ ಫಾರೆಸ್ಟ್ ಇನ್ ಒನ್ ಪರ್ಟಿಕ್ಯುಲರ್ ಏರಿಯಾ. ಇದ್ಯಾಕೆ ಸಸ್ಟೈನಬಿಲಿಟಿ ಬಗ್ಗೆ ಎಲ್ಲರೂ ಯೋಚಿಸಬೇಕು ಅಂತ ನೀವು ಪ್ರಶ್ನೆ ಇರ್ಬೋದಲ್ವ ನಿಮಗೆ. ಅವ್ರು ಯಾಕೆ ಯೋಚಿಸಲ್ಲ ಅಂದರೆ ಅವ್ರಿಗೆ ಬರೀ ಈ ಮೆಟೀರಿಯಲ್ ಬೇಕು, ಅದು ಎಲ್ಲಿಂದ ಸಿಗುತ್ತೆ ಅವ್ರಿಗೇನು ಯೋಚನೆ ಇಲ್ಲ ಆಯಿತಾ. ಬರೀ ಒಂದೇ ಜಾಗದಿಂದ ಸಿಗಬೇಕು ಅಂತ ಅವ್ರಿಗೇನು ಕಂಡೀಷನ್ ಇಲ್ಲ. ಒಂದು ಜಾಗದಲ್ಲಿ ಮುಗಿಸ್ಬಿಟ್ರೆ ಅವರು ಬೇರೆ ಜಾಗಕ್ಕೆ ಹೋಗ್ಬೋದಲ್ವಾ. ಸೊ ದಟ್ಸ್ ವೈ ಒನ್ ಪರ್ಟಿಕ್ಯುಲರ್ ಏರಿಯಾ ಅವ್ರಿಗೇನು ಬೇಕಿಲ್ಲ ಆಯಿತಾ. ಸೊ ಅದಕ್ಕೆ ನಾವು ಏನು ಹೇಳ್ಬೋದು ಅಂದರೆ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಸಸ್ಟೈನಬಿಲಿಟಿ ಇನ್ ಒನ್ ಪರ್ಟಿಕ್ಯುಲರ್ ಏರಿಯಾ ಆಯಿತಾ. ಒಂದು ಉದಾಹರಣೆ ಕೊಡಬೇಕು ಅಂದರೆ ಆಫ್ಟರ್ ಕಟಿಂಗ್ ಡೌನ್ ಆಲ್ ದ ಟೀಕ್ ಟ್ರೀಸ್ ಇನ್ ಒನ್ ಏರಿಯಾ ದೇ ವಿಲ್ ಗೆಟ್ ದೇರ್ ಟ್ರೀಸ್ ಫ್ರಮ್ ಅ ಡಿಫ್ರೆಂಟ್ ಫಾರೆಸ್ಟ್. ಅಂದರೆ ಒಂದಲ್ಲಿ ಎಲ್ಲ ಟೀಕ್ ಟ್ರೀನ ಅವರು ಕಟ್ ಮಾಡಿ ಮುಗಿಸ್ಬಿಟ್ರೆ ಅವ್ರೇನು ಆ ಇಂಡಸ್ಟ್ರಿ ಏನು ಮುಚ್ಚಲ್ಲ ಆಯಿತಾ. ಇನ್ನೊಂದು ವನಕ್ಕೆ ಹೋಗ್ಬಿಟ್ಟು ಅಲ್ಲೂ ಕೂಡ ಕಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮತ್ತು ನಿಮಗೆ ಒಂದು ಪ್ರಶ್ನೆ ಇರಬೇಕು, ಅಕ್ಕ ಈ ಲೋಕಲ್ ಪೀಪಲ್, ಇಂಡಿಜಿನಸ್ ಪೀಪಲ್ ಎಲ್ಲ ಈ ವನಗಳಲ್ಲಿ ಇರ್ತಾರಲ್ವಾ, ಸೊ ಇದೆಲ್ಲ ಒಂದೇ ಥರದ ಮರದನ್ನ ಅವರು ಕಟ್ ಮಾಡಿಬಿಟ್ರೆ ಬಯೋಡೈವರ್ಸಿಟಿ ಎಲ್ಲ ರೂನ್ ಆಗುತ್ತೆ ಅಂತ ನೀವು ಕೇಳ್ತಿರ್ಬೇಕು. ಆದರೆ ಏನು ಹೇಳ್ಬೋದು ಅಂದರೆ ಈ ಇಂಡಸ್ಟ್ರಿಗಳು ತುಂಬ ದೊಡ್ಡ ಇಂಡಸ್ಟ್ರಿ, ತುಂಬ ದುಡ್ಡಿರುತ್ತೆ, ತುಂಬ ಪವರ್ ಇರುತ್ತೆ ಆಯಿತಾ ಅವ್ರಿಗೆ. ಸೊ ಈ ಲೋಕಲ್ ಪೀಪಲ್ ಏನಾದರೂ ಹೇಳಿದ್ರು, ಪ್ರೊಟೆಸ್ಟ್ ಮಾಡಿದ್ರು, ಅವ್ರ ಮಾತೇನು ಕೇಳಲ್ಲ. ಅವ್ರಿಗೆ ಅವ್ರ ಪವರಿಂದ ಅವ್ರು ಏನು ಮಾಡ್ತಾರೆ, ಅವ್ರದ್ದು ರಿಕ್ವೆಸ್ಟ್ ಎಲ್ಲ ಅವರು ಕನ್ಸಿಡರ್ ಮಾಡೋದೇ ಇಲ್ಲ. ಮತ್ತು ಈ ಇಂಡಸ್ಟ್ರೀಸ್ ಈಗ ಈ ರಾ ಮೆಟೀರಿಯಲ್ಸ್ ಎಲ್ಲ ಬೇಕಲ್ವಾ, ಸೊ ಅವ್ರಿಗೆ ಈ ರಾ ಮೆಟೀರಿಯಲ್ಸ್ ಲೋವೆಸ್ಟ್ ಪ್ರೈಸಲ್ಲಿ ಸಿಗೋಕ್ಕೆ ಅವ್ರು ಏನು ಬೇಕಾದರೂ ಮಾಡ್ತಾರೆ ಆಯಿತಾ. ಈ ಲೋಕಲ್ ಇಂಡಿಜಿನಸ್ ಪೀಪಲ್ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಮತ್ತು ನಾಲ್ಕನೇ ಸ್ಟೇಕ್ ಹೋಲ್ಡರ್ ಯಾರು? ವೈಲ್ಡ್ ಲೈಫ್ ಆ್ಯಂಡ್ ನೇಚರ್ ಎಂಥೂಸಿಯಾಸ್ಟ್ ಆಯಿತಾ. ಸೊ ಮೊದಲನೇ ಪಾಯಿಂಟ್ ಓದೋಣ. ದೆರ್ ಹ್ಯಾವ್ ಬಿನ್ ಮೆನಿ ಇನ್ಸ್ಟೆನ್ಸಸ್ ಆಫ್ ಲೋಕಲ್ ಪೀಪಲ್ ವರ್ಕಿಂಗ್ ಫಾರ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಅಂದರೆ ಈ ಅರಣ್ಯ ರಕ್ಷಿಸೋದು ಅಥವಾ ವನಗಳನ್ನ ರಕ್ಷಿಸೋದು ಲೋಕಲ್ ಪೀಪಲ್ ಎಲ್ಲ ಮಾಡ್ತಾರೆ ಆಯಿತಾ. ಒಂದು ಉದಾಹರಣೆ ಕೊಡಬೇಕು ಅಂದರೆ ವೆಸ್ಟರ್ನ್ ರಾಜಸ್ಥಾನ್, ಅಂದರೆ ರಾಜಸ್ಥಾನ್ ಒಂದು ಸ್ಟೇಟ್ ಇದೆ ಅಲ್ವಾ, ಅಲ್ಲಿ ಒಂದು ಬಿಷ್ಣಾಯ್ ಕಮ್ಯುನಿಟಿ ಅಂತ ಒಂದು ಕಮ್ಯುನಿಟಿ ಇದೆ ಆಯಿತಾ, ಅಥವಾ ಒಂದು ಗ್ರೂಪ್ ಇದೆ. ಅವ್ರಿಗೆ ಈ ವನಗಳನ್ನ ರಕ್ಷಿಸೋದು ಒಂದು ಧರ್ಮದ ಪ್ರಾಕ್ಟೀಸ್ ಅಥವಾ ರಿಲಿಜಿಯಸ್ ಪ್ರಾಕ್ಟೀಸ್. ಅವ್ರ ಧರ್ಮದಲ್ಲಿ ಇದು ಬರ್ತಿದೆ. ಸೊ ಅದಕ್ಕೆ ಅವರು ಈ ವನಗಳು, ವನ್ಯಜೀವಿಗಳನ್ನೆಲ್ಲ ರಕ್ಷಣೆ ಮಾಡ್ತಾರೆ ಅವರು ಆಯಿತಾ. ಮತ್ತು ಇನ್ನೊಂದು ಏನು ನೀವು ನೋಡ್ಬೋದು ಅಂದರೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ ನಿಮಗೆ ಈ ಇಂಡಿಯನ್ ಗವರ್ಮೆಂಟು ಒಂದು ಅವಾರ್ಡ್ ಶುರು ಮಾಡಿದ್ದಾರೆ ಆಯಿತಾ. ಈ ಅವಾರ್ಡ್ ಏನು? ಅಮೃತಾ ದೇವಿ ಬಿಷ್ಣಾಯ್ ನ್ಯಾಷನಲ್ ಅವಾರ್ಡ್ ಫಾರ್ ವೈಲ್ಡ್ ಲೈಫ್ ಕನ್ಸರ್ವೇಷನ್. ತುಂಬ ದೊಡ್ಡ ಹೆಸರು, ಹೇಳೋಕ್ಕೆ ಸುಸ್ತಾಗುತ್ತೆ. ಬಟ್ ಇದು ಯಾಕೆ ಮಾಡಿದ್ರು ಅಂದರೆ ಅಮೃತಾ ದೇವಿ ಬಿಷ್ಣಾಯ್ ಅಂತ ಒಬ್ಬರು ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ ಇದ್ದರು ಆಯಿತಾ. ಸೊ ಅವ್ರು ಏನು ಮಾಡಿದ್ರು, ಶಿ ಸ್ಯಾಕ್ರಿಫೈಸ್ಡ್ ಹರ್ ಲೈಫ್ ಅಲಾಂಗ್ ವಿತ್ 363 ಅದರ್ಸ್ ಆಯಿತಾ ಫಾರ್ ದ ಪ್ರೊಟೆಕ್ಷನ್ ಆಫ್ ಕೇಜ್ರಿ ಟ್ರೀಸ್ ಇನ್ ದ ಕೆಜ್ರಾಲಿ ವಿಲೇಜ್ ನಿಯರ್ ಜೋಧ್ಪುರ್. ಅಂದರೆ ಜೋಧ್ಪುರಲ್ಲಿ ಒಂದು ಹಳ್ಳಿ ಇತ್ತು, ಕೆಜ್ರಾಲಿ ವಿಲೇಜ್ ಅಂತ. ಅಲ್ಲಿ ಯಾವುದೋ ಇಂಡಸ್ಟ್ರಿ ಬಂದ್ಬಿಟ್ಟು ಈ ಕೇಜ್ರಿ ಟ್ರೀಸ್ನ ಕಟ್ ಮಾಡೋಕ್ಕೆ ನೋಡಿದ್ರು ಆಯಿತಾ. ಬಟ್ ಈ ಅಮೃತ್ ದೇವಿಯವರು ಅದನ್ನು ಮಾಡೋಕ್ಕೆ ಬಿಟ್ಟಿಲ್ಲ. ಮತ್ತು ಈ ಪ್ರೊಟೆಸ್ಟಲ್ಲಿ ಅವರು ಶಿ ಸ್ಯಾಕ್ರಿಫೈಸ್ಡ್ ಹರ್ ಲೈಫ್. ಅವರೊಬ್ಬರೇ ಅಲ್ಲ, ಸಾಕಷ್ಟು ಬೇರೆ ಜನಗಳು ಕೂಡ ದೇ ಸ್ಯಾಕ್ರಿಫೈಸ್ ದರ್ ಲೈಫ್. ಸೊ ಅವ್ರ ಆನರಲ್ಲಿ ಗೌರ್ಮೆಂಟು ಈ ಅವಾರ್ಡನ್ನು ಮಾಡಿದ್ದಾರೆ. ಮತ್ತು ಈ ವನ ರಕ್ಷಣೆ ಬಗ್ಗೆ ಇನ್ನೊಂದು
ಕತೆ ಇದೆ ಆಯಿತಾ. ಸೊ ಈ ಯಾವುದ್ರ ಕತೆ, ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಬಗ್ಗೆ ಕತೆ ಆಯಿತಾ. ಸೊ ಈ ನ್ಯಾಷನಲ್ ಪಾರ್ಕ್ ಆಗೋಕ್ಕಿಂತ ಮುಂಚೆ ಅದು ಒಂದು ಗ್ರಾಸ್ ಲ್ಯಾಂಡ್ ಇತ್ತು ಆಯಿತಾ, ಅಂದರೆ ಹುಲ್ಲು ಎಲ್ಲ ಇತ್ತು. ಯಾವ ಥರ ಹುಲ್ಲು ಅಂದರೆ ಆಲ್ಪೈನ್ ಮೆಡೋಸ್ ಆಯಿತಾ. ಸೊ ಈ ಆಲ್ಪೈನ್ ಮೆಡೋಸು ದೇ ವರ್ ಗ್ರೇಸ್ಡ್ ಬೈ ಶೀಪ್, ಅಂದರೆ ಈ ಕುರಿಗಳು ಅಲ್ಲಿ ಸಮ್ಮರ್ ಅಂದರೆ ಬೇಸಿಗೆ ಕಾಲದಲ್ಲಿ ಹೋಗ್ಬಿಟ್ಟು ಆ ಹುಲ್ಲನ್ನೆಲ್ಲ ತಿಂತಿತ್ತು ಆಯಿತಾ. ಹೇಗೆ ಹೋಗ್ತಿದ್ರು ಅಂದರೆ ಈ ಶೆಪರ್ಡ್ಸ್ ಇರ್ತಾರಲ್ಲ, ಅಂದರೆ ಕುರಿ ಸಾಕೋರು, ಅವರು ಕುರಿಗಳನ್ನ ಬೇಸಿಗೆ ಕಾಲದಲ್ಲಿ ಪ್ರತಿ ವರ್ಷ ಕರ್ಕೊಂಡು ಹೋಗ್ತಿದ್ರು ಆಯಿತಾ. ಬಟ್ ಈ ಪಾರ್ಕ್ ಅವರು ಮಾಡಿದಾಗ ವೆನ್ ದ ನ್ಯಾಷನಲ್ ಪಾರ್ಕ್ ವಾಸ್ ಫಾರ್ಮ್ಡ್, ಈ ಪ್ರಾಕ್ಟೀಸ್ ನಿಲ್ತ್ಬಿಟ್ಟು, ಯಾಕಂದರೆ ಅವರು ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡಿದ್ರಲ್ಲ, ಈ ಕುರಿಗಳನ್ನ ಕರ್ಕೊಂಡು ಬರೋಕ್ಕೆ ಬಿಡಲಿಲ್ಲ ಅವರು. ಸೊ ಇದು ಮಾಡಿದಾಗ ಏನಾಯಿತು, ಈ ಗ್ರೇಸಿಂಗ್ ಇಲ್ಲದೆ ಇದ್ದಾಗ ಏನಾಗ್ತಿತ್ತು, ಈ ಹುಲ್ಲೆಲ್ಲ ತುಂಬ ಉದ್ದ ಬೆಳೀತಿತ್ತು ಆಯಿತಾ. ಸೊ ದ ಗ್ರಾಸ್ ಫಸ್ಟ್ ಗ್ರೋಸ್ ವೆರಿ ಟಾಲ್, ಮತ್ತು ತುಂಬ ಉದ್ದ ಬೆಳೆದಾಗ ಈ ಹುಲ್ಲು ತುಂಬ ಸ್ಟ್ರಾಂಗ್ ಆಗಿರಲ್ಲ ಆಯಿತಾ. ತುಂಬ ಉದ್ದ ಬೆಳೆಯೋಕ್ಕೆ ಅದಕ್ಕೆ ಸ್ಟ್ರಕ್ಚರಲಿ ಸೌಂಡ್ ಇರಲ್ಲ, ಅಂದರೆ ಅದು ನಿಲ್ಲಕ್ಕಾಗಲ್ಲ. ಸೊ ಏನಾಗುತ್ತೆ, ಅದು ಬಿದ್ದೋಗುತ್ತೆ. ಸೊ ಇಟ್ ಫಾಲ್ಸ್ ಓವರ್ ಪ್ರಿವೆಂಟಿಂಗ್ ಫ್ರೆಶ್ ಗ್ರೋತ್, ಅಂದರೆ ಇದು ಬಿದ್ದಾಗ ಕೆಳಗಡೆ ಸಾಯಿಲ್ ಎಲ್ಲ ಕವರ್ ಆಗುತ್ತೆ ಅಲ್ವಾ. ಸೊ ಹೊಸ ಹುಲ್ಲನ್ನ ಬೆಳೆಯೋಕ್ಕೆ ಅದನ್ನು ಬಿಟ್ಟಿಲ್ಲ ಆಯಿತಾ. ಸೊ ಇದು ಈ ನ್ಯಾಷನಲ್ ಪಾರ್ಕ್ ಶುರು ಮಾಡಿದ್ರಿಂದ ಇದು ಒಂದು ಕಾನ್ಸಿಕ್ವೆನ್ಸ್. ಸೊ ನಾವು ಇಲ್ಲಿ ತನಕ ಏನು ಅರ್ಥ ಮಾಡ್ಕೋಬೋದು ಅಂದರೆ, ಈ ಲೋಕಲ್ ಪೀಪಲ್ಗೆ ಅವ್ರಿಗೆ ಜಾಸ್ತಿ ಗೊತ್ತು, ಅಂದರೆ ಅವ್ರು ಎಷ್ಟೊಂದು ವರ್ಷದಿಂದ ಈ ಅರಣ್ಯಗಳಲ್ಲಿ ಅಥವಾ ಈ ವನಗಳಲ್ಲಿ ವಾಸ ಮಾಡ್ತಿರ್ತಾರಲ್ವ. ಸೊ ಅವ್ರಿಗೆ ಗೊತ್ತು ಎಷ್ಟು ಇಲ್ಲಿಂದ ತೊಗೋಬೋದು, ಎಷ್ಟು ಆ ಕಡೆಯಿಂದ ತೊಗೋಬೋದು, ಯಾವಾಗ ತೊಗೋಬೇಕು, ಹೇಗೆ ತೊಗೋಬೇಕು, ಅವ್ರಿಗೆ ಬೆಸ್ಟಾಗಿ ಗೊತ್ತಿರುತ್ತೆ ಆಯಿತಾ. ಸೊ ಅದಕ್ಕೆ ನಾವು ಏನಂತ ಹೇಳ್ಬೋದು, ಲೋಕಲ್ ಪೀಪಲ್ ಮಸ್ಟ್ ನಾಟ್ ಕೆಪ್ಟ್ ಔಟ್ ಆಫ್ ಫಾರೆಸ್ಟ್ ಬೈ ಫೋರ್ಸ್ ಆಯಿತಾ. ಯಾಕಂದರೆ ದೇ ನೋ ಬೆಸ್ಟ್ ಹೌ ಟು ಲಿವ್ ಇನ್ ಹಾರ್ಮನಿ ವಿತ್ ಅ ಎನ್ವೈರ್ಮೆಂಟ್. ಅವರು ಆ ಮನುಷ್ಯರು ಈ ಫಾರೆಸ್ಟ್ ಇಕೋಸಿಸ್ಟಮ್ ಪಾರ್ಟ್ ಆಗಿರ್ತಾರೆ ಆಯಿತಾ. ಸೊ ಅವ್ರಿಗೆ ಜಾಸ್ತಿ ಒಳ್ಳೆಯದಾಗಿ ಗೊತ್ತಿರ್ತಾರೆ ಆಯಿತಾ. ಸೊ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಬೇರೆ ಇಂಡಸ್ಟ್ರೀಸ್ ಎಲ್ಲ ಇವ್ರನ್ನ ಈ ವನಗಳಿಂದ ಫೋರ್ಸ್ಫುಲಿ ರಿಮೂವ್ ಮಾಡಬಾರ್ದು. ಮತ್ತು ನಮಗೇನು ಗೊತ್ತು, ಏನಂತ ಬರ್ದಿದೆ ಅಂದರೆ, ಡ್ಯಾಮೇಜ್ ಇಸ್ ಕಾಸ್ಡ್ ಬೈ ಟೂರಿಸಮ್. ಟೂರಿಸಮ್ ಅಂದರೆ ಏನು, ಜನಗಳು ಒಂದು ಜಾಗದಿಂದ ಇನ್ನೊಂದು ಹೊಸ ಜಾಗಕ್ಕೆ ಹೋಗ್ಬಿಟ್ಟು ಎಲ್ಲ ಸೈಟ್ ಸೀಯಿಂಗ್ ಎಲ್ಲ ಮಾಡ್ತಾರಲ್ಲ, ಅವರು ಈ ಫಾರೆಸ್ಟು, ಈ ನೇಚರ್ ಪಾರ್ಕ್ ಎಲ್ಲ ಅಲ್ಲಿಗೂ ಹೋಗ್ತಾರೆ ಆಯಿತಾ. ಸೊ ಡ್ಯಾಮೇಜ್ ಹೇಗೆ ಆಗುತ್ತೆ ಅಂದರೆ, ಅವ್ರು ಮನುಷ್ಯರು ಬರ್ತಿದ್ದಾರೆ, ಹೊಸ ಜನ ಬರ್ತಿದ್ದಾರೆ ಅಂದರೆ ಅವ್ರ ಕನ್ವೀನಿಯನ್ಸಿಗೆ ಅವ್ರು ಕೆಲವೊಂದು ಮಾಡಿರ್ತಾರೆ. ನೀವು ನೋಡಿರ್ಬೋದು, ನೀವು ಯಾವುದಾದ್ರೂ ನೇಚರ್ ಪಾರ್ಕಿಗೆ ಹೋಗಿದ್ರೆ ನಿಮಗೆ ಒಂದು ಪಾತ್ವೇ ಮಾಡಿರ್ತಾರೆ, ಈ ಮರಗಳನ್ನ ಎಲ್ಲ ಕಟ್ ಮಾಡಿ ಸೈಡಲ್ಲಿ ಈ ಥರ ಬ್ರಿಡ್ಜ್ ಥರ ಮಾಡಿ ನಿಮಗೆ ನಡೆಯೋಕ್ಕೆ ಜಾಗ ಆಗಿರುತ್ತೆ. ಸೊ ಅದು ಕೂಡ ಒಂಥರ ಡ್ಯಾಮೇಜ್ ಅಲ್ವಾ ನಿಮ್ಮ ಕನ್ವೀನಿಯನ್ಸಿಗೆ ಆಯಿತಾ. ಸೊ ಟೂರಿಸಮಿಂದ ಅದು ಡ್ಯಾಮೇಜ್ ಆಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ನೀವು ತುರಹಳ್ಳಿ ಫಾರೆಸ್ಟ್ ಕೇಳಿರ್ಬೋದಲ್ವಾ. ಸೊ ಈಗ ತುರಹಳ್ಳಿ ಫಾರೆಸ್ಟ್ ಅವರು ಆ್ಯಕ್ಚುಲಿ ಓಪನ್ ಮಾಡಿದರು ಜನಗಳು ಹೋಗ್ಬೋದು ಅಂತ, ಬಟ್ ಈಗ ಏನು ಮಾಡಿದ್ದಾರೆ ಅಂದರೆ ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಜನಗಳು ಹೋಗ್ಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಡ್ಯಾಮೇಜ್ ಮಾಡ್ತಾರೆ, ಈ ಪ್ಲಾಸ್ಟಿಕ್ದೆಲ್ಲ ಬಾಟಲು, ಪೇಪರ್ ರ್ಯಾಪರ್ ಎಲ್ಲ ತೊಗೊಂಡು ಅಲ್ಲೇ ಎಸ್ಬಿಟ್ಟು ಬರ್ತಾರೆ ಅಂತ. ಸೊ ಟು ಪ್ರಿವೆಂಟ್ ದ್ಯಾಟ್ ಅವ್ರು ಅದನ್ನು ನಿಲ್ಲಿಸಿದ್ದಾರೆ ಆಯಿತಾ. ಮತ್ತು ಇನ್ ಮೂರನೇ ಪಾಯಿಂಟ್ ಅಂದರೆ, ಡಿಫಾರೆಸ್ಟೇಷನ್ ಫಾರ್ ಇಂಡಸ್ಟ್ರಿಯಲ್ ನೀಡ್ಸ್ ಆರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಲೈಕ್ ಬಿಲ್ಡಿಂಗ್ ರೋಡ್ಸ್ ಆರ್ ಡ್ಯಾಮ್ಸ್ ಮಸ್ಟ್ ಬಿ ಸ್ಟಾಪ್ಡ್. ನೀವು ಕೇಳಿರ್ಬೋದಲ್ವ, ನ್ಯಾಷನಲ್ ಹೈವೇ ಎಲ್ಲ ಫಾರೆಸ್ಟ್ ಮಧ್ಯೆನೇ ಹೋಗಿರುತ್ತೆ ಆಯಿತಾ. ಸೊ ಟು ರಿಡ್ಯೂಸ್ ಡಿಸ್ಟೆನ್ಸ್, ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬೇಗ ಹೋಗಬೇಕು ಅಂದರೆ, ಅಥವಾ ಡಿಸ್ಟೆನ್ಸ್ ರಿಡ್ಯೂಸ್ ಮಾಡೋಕ್ಕೆ ಅವರು ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಈ ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಗಿಡಗಳನ್ನ ನಾವು ಕಟ್ ಮಾಡಬೇಕಲ್ಲ, ಮರಗಳನ್ನ ಕಟ್ ಮಾಡಿ. ಸೊ ಅದಕ್ಕೆ ನಾವು ಡಿಫಾರೆಸ್ಟೇಷನ್ ಅಂತ ಕರಿತೀವಿ. ದ ಕಟ್ಟಿಂಗ್ ಡೌನ್ ಆಫ್ ಫಾರೆಸ್ಟ್ಸ್ ಈಸ್ ನೋನ್ ಆಸ್ ಡಿಫಾರೆಸ್ಟೇಷನ್. ಮತ್ತು ಡ್ಯಾಮ್ ಬಗ್ಗೆನೂ ಕೇಳಿದ್ದೀರಲ್ವಾ. ಸೊ ಈ ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅಥವಾ ಬಿಲ್ಡ್ ಮಾಡೋಕ್ಕೆ ನಾವು ಡಿಫಾರೆಸ್ಟೇಷನ್ ಮಾಡ್ತೀವಿ. ಸೊ ಇದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಫುಲ್ ನಿಲ್ಸೋಕ್ಕೇನಾಗಲ್ಲ, ಯಾಕಂದರೆ ಡೆವಲಪ್ಮೆಂಟ್ ಕೂಡ ಆಗಬೇಕು, ಬಟ್ ಆದಷ್ಟು ಕಡಿಮೆ ಮಾಡಿ ಎಷ್ಟು ಬೇಕು ಅಷ್ಟೇ ಮಾಡಬೇಕು ಆಯಿತಾ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ರಿಸೋರ್ಸಸ್ ಶುಡ್ ಬಿ ಯೂಸ್ಡ್ ಇನ್ ಅ ಡೆವಲಪ್ಮೆಂಟಲಿ ಆ್ಯಂಡ್ ಎನ್ವೈರ್ಮೆಂಟ್ಲಿ ಫ್ರೆಂಡ್ಲಿ ಮ್ಯಾನರ್. ಇದೇನಿದು ನಂಗೆ ಏನೂ ಅರ್ಥ ಆಗಿಲ್ಲ ಅಂದರೆ, ನಾನು ಇಲ್ಲಿ ತನಕ ಏನು ಹೇಳ್ತಿರೋದು ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಿರೋದಲ್ವಾ. ಸೊ ಡೆವಲಪ್ಮೆಂಟ್ ಆಗೇ ಆಗಬೇಕು, ನಾವು ನಿಲ್ಸೋಕ್ಕಾಗಲ್ಲ. ಆದರೆ ನಾವು ಡೆವಲಪ್ಮೆಂಟ್ ಮಾಡಬೇಕಾದಾಗ ವಿ ಶುಡ್ ಕನ್ಸಿಡರ್ ಈ ಎನ್ವೈರ್ಮೆಂಟ್ನ ಹೇಗೆ ರಕ್ಷಿಸೋದು, ಹೇಗೆ ಎನ್ವೈರ್ಮೆಂಟು ನೀಡ್ಸ್ ಕೂಡ ನಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆಗಲೇ ನಾವು ಡೆವಲಪ್ಮೆಂಟ್ ಮಾಡಬೇಕು. ಸೊ ಅದನ್ನು ನಾವು ಏನಂತ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ. ಸೊ ಈ ವನಗಳಲ್ಲಿ ಎಷ್ಟೊಂದು ಸ್ಟೇಕ್ ಹೋಲ್ಡರ್ಸ್ ಬಗ್ಗೆ ಮಾತಾಡಿದೆ ಅಲ್ವಾ, 4 ಸ್ಟೇಕ್ ಹೋಲ್ಡರ್ಸ್ ಬಗ್ಗೆ ಮಾತಾಡಿದೆ. ಸೊ ದ ಗೋಲ್ಸ್ ಆಫ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಮಸ್ಟ್ ಬಿ ಕನ್ಸಿಡರ್ಡ್. ಅಂದರೆ ಈ ಮ್ಯಾನೇಜ್ಮೆಂಟ್ ಮಾಡಿದಾಗ, ವನಗಳದ್ದು ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಿದಾಗ ಎಲ್ಲರದ್ದು ನೀಡ್ಸ್ ಮತ್ತು ಗೋಲ್ಸ್ನ ನಾವು ಕನ್ಸಿಡರ್ ಮಾಡಬೇಕು. ಆದರೆ ಏನಾಗ್ತಿದೆ ಅಂದರೆ, ಈ ರಿಸೋರ್ಸಸ್ಸು ಬರೀ ಈ ಇಂಡಸ್ಟ್ರೀಸ್ಗೆ ಜಾಸ್ತಿ ಸಿಗ್ತಿದೆ. ಯಾಕಂದರೆ ಅವ್ರಿಗೆ ಜಾಸ್ತಿ ಪವರ್ ಇದೆ, ಜಾಸ್ತಿ ದುಡ್ಡಿದೆ ಆಯಿತಾ. ಸೊ ಅವ್ರಿಗೆ ಜಾಸ್ತಿ ರಿಸೋರ್ಸಸ್ ಸಿಕ್ಕಿ ಈ ಲೋಕಲ್ ಪೀಪಲ್ಗೆ ಏನೂ ಮಿಕ್ಕಿಲ್ಲ, ಏನೂ ಸಿಗ್ತಿಲ್ಲ ಆಯಿತಾ ಅವ್ರಿಗೆ. ಮತ್ತು ಅವರು ಇಂಡಸ್ಟ್ರಿಗೆ ತುಂಬ ಕಡಿಮೆ ರೇಟಲ್ಲೇ ಸಿಗ್ತಿದೆ
ಆಯಿತಾ. ಬಟ್ ಲೋಕಲ್ ಪೀಪಲ್ಗೆ ಏನೂ ಸಿಗ್ತಾನೇ ಇಲ್ಲ. ಸೊ ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಅಥವಾ ಈ ಇಮೇಜಲ್ಲಿ ಏನಾಗ್ತದೆ ಅಂದರೆ, ಕೆನ್ಯಾ ಅಂದರೆ ಒಂದು ಆಫ್ರಿಕಾದಲ್ಲಿ ಒಂದು ರೀಜನ್ ಇದೆ ಆಯಿತಾ, ಕೆನ್ಯಾ ಅಂತ. ಅಲ್ಲಿ ಇಲ್ಲಿ ಒಂದು ಇಂಡಿಜಿನಸ್ ಟ್ರೈಬ್ ಅಥವಾ ಇಂಡಿಜಿನಸ್ ಕಮ್ಯುನಿಟಿ ಇತ್ತು ಆಯಿತಾ. ಸೊ ಅವ್ರನ್ನ ಏನು ಮಾಡಿದ್ರು, ಇಂಡಸ್ಟ್ರಿಗೆ ರಿಸೋರ್ಸಸ್ ಬೇಕು ಅಂತ ಇವ್ರನ್ನ ಫೋರ್ಸ್ಫುಲಿ ಅವ್ರದ್ದೇ ಮನೆಯಿಂದ, ಅವ್ರದ್ದೇ ಒಂದಿಂದ ಅವರು ರಿಮೂವ್ ಮಾಡಿಬಿಟ್ರು ಆಯಿತಾ. ಸೊ ಅವ್ರು ಏನು ಮಾಡಿದ್ರು, ಈ ಇಂಡಿಜಿನಸ್ ಜನಗಳು ಒಂದು ಪ್ರೊಟೆಸ್ಟ್ ಇಟ್ಕೊಂಡ್ರು ಆಯಿತಾ. ಸೊ ಇದು ಬರೀ ಬೇರೆ ಕಡೆ ಆಗೋದು ಅಂತ ಏನಿಲ್ಲ, ಇಂಡಿಯಾದಲ್ಲೂ ಈ ಥರ ಎಷ್ಟೊಂದು ಜಾಗದಲ್ಲಿ ಆಗಿದೆ ಆಯಿತಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಎಲ್ಲರದು ನಾವು ನೀಡ್ಸ್ ಮತ್ತು ಗೋಲ್ಸ್ನ ಕನ್ಸಿಡರ್ ಮಾಡಿನೇ ಮ್ಯಾನೇಜ್ಮೆಂಟ್ ಮಾಡಬೇಕು. ಸೊ ಈ ವನ ರಕ್ಷಣೆ ಬಗ್ಗೆ ಓದಬೇಕಾದಾಗ ನಮ್ಮ ಇಂಡಿಯಾ ಕಾಂಟೆಕ್ಸ್ಟಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೋರಿ ಬಂದ್ಬಿಟ್ಟು ಚಿಪ್ಕೋ ಆಂದೋಲನ್ ಮೂವ್ಮೆಂಟ್ ಆಯಿತಾ. ಸೊ ಈ ಚಿಪ್ಕೋ ಮೂವ್ಮೆಂಟ್ ಅಥವಾ ಹಗ್ ದ ಟ್ರೀಸ್, ಚಿಪ್ಕೋ ಅಂದರೆ ಏನು, ತಪ್ಕೊಳ್ಳೋದನ್ನ ನಾವು ಚಿಪ್ಕೋ ಅಂತ ಕರಿತೀವಿ ಆಯಿತಾ. ಸೊ ಈ ಹಗ್ ದ ಟ್ರೀಸ್ ಮೂವ್ಮೆಂಟ್ ಯಾಕೆ ಶುರು ಆಯಿತು ಅಂದರೆ, ಟು ಪ್ರಿವೆಂಟ್ ದ ಫೋರ್ಸ್ಫುಲ್ ರಿಮೂವಲ್ ಆಫ್ ಪೀಪಲ್ ಫ್ರಮ್ ದೇರ್ ಫಾರೆಸ್ಟ್. ಸೊ ಇದು ಒಂದು ದೊಡ್ಡ ಕತೆ ಆಯಿತಾ. ಸೊ ಇದು ಹೇಗೆ ಶುರು ಆಯಿತು ಅಂದರೆ, ಒಂದು ರೇಣಿ ಹಳ್ಳಿ ಇತ್ತು ಆಯಿತಾ, ಗರ್ವಾಲ್ ಅಂತ ಹಿಮಾಲಯದಲ್ಲಿ ಒಂದು ರೇಣಿ ಹಳ್ಳಿ ಇತ್ತು ಆಯಿತಾ. ಸೊ ಈ ಮೂವ್ಮೆಂಟ್ ಹೇಗಾಯಿತು ಕತೆ ಈಗ ಹೇಳ್ತೀನಿ ಆಯಿತಾ. ಸೊ ದೇರ್ ವಾಸ್ ಎ ಡಿಸ್ಪ್ಯೂಟ್ ಅಂದರೆ ಜಗಳ ಆಯಿತಾ. ಈ ಲೋಕಲ್ ವಿಲೇಜಸ್ ಅಂದರೆ ಈ ಹಳ್ಳಿ ಜನ ಮತ್ತು ಲಾಗಿಂಗ್ ಕಾಂಟ್ರಾಕ್ಟರ್ ಅಂದರೆ ಯಾವುದೋ ಒಂದು ಇಂಡಸ್ಟ್ರಿಯಿಂದ ಲಾಗಿಂಗ್ ಅಂದರೆ ಈ ಮರಗಳನ್ನ ಕಟ್ ಮಾಡಿಬಿಟ್ಟು ಟಿಂಬರ್ ಲಾಗ್ ಸಿಗುತ್ತಲ್ವಾ, ಅದು ಬೇಕಿತ್ತು ಅಂತ ಒಂದು ಕಾಂಟ್ರಾಕ್ಟರ್ ಇದ್ರು ಆಯಿತಾ. ಸೊ ಅವ್ರು ಏನು ಮಾಡಿದ್ರು, ಅವ್ರ ವರ್ಕರ್ಸ್ನ ಯಾವಾಗ ಕಳಿಸ್ರು ಅಂದರೆ, ಆಗಿನ ಕಾಲದಲ್ಲಿ ಗಂಡಸರು ಅಂದರೆ ಯಾವುದೋ ಒಂದು ಹಳ್ಳಿಯಲ್ಲಿ ಗಂಡಸರು ಕೆಲಸಕ್ಕೆ ಹೋಗ್ತಿದ್ರು ಆಯಿತಾ, ಮತ್ತು ಹೆಂಗಸರು ಅಲ್ಲೇ ಹಳ್ಳಿಯಲ್ಲೇ ಇದ್ದರು ಆಯಿತಾ. ಸೊ ಈ ವರ್ಕರ್ಸು ಅವರು ಕೆಲಸಕ್ಕೆ ಹೋಗಿದ್ದಾಗ ಬಂದ್ಬಿಟ್ಟು ಈ ಮರಗಳನ್ನ ಕಟ್ ಮಾಡ್ತೀವಿ ಅಂತ ಹೇಳಿದ್ರು ಆಯಿತಾ. ಸೊ ಈಗ ಬಂದಾಗ ಈ ವರ್ಕರ್ಸು ಕಟ್ ಮಾಡೋಕ್ಕೆ ಏನಾಯಿತು ಅಂದರೆ, ಈ ಹಳ್ಳಿಯಲ್ಲಿರೋ ಹೆಂಗಸರು ಏನು ಮಾಡಿದ್ರು, ಈ ವನಕ್ಕೆ ಬೇಗ ಹೋಗ್ಬಿಟ್ಟು ಪ್ರತಿಯೊಂದು ಮರನ ತಪ್ಕೊಂಡ್ಬಿಟ್ರು ಆಯಿತಾ. ಅಂದರೆ ಚಿಪ್ಕೋ ಅಂತ ಅದಕ್ಕೆ ಹೇಳ್ತೀವಿ ಆಯಿತಾ. ಸೊ ತಪ್ಕೊಂಡಾಗ ಅವ್ರು ಏನು ಹೇಳಿದ್ರು ಅಂದರೆ, ನೀವು ಹೋಗೋ ತನಕ ನಾವು ಇಲ್ಲೇ ಇರ್ತೀವಿ, ಈ ಮರಗಳನ್ನ ತಪ್ಕೊಂಡೇ ಇರ್ತೀವಿ, ನೀವು ಇದನ್ನು ಕಟ್ ಮಾಡೋಕ್ಕೆ ನಿಮ್ಮನ್ನ ಬಿಡಲ್ಲ ಅಂತ ಹೇಳಿದ್ರು ಆಯಿತಾ. ಸೊ ಅದಕ್ಕೆ ನಾವು ಇದನ್ನು ಚಿಪ್ಕೋ ಮೂವ್ಮೆಂಟ್ ಅಂತ ಕರಿತೀವಿ. ಸೊ ನಾನು ಇನ್ನೊಂದು ಪಿಕ್ಚರ್ ಹಾಕಿದ್ದೀನಲ್ವ, ನೋಡಿ ಏನಾಗ್ತಿದೆ, ಹೆಂಗಸರು ಬಂದ್ಬಿಟ್ಟು ಒಂದು ಮರನ ತಪ್ಕೊಂಡ್ರಲ್ಲ. ಸೊ ಇದೇ ಥರ ಎಲ್ಲ ಮರನೂ ಆ ವನದಲ್ಲಿ ಅವರು ತಪ್ಕೊಂಡಿದ್ರು. ಸೊ ಈ ಚಿಪ್ಕೋ ಮೂವ್ಮೆಂಟು ಬರೀ ರೇಣಿ ಹಳ್ಳಿಯಲ್ಲೇ ಇತ್ತು ಅಂತ ಏನಿಲ್ಲ, ಇಟ್ ಸ್ಪ್ರೆಡ್ ಅಕ್ರಾಸ್ ದ ಕಂಟ್ರಿ. ಅಂದರೆ ಎಲ್ಲರಿಗೂ ಇದ್ರ ಬಗ್ಗೆ ಅವ್ರು ಅರ್ಥ ಮಾಡಿಕೊಂಡು ಅವ್ರಿಗೆ ಅರ್ಥ ಆಯಿತು ಎಷ್ಟು ಇಂಪಾರ್ಟೆಂಟು, ಎಷ್ಟು ಮುಖ್ಯ ನಮ್ಮದು ವನ ರಕ್ಷಣೆ ಅಂತ. ಸೊ ಅವಾಗ ಏನಾಯಿತು, ಗವರ್ಮೆಂಟಿಗೆ ಅವರು ಯೋಚಿಸಿದ್ರು ಆಯಿತಾ. ಅಂದರೆ ಅವರು ಇಂಡಸ್ಟ್ರಿಗೆಲ್ಲ ಪರ್ಮಿಷನ್ ಕೊಟ್ಟರಲ್ವ, ಇದನ್ನು ಹೋಗಿ ಕಟ್ ಮಾಡ್ಬೋದು ಅಂತ. ಅವಾಗ ಅವರು ಯೋಚನೆ ಮಾಡಿದ್ರು, ಆ ಫಾರೆಸ್ಟ್ ಪ್ರೊಡ್ಯೂಸ್ ಬರೀ ಇಂಡಸ್ಟ್ರಿಗೆ ಕೊಡೋದು ಬೇಡ ಅಂತ, ಈ ಇಂಡಿಜಿನಸ್ ಲೋಕಲ್ ಪೀಪಲ್ಗೂ ಸ್ವಲ್ಪ ಇಡೋಣ ಅಂತ ಅವರು ಅರ್ಥ ಮಾಡ್ಕೊಂಡ್ರು ಆಯಿತಾ. ಆಮೇಲೆ ಇನ್ನೇನು ಹೇಳ್ಬೋದು ಅಂದರೆ, ದ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ನಾಟ್ just affects the availability of forest products but also the quality of soil and the sources of water. ಅಂದರೆ ಮಣ್ಣಿರುತ್ತಲ್ವ ಒಂದು ವನದಲ್ಲಿ, ಸೊ ಎಲ್ಲ ಕಟ್ ಮಾಡಿದ್ರೆ ಆ ಸಾಯಿಲು ಕೂಡ ನ್ಯೂಟ್ರಿಯನ್ಸಲ್ಲಿ ಕಡಿಮೆ ಆಗುತ್ತೆ. ಯಾಕಂದರೆ ಈ ಗಿಡಗಳಿಂದ ಅದು ಎಲ್ಲ ನ್ಯೂಟ್ರಿಯನ್ಸು ಸಾಯಿಲಿಗೂ ಹೋಗುತ್ತೆ, ಸಾಯಿಲಿಂದ ನ್ಯೂಟ್ರಿಯನ್ಸ್ ಗಿಡಕ್ಕೆ ಬರುತ್ತಲ್ವ. ಇಟ್ ಈಸ್ ಅ ಸಿಂಬಿಯೋಟಿಕ್ ಸಿಸ್ಟಮ್ ಆಯಿತಾ. ಸೊ ಈ ಮರಗಳನ್ನ ಎಲ್ಲ ಕಟ್ ಮಾಡಿದ್ರೆ ಏನಾಗುತ್ತೆ, ಸಾಯಿಲ್ ಕ್ವಾಲಿಟಿ ಡಿಪ್ಲೀಟ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಆಯಿತಾ. ಮತ್ತು ನೀರು ಸೋರ್ಸಸ್ಸು ಕೂಡ ವನಗಳ ಜೊತೆ ಕನೆಕ್ಟ್ ಆಗಿದೆ ಆಯಿತಾ. ಸೊ ಈ ಸೋರ್ಸಸ್ ಆಫ್ ವಾಟರ್ ಕೂಡ ಕಡಿಮೆ ಆಗುತ್ತೆ. ಮತ್ತು ನಾನು ಹೇಳಿದೆ, ಫೋಟೋಸಿಂಥಸಿಸಿಂದ ಈ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಆಗಿ ಆಕ್ಸಿಜನ್ ಜಾಸ್ತಿ ಆಗುತ್ತಲ್ವ. ಇದರಿಂದ ಅಂದರೆ ನಾವು ತುಂಬ ಕಟ್ ಮಾಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸ್ ಕೂಡ ಜಾಸ್ತಿ ಆಗ್ತಿತ್ತು ಆಯಿತಾ. ಸೊ ತುಂಬ ಹಾರ್ಮ್ಫುಲ್ ಎಫೆಕ್ಟ್ಸ್ ಇತ್ತು ಫ್ರಮ್ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ಸ್ ಆಯಿತಾ. ಮತ್ತು ಕೊನೆ ಪಾಯಿಂಟು, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಏನು, ಪಾರ್ಟಿಸಿಪೇಷನ್ ಆಫ್ ದ ಲೋಕಲ್ ಪೀಪಲ್ ಕ್ಯಾನ್ ಲೀಡ್ ಟು ದ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ಫಾರೆಸ್ಟ್. ನಾನು ಎಷ್ಟಿಂದ ಹೇಳ್ತಿದ್ದೀನಿ ಅಲ್ವಾ, ಲೋಕಲ್ ಪೀಪಲ್ ಇಂಡಿಜಿನಸ್ ಜನಕ್ಕೆ ಅವ್ರಿಗೆ ಆ ವನದ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ, ಅವ್ರಿಗೆ ಒಳ್ಳೆಯದಾಗಿ ಹೇಗೆ ನಡೆಸಬೇಕು, ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಆಯಿತಾ. ಸೊ ಅವ್ರದ್ದು ಪಾರ್ಟಿಸಿಪೇಷನ್ ತುಂಬ ಮುಖ್ಯ. ನಾವೇನು ಹೇಳ್ಬೋದು ಅಂದರೆ, ಅವ್ರಿಗೂ ಕೂಡ ಟಿಂಬರ್ ಬೇಕು, ಅವ್ರಿಗೂ ಕೂಡ ವುಡ್ ಬೇಕು. ಅವರು ತುಂಬ ರೆಕ್ಲೆಸ್ ಆಗಿ ಎಲ್ಲ ಮರನ ಕಟ್ ಮಾಡ್ತಾರಾ, ಇಲ್ಲ ಅಲ್ವಾ. ಅವರು ಎಷ್ಟು ಬೇಕು ಬ್ರಾಂಚಸ್ ಕಟ್ ಮಾಡಿ ಒಂದೇ ಜಾಗದಲ್ಲಿ ಕಟ್ ಮಾಡಲ್ಲ, ಬೇರೆ ಬೇರೆ ಜಾಗದಲ್ಲಿ ಹೋಗಿ ಎಷ್ಟು ಬೇಕಷ್ಟು ಅವರು ಉಪಯೋಗಿಸ್ತಾರೆ. ಆವಾಗ ಅಷ್ಟೇ ಕಡಿಮೆ ಎಷ್ಟು ಬೇಕಷ್ಟು ಉಪಯೋಗಿಸಿದಾಗ ಅದು ನ್ಯಾಚುರಲ್ ಆಗಿ ರಿಪ್ಲೆನಿಶ್ ಆಗುತ್ತೆ ಆಯಿತಾ. ದೇ ಡೋಂಟ್ ರೆಕ್ಲೆಸ್ಲಿ ಎಕ್ಸ್ಪ್ಲಾಯ್ಟ್ ದೇರ್ ರಿಸೋರ್ಸಸ್.
ಸೊ ಅದಕ್ಕೆ ನಾವು ಏನಂತ ಹೇಳ್ಬೋದು ಅಂದರೆ ಡಿಸೆಂಟ್ರಲೈಸೇಷನ್ ಅಥವಾ ಲೋಕಲೈಸೇಷನ್ ತುಂಬ ಮುಖ್ಯ. ಇದಕ್ಕೆ ಉದಾಹರಣೆ ಕೊಡಬೇಕು ಅಂದರೆ ನಿಮ್ಮ ಸ್ಕೂಲಲ್ಲಿ ಸ್ಕೂಲ್ ಲೀಡರ್ ಸಿಸ್ಟಮ್ ಇರ್ಬೋದಲ್ವಾ, ಒಂದು ಸ್ಕೂಲ್ ಕ್ಯಾಪ್ಟನ್ನು ಅಥವಾ ಹೆಡ್ ಗರ್ಲ್ ಹೆಡ್ ಬಾಯ್ ಥರ ಇರ್ಬೋದು. ಮತ್ತು ನಿಮ್ಮ ಕ್ಲಾಸಸ್ ಒಳಗಡೆ ಕ್ಲಾಸ್ ಮಾನಿಟರ್ ಎಲ್ಲ ಇರ್ಬೋದಲ್ವಾ. ಸೊ ನೀವು ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಅಥವಾ ನಿಮ್ಮ ಸಿಚುವೇಶನ್ ಎಲ್ಲ ಯಾರಿಗೆ ಹೇಳ್ತೀರಾ, ಕ್ಲಾಸ್ ಮಾನಿಟರ್ಗೆ ಹೇಳ್ತಾರಲ್ವಾ. ಅವರೇ ಕೆಲವೊಂದು ಡಿಸಿಷನ್ಸ್ ತೊಗೋತಾರೆ. ಅವ್ರು ತೊಗೊಳ್ಳೋದು ಯಾಕೆ ಒಳ್ಳೆಯದು ಅಂದರೆ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತಲ್ವ ಹೇಗೆ ನಿಮ್ಮ ಸಿಚುವೇಶನ್ ಹೇಗಿರುತ್ತೆ, ನಿಮ್ಗೆ ಯಾವ ಥರದ್ದು ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಸ್ಟೂಡೆಂಟ್ಸ್ಗೆ ಜಾಸ್ತಿ ಗೊತ್ತಿರೋದು. ಟೀಚರ್ಸ್ ಅದೆಲ್ಲ ಡಿಸಿಷನ್ ತೊಗೊಂಡ್ರೆ ಅವ್ರು ನಿಮ್ಮ ಸಿಚುವೇಶನಲ್ಲಿ ಇರ್ತಾರಾ, ಇಲ್ಲ ಅಲ್ವಾ. ಸೊ ಅವರಿಗೆ ಡಿಸಿಷನ್ ತೊಗೊಂಡ್ರೆ ಇಟ್ ವಿಲ್ ಆಲ್ ಬಿ ಬೇಸ್ಡ್ ಆಫ್ ಅಸಂಪ್ಷನ್. ಅಂದರೆ ಅವ್ರು ಅಂದ್ಕೊಂಡಿರ್ತಾರೆ ಈ ಥರ ಇರ್ಬೋದು, ಅವ್ರಿಗೆ ಈ ಥರ ಮಾಡಬೇಕು ಅಂತ. ಸೊ ಬೆಸ್ಟ್ ಸಿಚುವೇಶನ್ ಅಂದರೆ ಸ್ಟೂಡೆಂಟ್ಸ್ ಅಂದರೆ ಯಾರಿಗೆ ಜಾಸ್ತಿ ಒಳ್ಳೆಯದಾಗಿ ಗೊತ್ತು ಅವರೇ ಡಿಸಿಷನ್ ತೊಗೊಳ್ಳೋದು ಅಂತ ನಾವು ಹೇಳ್ಬೋದು. ಸೊ ಅದೇ ನಮ್ಮದು ಡಿಸೆಂಟ್ರಲೈಸೇಷನ್. ಸೊ ಇದನ್ನು ಹೇಗೆ ಕಂಕ್ಲೂಡ್ ಮಾಡ್ಬೋದು ಅಂದರೆ, ನಾನು ಒಂದು ಉದಾಹರಣೆ ಕೊಟ್ಟೆ ಅಲ್ವಾ, ಸ್ಕೂಲ್ದು ಉದಾಹರಣೆ ಕೊಟ್ಟೆ. ಸೊ ಸ್ಕೂಲಲ್ಲಿ ಯಾವ್ಯಾವ ಡಿಸಿಷನಲ್ಲಿ ಈ ಹೈಯರ್ ಅಥಾರಿಟಿ ಅಥವಾ ಟೀಚರ್ದು ಇನ್ವಾಲ್ವ್ಮೆಂಟ್ ಬೇಕಿಲ್ಲ, ಆವಾಗ ಈ ಸ್ಟೂಡೆಂಟ್ಸೇ ಅವ್ರಿಗೆ ಗೊತ್ತಿರುತ್ತಲ್ವ ಈ ಸಿಚುವೇಶನ್ ಬೆಸ್ಟಾಗಿ, ಸೊ ಅವರೇ ಡಿಸಿಷನ್ನ ತೊಗೋಬೋದು. ಅದೇ ಥರ ಫಾರೆಸ್ಟ್ ಮ್ಯಾನೇಜ್ಮೆಂಟಲ್ಲಿ ಯಾವ್ಯಾವ ಡಿಸಿಷನಲ್ಲಿ ಅಂದರೆ ಈ ಲೋಕಲ್ ಜನಕ್ಕೆ ಲೋಕಲ್ ಪೀಪಲ್ಗೆ ಜಾಸ್ತಿ ಒಳ್ಳೆಯದಾಗಿ ಗೊತ್ತಿರುತ್ತೆ, ಅವರೇ ಆ ಡಿಸಿಷನ್ ತೊಗೋಬೋದು. ಮತ್ತು ಬೇರೆ ಡಿಸಿಷನ್ ಎಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ತೊಗೋಬೋದು, ಆಯಿತಾ. ಸೊ ಇದನ್ನು ಎಲ್ಲನೂ ನೀಡ್ಸ್ ಕನ್ಸಿಡರ್ ಮಾಡಿ ಒಟ್ಟಿಗೆ ಗೂಡಿ ಅವರು ಫಾರೆಸ್ಟ್ನ ಮ್ಯಾನೇಜ್ ಮಾಡಬೇಕು. ಲೋಕಲ್ ಪೀಪಲ್ದು ನೀಡ್ಸ್ನ ಕನ್ಸಿಡರ್ ಮಾಡಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ನೀಡ್ಸ್ನ ಕನ್ಸಿಡರ್ ಮಾಡಬೇಕು. ಸೊ ಈ ವನಗಳ ಬಗ್ಗೆ ಇನ್ನೊಂದು ಕತೆ ಹೇಳ್ತೀರಿ, ಆಯಿತಾ. ಅಕ್ಕ ಎಷ್ಟು ಕತೆ ಹೇಳ್ತಿದ್ದಾರೆ ಅಂತ ನೀವು ಯೋಚಿಸ್ತಿರ್ಬೋದು, ಬಟ್ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಕತೆ, ಆಯಿತಾ. ಸೊ 1972 ಅಲ್ಲಿ ವೆಸ್ಟ್ ಬೆಂಗಾಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ they failed to revive the degraded sal forest in the state. ಅಂದರೆ ಅವರು ಏನೋ ಟ್ರೈ ಮಾಡಿದ್ರು, ಪ್ರಯತ್ನ ಪಟ್ಟರು ಈ ಸ್ಯಾಲ್ ಫಾರೆಸ್ಟ್ನ ರಕ್ಷಿಸೋಕ್ಕೆ, ಅದನ್ನು ಇಂಪ್ರೂವ್ ಮಾಡೋಕ್ಕೆ, ಬಟ್ ಅದರಲ್ಲಿ ದೇ ವರ್ ನಾಟ್ ಸಕ್ಸಸ್ಫುಲಿ ಫೇಲ್ಡ್, ಆಯಿತಾ. ಯಾಕೆ ಫೇಲ್ ಆದರು ಅಂದರೆ ದೇ ಡಿಂಟ್ ಅಂಡರ್ಸ್ಟ್ಯಾಂಡ್ ಈ ಲೋಕಲ್ ಪೀಪಲ್ದು ನೀಡ್ಸ್ನ ಅವರು ಸರಿಯಾಗಿ ತಿಳ್ಕೊಳ್ಳಿಲ್ಲ, ಆಯಿತಾ. ಅವರು ಯಾವುದೋ ಒಂದು ಸೆಂಟ್ರಲೈಸ್ ಮೆಥಡು, ಸೆಂಟ್ರಲೈಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತರೋಕ್ಕೆ ಪ್ರಯತ್ನ ಪಟ್ಟರು, ಬಟ್ ಅದು ವರ್ಕ್ ಆಗಲಿಲ್ಲ, ಆಯಿತಾ. ಸೊ ಇದರಿಂದ ಏನಾಯಿತು, ದೇ ವರ್ ಮೆನಿ ಕ್ಲಾಶಸ್, ಅಂದರೆ ಜಗಳ ಆಗ್ತಿತ್ತು ಈ ವಿಲೇಜರ್ಸ್ ಅಥವಾ ಹಳ್ಳಿ ಜನ ಮತ್ತು ಈ ಫಾರೆಸ್ಟ್ ಅಫಿಷಿಯಲ್ಸ್ ಮಧ್ಯೆ ತುಂಬ ಕ್ಲಾಶಸ್ ಇತ್ತು, ಆಯಿತಾ. ಮತ್ತು ಈ ರೀಜನ್ ಅಥವಾ ಈ ಜಾಗದಲ್ಲಿ ನ್ಯಾಕ್ಸಲೈಟ್ ಅಂತ ಒಂದು ಕಮ್ಯುನಿಟಿ ಇತ್ತು, ಆಯಿತಾ. ನ್ಯಾಕ್ಸಲೈಟ್ ಕಮ್ಯುನಿಟಿ ಅವ್ರು ಏನು ಮಾಡ್ತಿದ್ರು ಅಂದರೆ ಈ ಪ್ರೊಟೆಸ್ಟು ಅಥವಾ ಈ ಜಗಳಕ್ಕೆಲ್ಲ ಅವರು ವೆಪನ್ಸ್ ತೊಗೊಂಡು ಪ್ರೊಟೆಸ್ಟ್ ಮಾಡ್ತಿದ್ರು, ಆಯಿತಾ. ಆರ್ಮ್ ರೆವಲ್ಯೂಷನ್ ಅಂತ ಕರಿತೀವಿ ಅದನ್ನು. ಇದ್ರ ಬಗ್ಗೆ ನೀವು ಇನ್ನೂ ಕಲಿಬೇಕು ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತುಂಬ ಲಿಂಕ್ಸ್ ಹಾಕಿರ್ತೀವಿ, ನೀವು ಅದನ್ನು ಚೆಕ್ ಮಾಡ್ಬೋದು, ಆಯಿತಾ. ಸೊ ಈ ನ್ಯಾಕ್ಸಲೈಟ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಇತ್ತು, ಆಯಿತಾ. ಸೊ ಸಾಕಷ್ಟು ಪ್ರಾಬ್ಲಮ್ಸ್ ಇತ್ತು ಈ ಜಾಗದಲ್ಲಿ. ಸೊ ಈ ರೀಜನಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇತ್ತಲ್ವಾ. ಸೊ ಗವರ್ಮೆಂಟ್ ಏನು ಮಾಡಿದ್ರು, ದೇ ಕೇಮ್ ಅಪ್ ವಿತ್ ಅ ಜೀನಿಯಸ್ ಐಡಿಯಾ. ಅಂದರೆ ನಾವು ಫೈನಲಿ ಅವ್ರು ಅಂದ್ಕೊಂಡ್ರು ಈ ವಿಲೇಜರ್ಸ್ನ ಇನ್ವಾಲ್ವ್ ಮಾಡೋಣ, ಯಾಕಂದರೆ ಅವ್ರಿಗೆ ಜಾಸ್ತಿ ಗೊತ್ತಲ್ವಾ. ಸೊ ಈ ಡಿಸಿಷನಲ್ಲಿ ಅವ್ರು ಮಾಡಿದಾಗ ದೇ ಡಿಸೈಡೆಡ್ ಟು ಇನ್ವಾಲ್ವ್ ದಮ್ ಇನ್ ದ ಪ್ರೊಟೆಕ್ಷನ್ ಆಫ್ ದ ಸ್ಯಾಲ್ ಫಾರೆಸ್ಟ್. ಸೊ ಅವ್ರು ಹೆಲ್ಪ್ ತೊಗೋತಿದ್ರಲ್ಲ, ಸೊ ಅವ್ರು ಹೆಲ್ಪ್ ತೊಗೊಂಡು ಅವ್ರ ಸಹಾಯ ತೊಗೊಂಡು ಅವ್ರು ಹಾಗೆ ಬಿಡೋಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಇನ್ ರಿಟರ್ನ್ ಅವ್ರಿಗೆ ಏನು ಕೊಟ್ಟರು ಅಂದರೆ ಅವ್ರ ಸಹಾಯಕ್ಕೆ ದ ವಿಲೇಜರ್ಸ್ ವರ್ ಗಿವನ್ ಎಂಪ್ಲಾಯ್ಮೆಂಟ್ ಅಂದರೆ ಕೆಲಸ ಕೊಟ್ಟರು. ಯಾವ ಇಂಡಸ್ಟ್ರಿಯಲ್ಲಿ ಕೆಲಸ ಕೊಟ್ಟರು ಅಥವಾ ಯಾವ ಆಪರೇಷನಲ್ಲಿ ಕೆಲಸ ಕೊಟ್ಟರು ಅಂದರೆ ಸಿಲ್ವಿಕಲ್ಚರ್ ಆ್ಯಂಡ್ ಹಾರ್ವೆಸ್ಟಿಂಗ್ ಆಪರೇಷನ್. ಹಾರ್ವೆಸ್ಟಿಂಗ್ ಬಗ್ಗೆ ನಿಮಗೆ ಆಗಲೇ ಗೊತ್ತಿರಬೇಕಲ್ವಾ. ಸಿಲ್ವಿಕಲ್ಚರ್ ಅಂದರೆ ಏನು, ಇದು ಹೊಸ ಪದ. ಅಂದರೆ ಇದು ಫಾರೆಸ್ಟ್ ಕಲ್ಟಿವೇಷನ್ನ ನಾವು ಸಿಲ್ವಿಕಲ್ಚರ್ ಅಂತ ಕರಿತೀವಿ, ಆಯಿತಾ. ಸೊ ಈ ವನಗಳಲ್ಲಿ ಏನೇನೆಲ್ಲ ಬೆಳೆಯೋದನ್ನು ನಾವು ಫಾರೆಸ್ಟ್ ಕಲ್ಟಿವೇಷನ್, ಸಿಲ್ವಿಕಲ್ಚರ್ ಅಂತ ಕರಿತೀವಿ. ಬರೀ ಅಷ್ಟಲ್ಲ, ಮತ್ತು ಅವ್ರಿಗೂ ಕೂಡ 25% ಆಫ್ ದ ಫೈನಲ್ ಹಾರ್ವೆಸ್ಟ್, ಅಂದರೆ ಇದೆಲ್ಲ ಬೆಳೆದಾಗ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿದಾಗ ಏನಾದರೂ ಸಿಗುತ್ತಲ್ವ, ಇದು ಆಹಾರ ಅಂದರೆ ಗಿಡಗಳು, ಫ್ರೂಟ್ಸು, ನಟ್ಸು ಅದೆಲ್ಲ ಸಿಗುತ್ತಲ್ವ, 25% ಅವ್ರಿಗೆ ಸಿಕ್ತು, ಆಯಿತಾ. ಆಮೇಲೆ ಈ ಇಂಡಿಜಿನಸ್ ಪೀಪಲ್, ಲೋಕಲ್ ಪೀಪಲ್ಗೂ ಕೂಡ ಈ ಫ್ಯೂಲು, ಟಿಂಬರು, ಫಾರ್ಡರ್ ಎಲ್ಲ ಬೇಕಿತ್ತಲ್ವ. ಸೊ ಅವ್ರಿಗೆ ಏನು ಹೇಳಿದ್ರು ಅಂದರೆ ಈ ಫ್ಯೂಲ್ ವುಡ್ಡು, ಫಾರ್ಡರ್ ಎಲ್ಲ ನಿಮಗೆ ತುಂಬ ಚೀಪಾಗಿ ಸಿಗುತ್ತೆ ಅಂತ. ಅವ್ರಿಗೆ ಫ್ರೀಯಾಗಿ ಏನು ಸಿಗ್ತಿರ್ಲಿಲ್ಲ. ಅವರು ಒಂದು ನಾಮಿನಲ್ ಫೀ ಅಂದರೆ ಒಂದು ಬೇರ್ ಮಿನಿಮಮ್ ಅಮೌಂಟ್ ಕೊಟ್ಬಿಟ್ಟು ಅವ್ರಿಗೆ ಈ ಫ್ಯೂಲ್ ವುಡ್ ಮತ್ತು ಫಾರ್ಡರ್ನ ತೊಗೋಬೋದಾಗಿತ್ತು. ಸೊ ಈ ಸ್ಟ್ರಾಟಜಿ ಅಥವಾ ಈ ಪ್ಲ್ಯಾನನ್ನು ಅವ್ರು ಹೇಗೆ ಶುರು ಮಾಡಿದ್ರು ಅಂದರೆ ಅರಾಬರಿ ಫಾರೆಸ್ಟ್ ರೇಂಜ್ ಇನ್ ದ ಮಿದ್ನಾಪುರ್ ಡಿಸ್ಟ್ರಿಕ್ಟ್. ಈ ನೆನಪಿರೋದು ತುಂಬ ಮುಖ್ಯ, ಆಯಿತಾ ನಿಮಗೆ. ಅರಾಬರಿ ಫಾರೆಸ್ಟ್ ರೇಂಜು ಮಿದ್ನಾಪುರ್ ಡಿಸ್ಟ್ರಿಕ್ಟಲ್ಲಿ, ಆ ಡಿಸ್ಟ್ರಿಕ್ಟಲ್ಲಿ ಏನು ಈ ಹಳ್ಳಿ ಜನಕ್ಕೆ ಅಥವಾ ವಿಲೇಜರ್ಸ್ ವರ್ ಇನ್ವಾಲ್ವ್ ಇನ್ ದ ಪ್ರೊಟೆಕ್ಷನ್ ಆಫ್ 1272 ಹೆಕ್ಟೇರ್ಸ್ ಆಫ್ ಫಾರೆಸ್ಟ್. ಅಂದರೆ ಎಷ್ಟು ದೊಡ್ಡ ಜಾಗ ಅಲ್ವಾ ಅದು, 1272 ಹೆಕ್ಟೇರ್ಸ್ ಆಫ್ ದ ಫಾರೆಸ್ಟ್. ಯಾರ ಕೆಳಗಡೆ ಇದೆಲ್ಲ ಮಾಡ್ತಿದ್ರು ಅಂದರೆ ಫಾರೆಸ್ಟ್ ಆಫೀಸರ್ AK ಬ್ಯಾನರ್ಜಿ ಕೆಳಗಡೆ ಇದೆಲ್ಲ ರಕ್ಷಣೆ ಮಾಡ್ತಿದ್ರು, ಆಯಿತಾ. ಹೇಗೆಲ್ಲ ಹೇಳಿದ್ನಲ್ಲ. ಮತ್ತು ಅವ್ರಿಗೇನು ಬಾಕಿ ಅಂದರೆ ರಿಟರ್ನಲ್ಲಿ ಏನು ಸಿಕ್ತು, ಎಂಪ್ಲಾಯ್ಮೆಂಟ್ ಅದೆಲ್ಲ ಸಿಕ್ತಲ್ವಾ. ಸೊ ಇದೆಲ್ಲ ಮಾಡಿ ಏನು ಮಾಡಿದ್ರು, ದೇ ವರ್ ಸಕ್ಸಸ್ಫುಲ್ ಇನ್
ರೆಸ್ಕ್ಯೂಯಿಂಗ್ ದ ಫಾರೆಸ್ಟ್ ಆರ್ ಪ್ರೊಟೆಕ್ಟಿಂಗ್ ದ ಫಾರೆಸ್ಟ್ ಆಯಿತಾ. ಸೊ ಏನಂತ ಹೇಳ್ಬೋದು ಅಂದರೆ ದ ಸಾಲ್ ಫಾರೆಸ್ಟ್ ಆಫ್ ಅರಾಬರಿ ಅಂಡರ್ವೆಂಟ್ ಅ ರಿಮಾರ್ಕಬಲ್ ರಿಕವರಿ. ರಿಮಾರ್ಕಬಲ್ ಅಂದರೆ ತುಂಬ ಒಳ್ಳೆ ರಿಕವರಿ, ಅಂದರೆ ನಿಮಗೆ ಏನಾದರೂ ಹುಷಾರು ತಪ್ಪಿದಾಗ ನೀವು ರಿಕವರ್ಡ್ ಅಂತ ಹೇಳ್ತೀರ, ಅಂದರೆ ಹುಷಾರು ವಾಪಸ್ ಬಂದಾಗ. ಸೊ ಆ ಥರ ಅದೇ ಥರ ಈ ವನಾನು ರಿಕವರ್ ಆಗಿ ಆ್ಯಂಡ್ ಬೈ 1983 ಅಂದರೆ 1972ಇಂದ 1983 ತನಕ ಇದೆಲ್ಲ ನಡೀತಿತ್ತು ಆಯಿತಾ. ಸೊ 1983 ಏನಾಯಿತು, ಈ ಫಾರೆಸ್ಟು ವರ್ತ್ಲೆಸ್ ಆಗಿತ್ತು ತುಂಬ, ಅಂದರೆ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇತ್ತಲ್ವ. ಸೊ ಆವಾಗ ವರ್ತ್ಲೆಸ್ ಆಗಿತ್ತು 1972 ಟೈಮಲ್ಲಿ. 1983 ಏನಾಯಿತು ಅಂದರೆ ಇಟ್ ವಾಸ್ ನೌ ವರ್ತ್ 12.5 crores. ಸೊ ನಿಮಗೆ ಅರ್ಥ ಆಗ್ತದೆ ಅಲ್ವಾ, ದ ಪವರ್ ಆಫ್ ಇನ್ವಾಲ್ವಿಂಗ್ ಲೋಕಲ್ ಪೀಪಲ್, ದ ಪವರ್ ಆಫ್ ಇನ್ವಾಲ್ವಿಂಗ್ ವಿಲೇಜರ್ಸ್ ಅಲ್ವಾ. ಸೊ ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ದೀನಿ, ಇಲ್ಲಿ ಒಂದು ಮೀಟಿಂಗ್ ನಡೀತಿದೆ ಈ ಲೋಕಲ್ ವಿಲೇಜರ್ಸ್ ಮತ್ತು ಯಾವುದೋ ಫಾರೆಸ್ಟ್ ಆಫೀಸರ್ ಜೊತೆ ಆಯಿತಾ. ಸೊ ಇದಕ್ಕೆ ನಾನು ಕನ್ಕ್ಲೂಷನ್ ಹೇಳಬೇಕು ಅಂದರೆ ದ ಇನ್ವಾಲ್ವ್ಮೆಂಟ್ ಆಫ್ ಲೋಕಲ್ ಪೀಪಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಹಬ್ಬ, ನನಗಂತೂ ಮಾತಾಡಿ ಫುಲ್ ಸುಸ್ತಾಗಿತ್ತು, ಬಟ್ ನೀರು ಕುಡಿದ್ಮೇಲೆ ಫ್ರೆಶ್ ಆಗಿದ್ದೀನಿ. ಸೊ ನಾನು ಏನು ಕುಡಿದೆ, ನೀರಲ್ವಾ. ಸೊ ಹೇಳ್ಬೋದು, ವಾಟರ್ ಈಸ್ ಅ ನೆಸೆಸಿಟಿ ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್. ನಾನು ಕೂಡ ಒಂದು ಲಿವಿಂಗ್ ಬೀಯಿಂಗೇ ಅಲ್ವಾ, ಮನುಷ್ಯರು ಲಿವಿಂಗ್ ಬೀಯಿಂಗ್ಸ್. ಬಟ್ ಬರೀ ಮನುಷ್ಯರಿಗೂ ಅದು ಇಂಪಾರ್ಟೆಂಟ್ ಅಂತ ಏನಿಲ್ಲ, ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಗಿಡಗಳಿಗೂ ಆಲ್ ಲಿವಿಂಗ್ ಬೀಯಿಂಗ್ಸ್ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ನಾವು ಊಟ ತಿಂಡಿ ಇಲ್ಲದೆ ಕೆಲವೊಂದು ದಿನಗಳು ಇರ್ಬೋದು, ಬಟ್ ನೀರಿಲ್ಲದೆ ಅಷ್ಟೊಂದು ದಿನ ಇರೋಕ್ಕಾಗಲ್ಲ ಆಯಿತಾ. ಸೊ ವಾಟರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನೆಸೆಸಿಟಿ ಆಯಿತಾ ನಮಗೆ. ಮತ್ತು ಏನು ನಾನು ಹೇಳಿದ್ನಲ್ಲ ಎಷ್ಟೊಂದು ಸತಿ ಮುಂಚೆನೇ, ಹ್ಯೂಮನ್ ಆ್ಯಕ್ಟಿವಿಟೀಸ್ ಪಲ್ಯೂಟ್ ವಾಟರ್ ಬಾಡೀಸ್. ಅಂದರೆ ನಾವು ಎಷ್ಟೊಂದು ಫ್ಯಾಕ್ಟ್ರೀಸ್ ಇಂಡಸ್ಟ್ರೀಸಲ್ಲೆಲ್ಲ ಈ ಕೆಮಿಕಲ್ಸ್ನ ನಾವು ನೀರಿಗೆ ಬಿಡ್ತೀವಲ್ಲ, ಸೊ ಅವಾಗ ಏನಾಗುತ್ತೆ, ನೀರಿಂದು ಮಾಲಿನ್ಯ ಆಗುತ್ತೆ ಅಥವಾ ವಾಟರ್ ಪೊಲ್ಯೂಷನ್ ಆಗುತ್ತೆ ಆಯಿತಾ. ಅದು ಹೇಗೆ, ಹ್ಯೂಮನ್ ಆ್ಯಕ್ಟಿವಿಟಿಯಿಂದನೇ ಅಲ್ವಾ. ಅದೊಂದೇ ರೀತಿ ಅಲ್ಲ, ಈ ಸೂವೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದರೆ ಅದು ಕೂಡ ಮಾಲಿನ್ಯ ಮಾಡುತ್ತೆ ನೀರಿನಲ್ಲಿ. ಮತ್ತು ನಾವು ಫರ್ಟಿಲೈಸರ್ಸ್ ಉಪಯೋಗಿಸಿದಾಗ ಏನಾಗುತ್ತೆ, ಆ ಫರ್ಟಿಲೈಸರಿಂದ ಕೆಮಿಕಲ್ ಸಿಗೋದು ಅದು ಕೂಡ ಫ್ಲೋ ಆಗಿ ಕೊನೆಯದಾಗಿ ದೊಡ್ಡ ವಾಟರ್ ಬಾಡಿಗೆ ಕನೆಕ್ಟ್ ಆಗುತ್ತೆ ಆಯಿತಾ. ಸೊ ಇದೆಲ್ಲ ನೀರಿಂದು ಮಾಲಿನ್ಯ ಆದಾಗ, ವಾಟರ್ ಪೊಲ್ಯೂಷನ್ ಆದಾಗ ಏನಾಗುತ್ತೆ, ಇಟ್ ಚೇಂಜಸ್ ದ ಅವೈಲಬಿಲಿಟಿ ಆಫ್ ಕ್ಲೀನ್ ವಾಟರ್ ಇನ್ ವೇರಿಯಸ್ ರೀಜನ್ಸ್ ಅಥವಾ ಇನ್ ಜನರಲ್ ವಾಟರ್ ಆಲ್ಸೋ ಇನ್ ವೇರಿಯಸ್ ರೀಜನ್ಸ್ ಆಯಿತಾ. ಸೊ ನಾವು ನೀರನ್ನು ಪೊಲ್ಯೂಟ್ ಮಾಡೋದು ಅಥವಾ ಯಾವುದಾದ್ರೂ ಒಂದು ಕಡೆನ ಕೆಮಿಕಲ್ಸ್ನ ಬಿಟ್ಟರೆ ಅದು ಬರೀ ಆ ಜಾಗದಲ್ಲಿರುತ್ತೆ ಅಂತ ಏನಿಲ್ಲ, ನೀರೇನು ಹರ್ಕೊಂಡು ಹೋಗ್ತಿರುತ್ತಲ್ವಾ. ಸೊ ಆ ಕೆಮಿಕಲ್ಸ್ ಎಲ್ಲ ಅದು ಒಂದು ಕಡೆಯಿಂದ ಇನ್ನೊಂದು ಎಲ್ಲ ಕಡೆಗೆ ಹರ್ಕೊಂಡು ತೊಗೊಂಡು ಹೋಗುತ್ತೆ ಆಯಿತಾ. ಸೊ ಎಷ್ಟೊಂದು ರೀಜನಲ್ಲಿ ಏನಾಗುತ್ತೆ, ಇಟ್ ಚೇಂಜಸ್ ದ ಅವೈಲಬಿಲಿಟಿ ಆ್ಯಂಡ್ ಕಾಸಸ್ ಏನು, ನೀರಿನ ಮಾಲಿನ್ಯ ಅಥವಾ ವಾಟರ್ ಪೊಲ್ಯೂಷನ್. ಮತ್ತು ಇಂಡಿಯಾದಲ್ಲಿ ಮಳೆಗಾಲ ಯಾವಾಗ ಆಗೋದು ಗೊತ್ತಿರಬೇಕಲ್ವಾ ನಿಮಗೆ, ಇಟ್ಸ್ ಕಾಲ್ಡ್ ಮಾನ್ಸೂನ್. ಯಾವಾಗ ಆಗುತ್ತೆ, ಅರೌಂಡ್ ಜೂನ್ ಜುಲೈ ಟೈಮಲ್ಲಿ. ಸೊ ಈ 2-3 ತಿಂಗಳು ತುಂಬ ಮಳೆ ಬರ್ತಿರುತ್ತೆ ಆಯಿತಾ. ಬಟ್ಟು ಅದು ಬರೀ ಇಷ್ಟೇ ದಿನ ಆದರೆ ಇಷ್ಟೇ 2 ತಿಂಗಳು ಮಳೆ ಬರುತ್ತೆ. ಬೇರೆ ತಿಂಗಳಲ್ಲೆಲ್ಲ ಏನಾಗುತ್ತೆ, ಬೇರೆ ಸೀಸನ್ಸ್ ಬೇಸಿಗೆ ಕಾಲದಲ್ಲಿ ವಿಂಟರಲ್ಲಿ ಏನಾಗುತ್ತೆ, ಮಳೆ ಅಷ್ಟೊಂದು ಏನು ಬರಲ್ಲ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಈ ಜಾಸ್ತಿ ಮಳೆ ಬಂದಿದ್ದು ಮಾನ್ಸೂನ್ ಸೀಸನಲ್ಲಿ ಏನಾಗುತ್ತೆ, ಇಟ್ ಗೆಟ್ಸ್ ಸ್ಟೋರ್ಡ್ ಅಂಡರ್ಗ್ರೌಂಡ್. ದಿಸ್ ರೈನ್ ವಾಟರ್ ಇಸ್ ಸ್ಟೋರ್ಡ್ ಅಂಡರ್ಗ್ರೌಂಡ್. ಈ ಕೆಳಗಡೆ ಇರೋ ಸ್ಟೋರ್ ಆಗಿರೋ ನೀರನ್ನು ನಾವು ಏನಂತ ಕರಿತೀವಿ, ಗ್ರೌಂಡ್ ವಾಟರ್ ಅಂತ ಕರಿತೀವಿ. ಸೊ ಈ ಮಳೆಗಾಲದಲ್ಲಿ ಬರೋ ನೀರು, ಈ ರೈನ್ ವಾಟರ್ ನಾವು ಎಷ್ಟೊಂದು ಕಡೆ ಸ್ಟೋರ್ ಮಾಡ್ತೀವಲ್ಲ, ಈ ಡ್ಯಾಮಲ್ಲಿ ಸ್ಟೋರ್ ಮಾಡ್ತೀವಿ, ಅಲ್ಲೂ ಕೂಡ ಉಪಯೋಗಿಸ್ತೀವಿ. ಸೊ ಮಳೆಗಾಲದಲ್ಲಿ ಇದ್ದಾಗ ನಾವು ಜಾಸ್ತಿ ಮಳೆಯಿಂದ ಬಂದಿರೋ ನೀರೇ ಉಪಯೋಗಿಸ್ತೀವಿ. ಬಟ್ ಮಳೆ ಇಲ್ಲ ಅಂದರೆ ನಾವು ಏನು ಉಪಯೋಗಿಸ್ಬೇಕು, ಸಾಮಾನ್ಯವಾಗಿ ನಾವು ಜಾಸ್ತಿ ಗ್ರೌಂಡ್ ವಾಟರೇ ಉಪಯೋಗಿಸ್ತೀವಿ. ಸೊ ಈಗ ನಾನು ಗ್ರೌಂಡ್ ವಾಟರ್ ಅಂತ ಒಂದು ಪದ ಹೇಳಿದ್ನಲ್ಲ, ಗ್ರೌಂಡ್ ವಾಟರ್ ಎಲ್ಲಿರೋದು, ವಾಟರ್ ಅಂಡರ್ಗ್ರೌಂಡ್. ಅಂದರೆ ಇದು ಸಾಯಿಲು ಫುಲ್ ತುಂಬ ಕೆಳಗಡೆ ಇರುತ್ತೆ ಆಯಿತಾ. ಇದನ್ನು ನಾವು ಸಸ್ಟೈನಬಲ್ ಆಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಅಂದರೆ ಅದನ್ನು ರಿಪ್ಲೆನಿಶು ಮಾಡೋಕ್ಕೆ ಆಗಿಲ್ಲ ಆಯಿತಾ. ಇದ್ಯಾಕೆ ಅಂದರೆ ಲಾಸ್ ಆಫ್ ವೆಜಿಟೇಷನ್ ಕವರ್ ಆಯಿತಾ. ಈ ನೀರು ಕೆಳಗಡೆ ಸೀಪ್ ಆಗೋಕ್ಕೆ ನಮಗೆ ವೆಜಿಟೇಷನ್ ಇರಬೇಕು ಆಯಿತಾ. ಈ ವೆಜಿಟೇಷನ್ ಕಡಿಮೆ ಆಗಿದೆ ಅಲ್ವಾ, ಯಾಕಂದರೆ ನಾವು ಡಿಫಾರೆಸ್ಟೇಷನ್ ಎಲ್ಲ ಮಾಡ್ತಿದ್ದೀವಿ, ಬೇರೆ ಕಡೆ ಎಲ್ಲ ಅಂದರೆ ವನಗಳೆಲ್ಲ ಕಟ್ ಮಾಡ್ತಿದ್ದೀವಿ ಅಲ್ವಾ. ಸೊ ಈ ವೆಜಿಟೇಷನ್ ಕವರ್ ಹೋಗಿದ್ರಿಂದ ಆ ಗ್ರೌಂಡ್ ವಾಟರು ಸಾಮಾನ್ಯವಾಗಿ ರೀಪ್ಲೆನಿಶ್ ಆಗ್ತಿಲ್ಲ ಆಯಿತಾ. ಸೊ ಅದು ಒಂದು ರೀಸನ್ನು. ಎರಡನೇ ರೀಸನ್ ಬಂದ್ಬಿಟ್ಟು ಡೈವರ್ಷನ್ ಆಫ್ ವಾಟರ್ ಫಾರ್ ಹೈ ವಾಟರ್ ಡಿಮ್ಯಾಂಡಿಂಗ್ ಕ್ರಾಪ್ಸ್. ಸೊ ನೀವು ಜಾಗ್ರಫಿಯಲ್ಲಿ ಕಲ್ತಿರ್ಬೋದು, ಕೆಲವೊಂದು ಗಿಡಕ್ಕೆ ಸ್ವಲ್ಪ ನೀರು ಬೇಕು, ಇನ್ನು ಕೆಲವೊಂದು ಗಿಡಕ್ಕೆ ತುಂಬ ಜಾಸ್ತಿ ನೀರು ಬೇಕು. ಸೊ ಆ ಗಿಡಗಳಿಗೆ ನಾವು ತುಂಬ ನೀರು ಅದಕ್ಕೆ ಕಳಿಸ್ಬಿಟ್ರೆ ಏನಾಗುತ್ತೆ, ಅದು ಕೆಳಗಡೆ ಸೀಪಾಗಿ ಗ್ರೌಂಡ್ ವಾಟರ್ನ ರಿಪ್ಲೆನಿಶ್ ಆಗಲ್ಲ, ಅದು ಗಿಡಗಳನ್ನೇ ಫುಲ್ ಯೂಸ್ ಅಪ್ ಮಾಡಿಬಿಡುತ್ತೆ ಆಯಿತಾ. ಸೊ ಇದು ಎರಡನೇ ರೀಸನ್ ಆಯಿತಾ. ಮೂರನೇ ರೀಸನ್ ಅಂದರೆ ಏನು, ಇದಾಗಲೇ ಒಂದು 10 ಸತಿ ಹೇಳಿದ್ದೀನಿ ನಾನು, ಪೊಲ್ಯೂಷನ್ ಫ್ರಮ್ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್. ಎಫ್ಲುಯೆಂಟ್ಸ್ ಅಂದರೆ ಕೆಮಿಕಲ್ಸ್ ಆಯಿತಾ. ಇಂಡಸ್ಟ್ರಿಯಲ್ ಕೆಮಿಕಲ್ ಮತ್ತು ವೇಸ್ಟ್ಗಳು ನೀರಿಂದು ಮಾಲಿನ್ಯ ಮಾಡುತ್ತೆ ಆಯಿತಾ.
ಸೊ ಈ ಇರಿಗೇಷನ್ ಮೆಥಡ್ ಕಲ್ತಿದ್ದೀವಿ ಅಲ್ವಾ, ಡ್ಯಾಮು, ಟ್ಯಾಂಕು, ಕೆನಾಲ್ ಬಗ್ಗೆ ಎಲ್ಲ. ಕೆನಾಲ್ ಅಂದರೆ ಏನು, ಒಂದು ಸ್ಟ್ರೀಮ್ನ ಅಂದರೆ ಹರಿಯುತ್ತಿರೋ ನದಿನ ನಾವೇನು ಮಾಡ್ತೀವಿ, ಬೇರೆ ಬೇರೆ ಸ್ಟ್ರೀಮ್ ಅಥವಾ ಬೇರೆ ಬೇರೆ ಪಾತ್ವೇಸಲ್ಲಿ ನಾವೇ ಆರ್ಟಿಫಿಷಿಯಲ್ ಆಗಿ ಮೂವ್ ಮಾಡ್ತೀವಿ ಆಯಿತಾ. ಆವಾಗ ನಮ್ಗೆ ಎಲ್ಲಿ ಬೇಕು ಆ ನೀರನ್ನು ಅಲ್ಲಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಇಲ್ಲಾಂದರೆ ನದಿ ಆಗಾಗದೇ ಹರ್ಕೊಂಡು ಹೋಗ್ತಿರುತ್ತಲ್ವ ಯಾವುದೋ ಪಾತಲ್ಲಿ. ನಮಗೆ ಬೇರೆ ಸ್ಪೆಸಿಫಿಕ್ ಪಾತಲ್ಲಿ ಬೇಕು ಅಂದರೆ ನಾವು ಕೆನಾಲ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಆಯಿತಾ. ಸೊ ಈ ಇರಿಗೇಷನ್ ಮೆಥಡು ಡ್ಯಾಮ್ಸು, ಟ್ಯಾಂಕ್ಸು, ಕೆನಾಲ್ಸು ಎಲ್ಲ ಕಡೆ ಇಂಡಿಯಾದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಇರಿಗೇಷನ್ ಮೆಥಡು ಉಪಯೋಗ ಮಾಡ್ತಿದ್ದಾರೆ. ಯಾವ್ಯಾವ ಇರಿಗೇಷನ್ ಮೆಥಡ್ಸ್ ನಾನು ಮೆನ್ಷನ್ ಮಾಡಿದೆ ಇಲ್ಲಿ ತನಕ, ಕೆನಾಲ್ ಅಂತ ಹೇಳಿದೆ, ಡ್ಯಾಮ್ಸ್ ಅಂತ ಹೇಳಿದೆ, ಟ್ಯಾಂಕ್ಸ್ ಅಂತ ಹೇಳಿದೆ. ಸೊ ಅಕ್ಕ ಇದೇನು ಹೊಸದ ಇಲ್ಲ, ಇದು ಏನ್ಷಂಟ್ ಇಂಡಿಯಾ ಹಳೆಗಾಲದಿಂದ ಈ ಇರಿಗೇಷನ್ ಮೆಥಡ್ಸ್ ಎಲ್ಲ ಉಪಯೋಗಿಸಿದ್ದಾರೆ ಆಯಿತಾ. ಸೊ ಏನ್ಷಂಟ್ ಮೆಥಡ್ಸ್ ಆಯಿತಾ. ಸೊ ಈ ಏನ್ಷಂಟ್ ಮೆಥಡ್ಸ್ನ ಯಾರು ಉಪಯೋಗಿಸಿದ್ರು, ಲೋಕಲ್ ಜನರು ಆಯಿತಾ. ಸೊ ಈ ವನಗಳಲ್ಲಿ ಲೋಕಲ್ ಜನರು ಅವರೇ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಿದ್ರಲ್ಲ. ಸೊ ನೀರಿನ ಬಗ್ಗೆನೂ ಈ ಲೋಕಲ್ ಜನನೇ ಹೇಗೆ ಮ್ಯಾನೇಜ್ ಮಾಡ್ತಿರೋದು ನೋಡೋಣ ಆಯಿತಾ. ಸೊ ಹೇಗೆ ಮ್ಯಾನೇಜ್ ಮಾಡ್ತಿದ್ರು ಅಂದರೆ, ಈ ಅಗ್ರಿಕಲ್ಚರ್ಗೆ ಅವರಿಗೆ ಎಷ್ಟೊಂದು ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತಲ್ವಾ. ಅಂದರೆ ಯಾವ ಗಿಡ ಯಾವಾಗ ಬೆಳೆಸಬೇಕು, ಎಷ್ಟು ನೀರು ತೊಗೊಳತ್ತದು, ಆಮೇಲೆ ತುಂಬ ಜಾಸ್ತಿ ನೀರು ತೊಗೊಳ್ಳೋ ಪ್ಲಾಂಟ್ ಜೊತೆ ಏನು ಬೆಳೆಸಬೇಕು ಅವ್ರಿಗೆಲ್ಲ ಗೊತ್ತಿತ್ತು. ಬಿಕಾಸ್ ದೇ ಹ್ಯಾಡ್ ಸೋ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಅವ್ರು ಏನು ಮಾಡ್ತಿದ್ರು, ಎಷ್ಟು ನೀರು ಬೇಕಿತ್ತು ಆ ಅಗ್ರಿಕಲ್ಚರ್ಗೆ ಅಷ್ಟೇ ಉಪಯೋಗಿಸಿದ್ರು, ಅದಕ್ಕಿಂತ ಜಾಸ್ತಿ ಏನು ಉಪಯೋಗಿಸ್ತಿರ್ಲಿಲ್ಲ ಆಯಿತಾ. ಮತ್ತು ಬರೀ ಅಗ್ರಿಕಲ್ಚರ್ಗೆ ನಾವು ನೀರು ಉಪಯೋಗಿಸೋದು ಇಲ್ಲ ಅಲ್ವಾ, ಅವ್ರಿಗೂ ಕೂಡ ಸ್ನಾನ ಮಾಡಬೇಕಾಗಿತ್ತು, ಮತ್ತು ಬಟ್ಟೆ ಪಾತ್ರೆ ಎಲ್ಲ ತೊಳಿಬೇಕಾಗಿತ್ತು, ಬೇರೆ ಉಪಯೋಗಕ್ಕೂ ಕೂಡ ನೀರು ಬೇಕಿತ್ತು. ಸೊ ಅದನ್ನು ಅವರು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು, ಅಂದರೆ ಎಷ್ಟು ಬೇಕು ಅಷ್ಟೇ ಕೊಡ್ತಿದ್ರು. ಸೊ ಈ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡೋದನ್ನು ನಾವು ಏನಂತ ಕರಿತೀವಿ, ಸಸ್ಟೈನಬಲ್ ಆಗಿ ಉಪಯೋಗಿಸೋದನ್ನು ಕರಿತೀವಿ ಅಲ್ವಾ. ಸೊ ಅವರು ಈ ವಾಟರ್ ಮ್ಯಾನೇಜ್ಮೆಂಟ್ನ ತುಂಬ ಸಸ್ಟೈನಬಲ್ ರೀತಿಯಲ್ಲಿ ಮಾಡ್ತಿದ್ರು ಆಯಿತಾ. ಸೊ ಅಕಸ್ಮಾತು ಯಾವುದೋ ಒಂದು ಮಳೆಗಾಲದಲ್ಲಿ ತುಂಬ ಜಾಸ್ತಿ ನೀರು ಬಂದಿತ್ತು, ಅವ್ರಿಗೆ ಸ್ಟೋರೇಜಲ್ಲಿ ಜಾಸ್ತಿ ಇತ್ತು ಅಂದರೆ, ಜಾಸ್ತಿ ನೀರಿದೆ ಅಂತ ಅವ್ರು ಏನು ರೆಕ್ಲೆಸ್ ಆಗಿ ಜಾಸ್ತಿ ಎಕ್ಸ್ಪ್ಲಾಯ್ಟ್ ಏನು ಮಾಡಿರಲಿಲ್ಲ, ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಉಪಯೋಗಿಸ್ತಿದ್ರು. ಸೊ ನಾವು ವನಗಳ ಬಗ್ಗೆ ಕಲಿತಾಗ ವಿ ಲರ್ನ್ಡ್ ಅಬೌಟ್ ಹೌ ಬ್ರಿಟಿಷ್ ಕೇಮ್ ಟು ಇಂಡಿಯಾ ಆ್ಯಂಡ್ ದೇ ಕಾಲನೈಸ್ಡ್ ಅಸ್ ಅಲ್ವಾ. ಅದೇ ಥರ ಇಲ್ಲೂ ಕೂಡ ಈ ಇರಿಗೇಷನ್ ಮೆಥಡ್ಸಲ್ಲಿ ಬಂದಾಗ ಅವರು ಜಾಸ್ತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಈ ಏನ್ಷಂಟ್ ಸ್ಮಾಲ್ ಸ್ಕೇಲ್ ಇರಿಗೇಷನ್ ಮೆಥಡ್ಸ್ನ ಇಗ್ನೋರ್ ಮಾಡಿ ಅವರು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ನ ಶುರು ಮಾಡಿದ್ರು. ಅಂದರೆ ದೊಡ್ಡ ದೊಡ್ಡ ಡ್ಯಾಮು, ದೊಡ್ಡ ದೊಡ್ಡ ಕೆನಾಲು ದಟ್ ಕವರ್ಡ್ ಲಾರ್ಜ್ ಏರಿಯಾಸ್, ಅಂದರೆ ತುಂಬ ಜಾಸ್ತಿ ಏರಿಯಾ ಕವರ್ ಮಾಡೋ ಪ್ರಾಜೆಕ್ಟ್ಸ್ನ ಅವರು ಶುರು ಮಾಡಿದ್ರು ಆಯಿತಾ. ಮತ್ತು ಈ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ ಎಲ್ಲ ಶುರು ಮಾಡಾದಮೇಲೆ ಈ ಹಿಂದಿನ ಕಾಲದಲ್ಲಿ ಇದ್ದಾಗ ಚಿಕ್ಕ ಚಿಕ್ಕ ಪ್ರಾಕ್ಟೀಸಸ್ ಎಲ್ಲ ನಿಲ್ಲಿಸ್ಬಿಟ್ಟು, ಸೊ ಈ ಹೊಸ ಸಿಸ್ಟಮು ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ ಎಲ್ಲ ಬ್ರಿಟಿಷರು ಶುರು ಮಾಡಿದ್ದು. ಬಟ್ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ನಮ್ಮ ಗವರ್ಮೆಂಟ್ ಕೂಡ ಇದನ್ನು ಮುಂದುವರಿಸಿದ್ರು ಆಯಿತಾ. ವಾಪಸ್ಸು ಹಳೆ ಪ್ರಾಕ್ಟೀಸಸ್ಗೆ ಬರಲಿಲ್ಲ ಆಯಿತಾ. ಬಿಕಾಸ್ ಅವರು ಕೂಡ ಜಾಸ್ತಿ ಡೆವಲಪ್ಮೆಂಟ್ ಮಾಡಬೇಕು, ಜಾಸ್ತಿ ಇದು ಮಾಡಬೇಕು ಅಂತ ಇತ್ತು ಆಯಿತಾ ಅವ್ರಿಗೆ. ಸೊ ಅವಾಗ ಏನಾಯಿತು, ಈ ಲೋಕಲ್ ಪೀಪಲ್ದು ಅವ್ರದ್ದು ಅಂದರೆ ಇನ್ವಾಲ್ವೇ ಮಾಡಲಿಲ್ಲ ಆಯಿತಾ ಈ ಇರಿಗೇಷನ್ ಪ್ರಾಕ್ಟೀಸಸಲ್ಲಿ, ಅವ್ರು ಮಾತೇ ಕೇಳಲಿಲ್ಲ ಅವರು. ಸೊ ಈ ಹೊಸ ಪ್ರಾಕ್ಟೀಸಸಲ್ಲಿ ಈ ಲೋಕಲ್ ಜನದ್ದು ಅಥವಾ ಈ ಇಂಡಿಜಿನಸ್ ಜನದ್ದು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ ಆಯಿತಾ. ಸೊ ಅವ್ರದ್ದೇ ಎಷ್ಟೊಂದು ಸಸ್ಟೈನಬಲ್ ಪ್ರಾಕ್ಟೀಸಸ್ ಇತ್ತಲ್ವಾ, ಮತ್ತು ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು. ಬಟ್ ಈಗ ಹೊಸ ಪ್ರಾಕ್ಟೀಸಸ್ ಬಂದಾದಮೇಲೆ ಅವ್ರಿಗೆ ಈ ನೀರಿನ ಮೇಲೆ ಕಂಟ್ರೋಲೇ ಇರಲಿಲ್ಲ. ಸೊ ನಾನು ಕೆನಾಲ್ ಇರಿಗೇಷನ್ ಬಗ್ಗೆ ಹೇಳಿದ್ನಲ್ಲ, ಅದೇ ಥರ ಒಂದು ಓಲ್ಡ್ ಸಿಸ್ಟಮ್ ಆಫ್ ಕೆನಾಲ್ ಇರಿಗೇಷನ್ ಕಾಲ್ಡ್ ಕುಲ್ಸ್ ಅಂತ ಇತ್ತು ಆಯಿತಾ. ಈ ಕುಲ್ಸ್ ಎಲ್ಲಿ ಮಾಡ್ತಿದ್ರು, ಇದು ಹಿಮಾಚಲ್ ಪ್ರದೇಶಲ್ಲಿ ಇತ್ತು ಆಯಿತಾ. ಸೊ ಏನಿತ್ತು ಈ ಕುಲ್ ಸಿಸ್ಟಮಲ್ಲಿ, ಇಟ್ ವಾಸ್ ಅ ಸಿಸ್ಟಮ್ ಆಫ್ ಕೆನಾಲ್ ಇರಿಗೇಷನ್ ವೇರ್ ವಾಟರ್ ಫ್ಲೋಯಿಂಗ್ ಇನ್ ಸ್ಟ್ರೀಮ್ಸ್ ವಾಸ್ ಡೈವರ್ಟೆಡ್ ಇಂಟು ಮ್ಯಾನ್ ಮೇಡ್ ಚಾನಲ್ಸ್ ವಿಚ್ ಟುಕ್ ದಿಸ್ ವಾಟರ್ ಇಂಟು ಮೆನಿ ವಿಲೇಜಸ್. ಇದೇನಂದರೆ ಈ ಸ್ಟ್ರೀಮ್ ಅಥವಾ ನದಿಯಲ್ಲಿ ಹರಿಯುತ್ತಿದ್ದ ನೀರನ್ನು ಅವರು ಡೈವರ್ಟ್ ಮಾಡಿದ್ರು, ಅಂದರೆ ಸ್ಪ್ಲಿಟ್ ಮಾಡಿದ್ರು ಇಂಟು ಮ್ಯಾನ್ ಮೇಡ್ ಚಾನಲ್ಸ್. ಅಂದರೆ ಅದು ಮನುಷ್ಯರು ಚಾನಲ್ಸ್ ಮಾಡಿದ್ರು ಅಥವಾ ಸೆಪ್ರೇಟ್ ಪಾತ್ವೇಸ್ ಮಾಡಿದ್ರು. ಆ ನೀರು ಆ ಪಾತ್ವೇಸಲ್ಲಿ ಹೋಗ್ಬಿಟ್ಟು ಹೊಸ ಹೊಸ ಹಳ್ಳಿಗೆ ಹೋಗ್ತಿತ್ತು ಆಯಿತಾ. ಬರೀ ಒಂದೇ ಹಳ್ಳಿಗೆ, ಅಂದರೆ ನದಿ ಬರೀ ಹರಿತಿದ್ರೆ ಬರೀ ಕೆಲವೊಂದು ಹಳ್ಳಿನ ಪಾಸ್ ಮಾಡಿಬಿಟ್ಟು ಹೋಗ್ತಿತ್ತಲ್ವ, ಆದರೆ ಸ್ವಲ್ಪ ದೂರದಲ್ಲಿರೋ ಹಳ್ಳಿಗೂ ಕೂಡ ನೀರು ಬೇಕಲ್ವಾ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಈ ಕೆನಾಲ್ ಮಾಡಿಬಿಟ್ಟು ಆ ಹಳ್ಳಿಗೂ ಕೂಡ ನೀರನ್ನು ಡೈವರ್ಟ್ ಮಾಡಿದ್ರು. ಸೊ ನೀರನ್ನ ನಾವು ಒನ್ ಆಫ್ ದ ಮೇನ್ ಯೂಸಸ್ ಆಫ್ ವಾಟರ್ ಅಂದರೆ ಅಗ್ರಿಕಲ್ಚರ್ ಅಲ್ವಾ. ಅಂದರೆ ಪ್ಲ್ಯಾಂಟ್ ಮಾಡಿದಾಗ ಗಿಡನ ಬೆಳೆಸೋಕ್ಕೆ ನಮಗೆ ನೀರು ಬೇಕಲ್ವಾ. ಸೊ ಈ ಪ್ಲ್ಯಾಂಟಿಂಗ್ ಸೀಸನಲ್ಲಿದ್ದಾಗ ಈ ನೀರು ಹೇಗೆ ಉಪಯೋಗ ಆಗ್ತಿತ್ತು ಅಂದರೆ, ವಾಟರ್ ವಾಸ್ ಫಸ್ಟ್ ಯೂಸ್ ಬೈ ವಿಲೇಜಸ್ ಫಾರ್ ಅವೇ ಫ್ರಮ್ ದ ವಾಟರ್ ಸೋರ್ಸ್ ಆ್ಯಂಡ್ ದೆನ್ ಬೈ ವಿಲೇಜಸ್ ನಿಯರ್ ಬೈ. ಅಂದರೆ ತುಂಬ ದೂರದಲ್ಲಿರೋ, ಅಂದರೆ ನ್ಯಾಚುರಲ್ ಆಗಿರೋ ವಾಟರ್ ಸೋರ್ಸ್ ಅಂದರೆ ಸ್ಟ್ರೀಮು ಅಥವಾ ನದಿ, ಅದಕ್ಕಿಂತ ದೂರದಲ್ಲಿರೋ ವಿಲೇಜ್ ಮೊದಲು ಅದನ್ನು ಉಪಯೋಗಿಸಿ ಅದಾದಮೇಲೆ ಸ್ವಲ್ಪ ಹತ್ತಿರದಲ್ಲಿರೋ ಹಳ್ಳಿಗಳೆಲ್ಲ ಉಪಯೋಗಿಸ್ತಿದ್ರು ಆಯಿತಾ. ಯಾಕಂದರೆ ಅವ್ರಿಗೂ ಗೊತ್ತಿತ್ತಲ್ವ ಈ
ಹತ್ರದಲ್ಲಿದ್ದರೆ ಅವರೇ ನೆಟ್ಕೊಂಡು ಹೋಗ್ಬಿಟ್ಟು ನೀರನ್ನು ತಂದ್ಬಿಟ್ಟು ಈ ಪ್ಲಾಂಟಿಗೆ ಈಗ ಉಪಯೋಗಿಸ್ಬೋದಲ್ವಾ. ದೂರದಲ್ಲಿದ್ದರೆ ಅವ್ರು ಅಷ್ಟೊಂದು ದೂರ ನಡೆಯೋಕ್ಕಾಗತ್ತಾ, ಇಲ್ಲ ಅಲ್ವಾ. ಅವರಿಗೆ ಈ ಕುಲ್ ಸಿಸ್ಟಮು ತುಂಬ ಮುಖ್ಯ ಆಯಿತು, ಆಯಿತಾ. ಆಮೇಲೆ ವಾಟರ್ ಫ್ರಮ್ ಕುಲ್ಸ್ ಆಲ್ಸೋ ಸೀಪ್ಡ್ ಇನ್ ಟು ದ ಸಾಯಿಲ್ ಆ್ಯಂಡ್ ಇನ್ಕ್ರೀಸ್ ದ ವಾಟರ್ ಸ್ಟೋರ್ಡ್ ಅಂಡರ್ಗ್ರೌಂಡ್. ನಾನು ಹೇಳಿದ್ನಲ್ಲ, ವಾಟರ್ ಸ್ಟೋರ್ಡ್ ಅಂಡರ್ಗ್ರೌಂಡ್ ಏನಂತ ಕರಿತೀವಿ, ಗ್ರೌಂಡ್ ವಾಟರ್, ಕರೆಕ್ಟ್. ಸೊ ಈ ಕುಲ್ಲಿಂದ ಅಥವಾ ಈ ಕೆನಾಲಿಂದ ಏನಾಯಿತು, ಈ ನೀರು ಸಾಯಿಲ್ ಒಳಗಡೆ ಸೀಪಾಗಿ ಫುಲ್ ಕೆಳಗಡೆ ಹೋಗಿ ಏನಾಯಿತು, ಇಟ್ ಇನ್ಕ್ರೀಸ್ ದ ಗ್ರೌಂಡ್ ವಾಟರ್ ಆರ್ ಇಟ್ ರಿಪ್ಲೆನಿಶ್ ದ ಗ್ರೌಂಡ್ ವಾಟರ್ ಅಂತ ಹೇಳ್ಬೋದು. ಓಕೆ, ಸೊ ಈ ಕುಲ್ ಸಿಸ್ಟಮ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಕಂಟ್ರೋಲ್ ತೊಗೊಂಡ್ರು, ಆಯಿತಾ, ಈ ಸಿಸ್ಟಮ್ ಮೇಲೆ. ಸೊ ಅವ್ರು ಕಂಟ್ರೋಲ್ ತೊಗೊಂಡ್ಮೇಲೆ ಏನಾಯಿತು, ಅಷ್ಟೊಂದು ಕನ್ವೀನಿಯೆಂಟಾಗಿ ಆಗಿಲ್ಲ, ಆಯಿತಾ. ಅವ್ರು ಏನು ಮಾಡಿದ್ರು ಅಂದರೆ ಅವ್ರದ್ದು ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ರು. ಸೊ ಅವಾಗ ಏನಾಯಿತು ಅಂದರೆ ಈ ವಾಟರ್ ಶೇರಿಂಗ್ ಎಲ್ಲ ಕಮ್ಮಿ ಆಯಿತು. ಇದು ಹೇಳಿದ್ನಲ್ಲ, ದೂರದಲ್ಲಿರೋ ಹಳ್ಳಿ ಅದಾದಮೇಲೆ ಪಕ್ಕದಲ್ಲಿರೋ ಹಳ್ಳಿ ಎಷ್ಟು ಚೆನ್ನಾಗಿ ಶೇರ್ ಮಾಡ್ತಿದ್ರಲ್ವ, ಈ ಶೇರಿಂಗ್ ಮೆಕ್ಯಾನಿಸಮ್ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. ಸೊ ಕೆನಾಲ್ಸ್ ಬಗ್ಗೆ ಹೇಳ್ಕೊಟ್ಟೆ, ಈಗ ಡ್ಯಾಮ್ಸಿಗೆ ಬರೋಣ. ಅಕ್ಕ ಇದೇನು ಆಗಲೇ ಡ್ಯಾಮ್ಸ್ ಬಗ್ಗೆ ಕಲ್ತಿದ್ದೀರಾ ಅಂದರೆ ನೀವೇ ಹೇಳ್ಬೇಕು ನನಗೆ ಡ್ಯಾಮ್ಸಲ್ಲಿ ಏನಿದೆ ಅಂತ. ಸೊ ಡ್ಯಾಮ್ಸಲ್ಲಿ ಏನಾಗುತ್ತೆ ಅಂದರೆ ಈ ನೀರು ಸ್ಟೋರ್ ಆಗುತ್ತೆ ಅಲ್ವಾ, ಈ ನೀರು ಸ್ಟೋರ್ ಆಗಿದ್ದನ್ನು ನಾವು ಯಾಕೆ ಉಪಯೋಗಿಸ್ತೀವಿ, ಏನಕ್ಕೆಲ್ಲ ಉಪಯೋಗಿಸ್ತೀವಿ, ಫಾರ್ ಇರಿಗೇಷನ್. ಅಂದರೆ ಅದನ್ನು ನಾವು ಅಗ್ರಿಕಲ್ಚರಿಗೆ ಉಪಯೋಗಿಸ್ತೀವಿ, ಟು ಗ್ರೋ ಪ್ಲಾಂಟ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್, ಆ್ಯಂಡ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಇದ್ರ ಬಗ್ಗೆ ನೀವು ಆಗಲೇ ಕಲ್ತಿದ್ದೀರ, ಆಯಿತಾ. ಸೊ ಈ ನೀರು ಸ್ಟೋರ್ ಆಗಿದ್ದನ್ನ ಅವ್ರು ಏನು ಮಾಡ್ತಾರೆ, ಕೆನಾಲಿಗೆ ಡೈವರ್ಟ್ ಮಾಡ್ತಾರೆ, ಆಯಿತಾ. ಕೆಲವೊಂದು ಕಡೆ, ಎಲ್ಲ ಡ್ಯಾಮಲ್ಲ, ಕೆಲವೊಂದು ಡ್ಯಾಮಲ್ಲಿ ದೇ ಹ್ಯಾವ್ ಕೆನಾಲ್ ಸಿಸ್ಟಮ್ಸ್ ದಟ್ ಕ್ಯಾನ್ ಟ್ರಾನ್ಸ್ಫರ್ ಲಾರ್ಜ್ ಅಮೌಂಟ್ಸ್ ಆಫ್ ವಾಟರ್ ಓವರ್ ಗ್ರೇಟ್ ಡಿಸ್ಟೆನ್ಸಸ್. ಅಂದರೆ ನಮ್ಮ ಜಾಗ್ರಫಿ ಕಲ್ತಿದ್ದೀರಾ ಅಲ್ವಾ ನೀವು, ನೀರು ಎಲ್ಲ ಕಡೆ ಇರುತ್ತಾ, ಇಲ್ಲ ಅಲ್ವಾ, ಬರೀ ಕೆಲವೊಂದು ಕಡೆ ನದಿ ಇರುತ್ತೆ ಅಥವಾ ಸಮುದ್ರ ಇರುತ್ತೆ. ಸೊ ಆ ಕಡೆ ಎಲ್ಲಿರುತ್ತೆ ಅಲ್ಲಿ ಈ ಥರ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿ, ಕೆನಾಲ್ ಕನ್ಸ್ಟ್ರಕ್ಟ್ ಮಾಡಿ ನೀರನ್ನು ಜಾಸ್ತಿ ಡಿಸ್ಟೆನ್ಸ್ ಮೇಲೆ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಆಯಿತಾ. ಒಂದು ಉದಾಹರಣೆ ಕೊಡಬೇಕು ಅಂದರೆ ಇಲ್ಲಿ ಏನು ಪಿಕ್ಚರ್ ಹಾಕಿದ್ದೀನಿ ನಾನು, ಇಂದಿರಾ ಗಾಂಧಿ ಕೆನಾಲ್, ಆಯಿತಾ. ಸೊ ಇಂದಿರಾ ಗಾಂಧಿ ಕೆನಾಲಲ್ಲಿ ಏನಾಯಿತು ಅಂದರೆ ಅವರು ನದಿಯಿಂದ ತುಂಬ ಜಾಸ್ತಿ ಡಿಸ್ಟೆನ್ಸ್ ನೀರನ್ನ ತೊಗೊಂಡು ಹೋಗಿ ಏನಾಯಿತು, ಇಟ್ ಬ್ರಾಟ್ ಗ್ರೀನರಿ ಟು ಮೆನಿ ಏರಿಯಾಸ್ ಆಫ್ ರಾಜಸ್ಥಾನ್. ನಿಮ್ಗೆ ಗೊತ್ತಲ್ವಾ, ರಾಜಸ್ಥಾನ್ ಇಸ್ ಅ ವೆರಿ ಡ್ರೈ ಏರಿಯಾ, ಅಷ್ಟೊಂದು ನೀರೇನಿಲ್ಲ, ಅವ್ರಿಗೆ ತುಂಬ ಡ್ರೈ ತುಂಬ ಸೆಕೆ ಇರುತ್ತೆ. ಸೊ ಅವಾಗ ಏನು ಮಾಡಿದ್ರು ಅಂದರೆ ಈ ಇಂದಿರಾ ಗಾಂಧಿ ಕೆನಾಲ್ ಮೂಲಕ ನೀರು ಸಿಕ್ಕಾದ್ಮೇಲೆ ಏನಾಯಿತು, ತುಂಬ ಗಿಡಗಳು ಬೆಳೆತು, ಆಮೇಲೆ ಗ್ರೀನರಿ ಬಂತು. ಸೊ ನಾವು ಆಗಲೇ ಹಿಂದಿನ ಚಾಪ್ಟರಲ್ಲಿ ವಿ ಲರ್ನ್ಡ್ ಅಬೌಟ್ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ ಡ್ಯಾಮ್ಸ್ ಎಲ್ಲ ಮತ್ತೆ ಕಳೆಯೋಣ. ಸೊ ಒನ್ ಮೇಜರ್ ಪ್ರಾಬ್ಲಮ್ ಅಸೋಸಿಯೇಟೆಡ್ ವಿತ್ ಡ್ಯಾಮ್ಸ್ ಅಂದರೆ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್. ಅಂದರೆ people close to the source of water grow water intensive crops like sugar cane and rice, while people far away do not get any water. ಅಂದರೆ ಡ್ಯಾಮ್ ಹತ್ರದಲ್ಲಿರೋ ಜನ ಅವ್ರೇನು ಮಾಡ್ತಾರೆ, ಇರಿಗೇಷನ್ಗೆ ಉಪಯೋಗಿಸ್ತೇವಲ್ವಾ ನೀರನ್ನು, ಏನಾಗುತ್ತೆ ಅಂದರೆ ದೇ ಗ್ರೋ ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್, ಅಂದರೆ ತುಂಬ ನೀರು ಉಪಯೋಗಿಸೋ ಕ್ರಾಪ್ಸ್ನ ಬೆಳೀತಾರೆ, ಲೈಕ್ ಶುಗರ್ ಕೇನ್ ಆ್ಯಂಡ್ ರೈಸ್. ಸೊ ಇಲ್ಲೆಲ್ಲ ನೀರು ಉಪಯೋಗಿಸ್ಬಿಟ್ರೆ ಅದು ಯೂಸ್ ಅಪ್ ಆಗಿಬಿಡುತ್ತೆ, ಜಾಸ್ತಿ ನೀರಿರಲ್ಲ ಅಲ್ವಾ ದೂರದಲ್ಲಿರೋರಿಗೆ ಸಿಗೋಕ್ಕೆ. ಸೊ ಪೀಪಲ್ ಫಾರ್ ಅವೇ ಡು ನಾಟ್ ಗೆಟ್ ಮಚ್ ವಾಟರ್. ಆಮೇಲೆ ನೀವು ಆಗಲೇ ಕಲ್ತ್ರಲ್ಲ, ಯು ಲರ್ನ್ಡ್ ಅಬೌಟ್ ಪೀಪಲ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಲ್ವಾ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದೇ ಪ್ರೊಟೆಸ್ಟೆಡ್ ಅಗೇನ್ಸ್ಟ್ ದ ಕನ್ಸ್ಟ್ರಕ್ಷನ್ ಆಫ್ ದ ತೆಹರಿ ಡ್ಯಾಮ್ ಆನ್ ದ ಗಂಗಾ ರಿವರ್ ಆ್ಯಂಡ್ ದ ಸರ್ದಾರ್ ಸರೋವರ್ ಡ್ಯಾಮ್ ಆನ್ ದ ನರ್ಮದಾ ರಿವರ್. ನೀವು ಕಲ್ತಿರ್ಬೇಕಲ್ವಾ ನರ್ಮದಾ ಬಚಾವ್ ಆಂದೋಲನ ಬಗ್ಗೆ. ಸೊ ಇದು ಯಾವ ಚಾಪ್ಟರಲ್ಲಿ ಕಲ್ತ್ವಿ, ವಿ ಲರ್ನ್ಡ್ ಅಬೌಟ್ ಇಟ್ ಇನ್ ಸೋರ್ಸಸ್ ಆಫ್ ಎನರ್ಜಿ. ಸೊ ಯಾಕೆ ಪೀಪಲ್ ಪ್ರೊಟೆಸ್ಟ್ ಮಾಡಿದ್ರು ಅಂದರೆ ಒನ್ ಆಫ್ ದ ಮೇನ್ ಪ್ರಾಬ್ಲಮ್ಸ್ ವಾಸ್ ದ್ಯಾಟ್ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್. ಸೊ ಡ್ಯಾಮ್ ಜೊತೆ ಅದು ಬರೀ ಒಂದೇ ಡಿಸಡ್ವಾಂಟೇಜ್ ಏನಿಲ್ಲ, ಸಾಕಷ್ಟು ಡಿಸಡ್ವಾಂಟೇಜಸ್ ಇದೆ, ಆಯಿತಾ. ಸೊ ಕೆಲವೊಂದು ನೋಡೋಣ, ಆಯಿತಾ. ಮೊದಲೇದಾಗಿ ಸೋಷಿಯಲ್ ಪ್ರಾಬ್ಲಮ್ಸ್ ಅಲ್ಲಿ ಡಿಸ್ಪ್ಲೇಸ್ ಲಾರ್ಜ್ ನಂಬರ್ ಆಫ್ ಫಾರ್ಮರ್ಸ್ ಆ್ಯಂಡ್ ಟ್ರೈಬಲ್ ಪೀಪಲ್. ಓಕೆ, ಸೊ ಇದೇನಾಗುತ್ತೆ ಅಂದರೆ ಈ ಫಾರ್ಮರ್ಸು ಈ ನದಿಗಳ ಅಕ್ಕಪಕ್ಕ ಇರ್ತಾರಲ್ವಾ, ಸೊ ಡ್ಯಾಮ್ ಕನ್ಸ್ಟ್ರಕ್ಟ್ ಮಾಡಿದಾಗ ತುಂಬ ಜಾಗ ಬೇಕಾಗುತ್ತೆ ಅವ್ರಿಗೆ. ಸೊ ಅವ್ರ ಜಾಗದಿಂದ ಅವರು ಹೊರಗೆ ಹಾಕ್ತಾರೆ, ದೇ ಫೋರ್ಸ್ಫುಲಿ ರಿಮೂವ್ ದೆಮ್ ಫ್ರಮ್ ದೇರ್ ಏರಿಯಾ, ಫ್ರಮ್ ದೇರ್ ಓನ್ ಲ್ಯಾಂಡ್, ಆಯಿತಾ, ವಿತೌಟ್ ಎನಿ ಕಾಂಪನ್ಸೇಷನ್ ಆರ್ ರಿಹ್ಯಾಬಿಲಿಟೇಷನ್. ಇದೇನಿದು ಕಾಂಪನ್ಸೇಷನ್ ರಿಹ್ಯಾಬಿಲಿಟೇಷನ್ ಅಂದರೆ ಅವ್ರಿಗೇನು ದುಡ್ಡು ಕೊಡೋಲ್ಲ, ಆಯಿತಾ. ಕಾಂಪನ್ಸೇಷನ್ ಅಂದರೆ ಮನಿ ಅಥವಾ ದುಡ್ಡು, ಅವ್ರಿಗೇನು ದುಡ್ಡು ಕೊಡೋಲ್ಲ. ರಿಹ್ಯಾಬಿಲಿಟೇಷನ್ ಅಂದರೆ ಹೊಸ ಮನೆ ಅಥವಾ ಹೊಸ ಜಾಗ, ರೀಲೊಕೇಶನ್ಗೆ ಅವ್ರಿಗೆ ಸಹಾಯ ಮಾಡಲ್ಲ, ಆಯಿತಾ. ಬರೀ ಓಕೆ ನಾವಿಲ್ಲಿ ಡ್ಯಾಮ್ ಕಟ್ತಿದ್ದೀವಿ, ನೀವು ಹೊರಗೆ ಹೋಗಬೇಕು ಅಂತ ಹೇಳ್ತಾರೆ, ಆಯಿತಾ. ಸೊ ಇದು ಮೊದಲನೇ ಸೋಷಿಯಲ್ ಪ್ರಾಬ್ಲಮ್. ಮತ್ತು ಎಕನಾಮಿಕ್ ಪ್ರಾಬ್ಲಮ್ ಅಂದರೆ ಹ್ಯೂಜ್ ಅಮೌಂಟ್ಸ್ ಆಫ್ ಪಬ್ಲಿಕ್ ಮನಿ ಈಸ್ ಯೂಸ್ಡ್ ವಿತೌಟ್ ಗಿವಿಂಗ್ ಎನಫ್ ಬೆನಿಫಿಟ್ಸ್. ನಿಮ್ಗೆ ಗೊತ್ತಲ್ವಾ, ನಾವು ಟ್ಯಾಕ್ಸ್ ಎಲ್ಲ ಕೊಡ್ತೀವಿ, ಅದೆಲ್ಲ ಪಬ್ಲಿಕ್ ಮನಿ ಅಲ್ವಾ. ಸೊ ಏನಾಗುತ್ತೆ, ಈ ಡ್ಯಾಮ್ಸ್ ಎಲ್ಲ ಕಟ್ಟಬೇಕಾದಾಗ ಏನು ಉಪಯೋಗಿಸ್ತಾರೆ, ಆ ಪಬ್ಲಿಕ್ ಮನಿನೇ ಉಪಯೋಗಿಸ್ತಾರೆ, ಆಯಿತಾ. ಸೊ ಈ ಪಬ್ಲಿಕ್ ಮನಿ ಉಪಯೋಗಿಸಿದಾಗ ನಮಗೆ ಬೆನಿಫಿಟ್ ಸಿಗಬೇಕಲ್ವ, ನಾವು ಕೊಡ್ತಿರೋದು ಆ ದುಡ್ಡನ್ನ, ಬಟ್ ಅಷ್ಟೊಂದು ಬೆನಿಫಿಟ್ ಏನು ಸಿಗಲ್ಲ, ಆಯಿತಾ. ಸೊ ಇದು ಬಂದ್ಬಿಟ್ಟು ನಮ್ಮದು ಎಕನಾಮಿಕ್ ಪ್ರಾಬ್ಲಮ್. ಎನ್ವೈರ್ಮೆಂಟಲ್ ಪ್ರಾಬ್ಲಮ್ ಅಂದರೆ ಆಬ್ವಿಯಸ್ಲಿ ತುಂಬ ಜಾಗ ತೊಗೊಳತ್ತಲ್ವೇ ಡ್ಯಾಮು. ಸೊ ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕೆ ನಾವು ಫಾರೆಸ್ಟ್ನೆಲ್ಲ ಕಟ್ ಮಾಡಬೇಕು. ಸೊ ಇಟ್ ಕಾಸಸ್ ಡಿಫಾರೆಸ್ಟೇಷನ್ ಆ್ಯಂಡ್ ದ ಲಾಸ್ ಆಫ್ ಬಯೋಡೈವರ್ಸಿಟಿ.
ಆಬ್ವಿಯಸ್ಲಿ ನಾವು ಮರಗಳೆಲ್ಲ ಕಟ್ ಮಾಡಿದಾಗ ಏನಾಗುತ್ತೆ, ಪ್ರಾಣಿಗಳು ಗಿಡಗಳೆಲ್ಲ ಹೊರಗಡೆ ಹೋಗುತ್ತೆ ಅಥವಾ ಸತ್ತೋಗುತ್ತೆ ಅಲ್ವಾ. ಮತ್ತು ನೀರಲ್ಲಿ ಕೂಡ ಏನಾಗುತ್ತೆ, ದ ಅಕ್ವಾಟಿಕ್ ಇಕೋಸಿಸ್ಟಮ್ ಅಂದರೆ ನೀರಲ್ಲಿರೋ ಪ್ರಾಣಿ ಪಕ್ಷಿ ಅಥವಾ ಬೇರೆ ಗಿಡಗಳಿಗೂ ಏನಾಗುತ್ತೆ, ದೇರ್ ಇಸ್ ಅ ಲಾಸ್ ಆಫ್ ಬಯೋಡೈವರ್ಸಿಟಿ. ಸೊ ಈಗ ಇರಿಗೇಷನ್ ಮೆಥಡ್ಸ್ ಬಗ್ಗೆ ಎಲ್ಲ ಕಲ್ತ್ವಿ. ಈಗ ವಾಟರ್ ಹಾರ್ವೆಸ್ಟಿಂಗಿಗೆ ಬರೋಣ. ಅಕ್ಕ ಇದೇನಿದು ವಾಟರ್ ಹಾರ್ವೆಸ್ಟಿಂಗ್ ಹೊಸ ಪದ ಅಂದರೆ? ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ನೀರನ್ನು ನಾವು ಹೇಗೆ ಸ್ಟೋರ್ ಮಾಡಿ ಅದನ್ನು ಎಫಿಷಿಯೆಂಟಾಗಿ ಉಪಯೋಗಿಸೋದನ್ನ ನಾವು ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಸೊ ಮೊದಲನೇದಾಗಿ ನಾವು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ನೋಡೋಣ. Watershed management focuses on using scientific methods for soil and water conservation to increase biodiversity. ಅಯ್ಯೋ ಇದು ಏನಿದು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಅಂದರೆ ಏನಿಲ್ಲ ಆಯಿತಾ. ನಾವು ಸಾಕಷ್ಟು ಸೈಂಟಿಫಿಕ್ ಮೆಥಡ್ಸ್ ಉಪಯೋಗಿಸಿ ನಾವು ಸಾಯಿಲ್ ಮತ್ತು ನೀರನ್ನು ಕನ್ಸರ್ವ್ ಮಾಡೋದು ಅಂದರೆ ರಕ್ಷಿಸೋದನ್ನ ಯಾಕೆ ಮಾಡ್ತೀವಿ ಅಂದರೆ ಟು ಇನ್ಕ್ರೀಸ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಇನ್ಕ್ರೀಸ್ ಯಾಕೆ ಮಾಡಬೇಕು? ಫಾರ್ ಜನರಲ್ ಪರಿಸರ ರಕ್ಷಣೆ ಮಾಡೋಕ್ಕೆ ಬಯೋಡೈವರ್ಸಿಟಿನ ನಾವು ರಕ್ಷಣೆ ಮಾಡಬೇಕಲ್ವಾ. ಸೊ ಇಲ್ಲಿ ನಾವು ಏಮ್ ನೋಡೋಣ ಆಯಿತಾ. The aim is to develop primary resources like land and water to produce secondary resources like plants and animals for use in a manner which will not cause ecological imbalance. So ನಾವು ಆರ್ ಎನ್ವೈರ್ಮೆಂಟ್ ಚಾಪ್ಟರ್ ಏನು ಕಲ್ತ್ವಿ, ಆಲ್ ಆಫ್ ದೀಸ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಎನ್ವೈರ್ಮೆಂಟ್ ಅವರು ಒಟ್ಟಿಗೆ ಸೇರಿ ಒಂದು ಇಕೋಸಿಸ್ಟಮ್ ಫಾರ್ಮ್ ಆಗುತ್ತೆ ಆಯಿತಾ. ಸೊ ಅದು ಎಲ್ಲ ಆಬ್ವಿಯಸ್ಲಿ ಆಲ್ ಕಾಂಪೊನೆಂಟ್ಸ್ ಎಲ್ಲ ಒಟ್ಟಿಗೆ ಇರಬೇಕಲ್ವ. ಯಾವುದಾದ್ರೂ ಒಂದು ಕಾಂಪೊನೆಂಟ್ ಹೊಟ್ಟೋದ್ರೆ ಅದು ಇಕೋಸಿಸ್ಟಮು ಹಾರ್ಮ್ ಆಗುತ್ತೆ. ಸೊ ಈ ವಾಟರ್ ಶೆಡ್ ಮ್ಯಾನೇಜ್ಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ ಈ ಪ್ರೈಮರಿ ರಿಸೋರ್ಸಸ್ಸು ಲ್ಯಾಂಡ್ ಮತ್ತು ವಾಟರ್, ಸಾಯಿಲ್ ಆ್ಯಂಡ್ ನೀರು ಏನಂತ ಕರಿತೀವಿ ಪ್ರೈಮರಿ ರಿಸೋರ್ಸಸ್ಸು, ಇದನ್ನು ನಾವು ಕನ್ಸರ್ವ್ ಮಾಡಿ ಅಥವಾ ಸೇವ್ ಮಾಡಿ ಅದನ್ನು ಡೆವಲಪ್ ಮಾಡಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ನಮ್ಮದು ಸೆಕೆಂಡ್ರಿ ರಿಸೋರ್ಸಸ್ಸು ಈ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಕೂಡ ರಕ್ಷಣೆ ಆಗುತ್ತಲ್ವ. ನಮಗೆ ಸಾಯಿಲ್ ಚೆನ್ನಾಗಿಲ್ಲ ಅಥವಾ ನೀರು ಚೆನ್ನಾಗಿಲ್ಲ ಅಂದರೆ ಗಿಡ ಬೆಳೆಯುತ್ತಾ ಇಲ್ಲ ಅಲ್ವಾ. ಸೊ ಈ ಗಿಡ ಮತ್ತು ಪ್ರಾಣಿಗಳು ಸರಿಯಾಗಿ ಬೆಳಿಬೇಕು ಅಂದರೆ ನಮಗೆ ಸರಿಯಾಗಿರೋ ನೀರು ಲ್ಯಾಂಡು ಎಲ್ಲ ಇರಬೇಕು ಆಯಿತಾ. ಸೊ ಸೆಕೆಂಡ್ರಿ ರಿಸೋರ್ಸಸ್ ಕೂಡ ಡೆವಲಪ್ ಆಗುತ್ತೆ ಆಯಿತಾ. ಸೊ ಈ ಸೆಕೆಂಡರಿ ರಿಸೋರ್ಸಸ್ ಡೆವಲಪ್ ಆದಾಗ ನಾವು ಇದನ್ನು ಉಪಯೋಗಿಸ್ಬೋದು. ಆ್ಯಂಡ್ ಹೇಗೆ ಉಪಯೋಗಿಸ್ಬೋದು ಅಂದರೆ ಯೂಸ್ ಇನ್ ಅ ಮ್ಯಾನರ್ ವಿಚ್ ವಿಲ್ ನಾಟ್ ಕಾಸ್ ಎಕಲಾಜಿಕಲ್ ಇಂಬ್ಯಾಲೆನ್ಸ್. ಅಂದರೆ ಈ ಇಕೋಸಿಸ್ಟಮ್ನ ಹಾರ್ಮ್ ಮಾಡಬಾರ್ದು. ಹೇಗೆ ಉಪಯೋಗಿಸ್ಬೇಕು ಅಂದರೆ ವಿ ಶುಡ್ ಯೂಸ್ ಇಟ್ ಇನ್ ಅ ಮ್ಯಾನರ್ ವಿಚ್ ವಿಲ್ ಮೇಂಟೈನ್ ದ ಸಸ್ಟೈನಬಿಲಿಟಿ ಆಫ್ ದ ಸಿಸ್ಟಮ್ ಆಯಿತಾ. ಮತ್ತು ಈ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಇನ್ನೇನು ಮಾಡುತ್ತೆ ಅಂದರೆ ಇಟ್ ರಿಡ್ಯೂಸಸ್ ಡ್ರೌಟ್ಸ್ ಆ್ಯಂಡ್ ಫ್ಲಡ್ಸ್. ಡ್ರೌಟ್ಸ್ ಅಂದರೆ ಏನು, ನಾವು ಕನ್ನಡದಲ್ಲಿ ಬರಗಾಲ ಅಂತ ಹೇಳ್ತೀವಲ್ಲ, ಅಂದರೆ ತುಂಬ ಸೆಕೆ ಇರೋ ಜಾಗದಲ್ಲಿ ನೀರು ಸಿಗದೇ ಇರೋ ಜಾಗದಲ್ಲಿ ಏನಾಗುತ್ತೆ ಈ ಬರಗಾಲ ಬರುತ್ತೆ ಅಥವಾ ಡ್ರೌಟ್ ಬರುತ್ತೆ ಆಯಿತಾ. ಫ್ಲಡ್ ಆಗಲೇ ಗೊತ್ತಿರಬೇಕಲ್ವ, ತುಂಬ ಜಾಸ್ತಿ ನೀರು ಬಂದಾಗ ನೀರು ಎಲ್ಲ ಕಡೆ ತುಂಬಿಕೊಂಡು ಫ್ಲಡ್ ಅಂತ ಕರಿತೀವಿ ಆಯಿತಾ. ಸೊ ಇದು ಯಾಕಾಗುತ್ತೆ, ಡ್ರೌಟ್ ಯಾಕಾಗುತ್ತೆ, ನೀರು ಇಲ್ಲದೇ ಇರೋ ರೀತಿಯಿಂದ. ಫ್ಲಡ್ ಯಾಕಾಗುತ್ತೆ ಅಂದರೆ ತುಂಬ ಜಾಸ್ತಿ ನೀರಿದ್ದಾಗ, ಸೊ ಬೇಸಿಕ್ಲಿ ಇಂಬ್ಯಾಲೆನ್ಸ್ ಇದ್ದಾಗ ಆಯಿತಾ. ಸೊ ಈ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂದರೆ ಈ ಇಂಬ್ಯಾಲೆನ್ಸ್ನ ಕಡಿಮೆ ಮಾಡುತ್ತೆ. ಯಾವಾಗಲೂ ಬ್ಯಾಲೆನ್ಸ್ ಆಗೇ ಇರುತ್ತೆ ನಮ್ಮದು ನೀರು ಆಯಿತಾ. ಮತ್ತು ಇನ್ನೊಂದು ಬೆನಿಫಿಟ್ ಅಂದರೆ ಇಟ್ ಇನ್ಕ್ರೀಸಸ್ ದ ಲೈಫ್ ಆಫ್ ಅವರ್ ವಾಟರ್ ಬಾಡೀಸ್. ಸೊ ನಮ್ಮದು ವಾಟರ್ ಬಾಡೀಸ್ ಇರುತ್ತೆ ಅಲ್ವಾ, ಈ ಲೇಕ್ಸು, ಪಾಂಡ್ಸು, ಸಿ, ಓಷನ್, ರಿವರ್, ಅದೆಲ್ಲ ಅದು ನಮ್ಮ ರೆಕ್ಲೆಸ್ ಯೂಸಿಂದ ಏನಾಗುತ್ತೆ, ಸ್ವಲ್ಪ ಡ್ರೈ ಅಪ್ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು, ನೀರು ಕಡಿಮೆ ಆಗ್ಬೋದು, ಆ ಥರ ಇಂಬ್ಯಾಲೆನ್ಸ್ ಇರುತ್ತೆ. ಅದು ಸರಿಯಾಗಿ ರಿಪ್ಲೆನಿಶ್ ಆಗೋದು ಹೇಗೆ ಅಂದರೆ ನಾವು ವಾಟರ್ ಶೆಡ್ ಮ್ಯಾನೇಜ್ಮೆಂಟಿಂದ ಇಟ್ ಗೆಟ್ಸ್ ರಿಪ್ಲೆನಿಶ್ಡ್ ವೆಲ್. ಸೊ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿತಾಯಿತು. ಈಗ ಕೆಲವೊಂದು ಮೆಥಡ್ಸ್ ಆಫ್ ವಾಟರ್ ಹಾರ್ವೆಸ್ಟಿಂಗ್ ನೋಡೋಣ ಆಯಿತಾ. ಮೊದಲನೇದಾಗಿ ವಿ ಕ್ಯಾನ್ ಡಿಗ್ ಸ್ಮಾಲ್ ಪಿಟ್ಸ್ ಆ್ಯಂಡ್ ಲೇಕ್ಸ್ ಟು ಕಲೆಕ್ಟ್ ರೇನ್ ವಾಟರ್. ಸೊ ಮಳೆ ಬಂದಾಗ ಏನು ಗೊತ್ತು ನಿಮಗೆ, ಮಳೆ ಅದು ಹರ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಡ್ರೈನಿಗೆ ಹೋಗುತ್ತೆ ಅಥವಾ ನದಿಗೆ ಫೈನಲ್ ಆಗಿ ಕನೆಕ್ಟ್ ಆಗಿಬಿಟ್ಟು ಫ್ಲೋ ಆಗುತ್ತೆ ಆಯಿತಾ. ಆದರೆ ನಾವು ಈ ರೇನ್ ವಾಟರ್ನ ಕಲೆಕ್ಟ್ ಮಾಡ್ಬೋದಲ್ವ. ಸೊ ನಾವು ಒಂದು ಪಿಟ್ ಅಂದರೆ ಒಂದು ಚಿಕ್ಕಾಗಿರೋ ಹೋಲು ಅಥವಾ ಒಂದು ಲೇಕ್ನೇ ಡಿಗ್ ಮಾಡಿಬಿಟ್ರೆ ಏನಾಗುತ್ತೆ, ಆ ನೀರೆಲ್ಲ ಬಂದ್ಬಿಟ್ಟು ಅಲ್ಲಿ ಕಲೆಕ್ಟ್ ಆಗುತ್ತೆ ಮತ್ತು ಮಳೆ ನಿಂತಾಗ ವಿ ಕ್ಯಾನ್ ಯೂಸ್ ದ್ಯಾಟ್ ರೇನ್ ವಾಟರ್ ಆಯಿತಾ. ಸೊ ಅದು ಮೊದಲನೇ ರೀತಿ ಹೇಗೆ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು ಅಂದರೆ. ಎರಡನೇದು ಬಂದ್ಬಿಟ್ಟು ಸಿಂಪಲ್ ವಾಟರ್ ಶೆಡ್ ಸಿಸ್ಟಮ್. ಅಂದರೆ ಈ ನೀರೆಲ್ಲ ಸರಿಯಾಗಿ ಹರಿಲಿ, ಸರಿಯಾಗಿ ಹರಿಸೋಕ್ಕೆ ನಾವು ಏನಂತ ಮಾಡ್ತೀವಿ, ಈ ಥರ ಕೆಲವೊಂದು ಸಿಸ್ಟಮ್ಸ್ ಮಾಡ್ತೀವಿ. ಆ ಸಿಸ್ಟಮ್ನ ನಾವು ವಾಟರ್ ಶೆಡ್ ಸಿಸ್ಟಮ್ ಅಂತ ಕರಿತೀವಿ ಫಾರ್ ದ ಪ್ರಾಪರ್ ಫ್ಲೋಯಿಂಗ್ ಆಫ್ ವಾಟರ್ ಆಯಿತಾ. ಮೂರನೇದು ಬಂದ್ಬಿಟ್ಟು ಸ್ಮಾಲ್ ಸ್ಕೇಲ್ ಅರ್ದನ್ ಡ್ಯಾಮ್ಸ್. ಅಂದರೆ ಚಿಕ್ಕದಾಗಿರೋ ಡ್ಯಾಮ್ಸ್. ಅರ್ದನ್ ಡ್ಯಾಮ್ಸ್ ಅಂದರೆ ನ್ಯಾಚುರಲ್ ಮೆಟೀರಿಯಲ್ಸಿಂದ ಮಾಡೋದು. ದೊಡ್ಡ ಈಗ ಹೇಗೆ ನಮ್ಮದು ಇಂಡಸ್ಟ್ರೀಸ್ ಎಲ್ಲ ದೊಡ್ಡ ಡ್ಯಾಮ್ಸ್ ಮಾಡ್ತಾರಲ್ಲ ಆ ಥರ ಅಲ್ಲ, ಸ್ಮಾಲ್ ಸ್ಕೇಲಲ್ಲಿ ನಾವು ಅರ್ದನ್ ಡ್ಯಾಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಥವಾ ಕಟ್ಟಿದ್ರೆ ಏನಾಗುತ್ತೆ, ಆ ನೀರನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಹಾರ್ವೆಸ್ಟ್ ಮಾಡಿ ಉಪಯೋಗಿಸ್ಬೋದಲ್ವಾ. ಮತ್ತು ನಾಲ್ಕನೇದೇನು, ಬಿಲ್ಡ್ ಡೈಕ್ಸ್ ಅಲಾಂಗ್ ರಿವರ್ ಬ್ಯಾಂಕ್ಸ್. ಡೈಕ್ಸ್ ಅಂದರೆ ಒಂದು ವಾಲ್ ಥರ ಸ್ಟ್ರಕ್ಚರ್ ಆಯಿತಾ, ವಾಲ್ ಲೈಕ್ ಸ್ಟ್ರಕ್ಚರ್. ಇದು ಯಾಕೆ ಮಾಡಬೇಕು, ರಿವರ್ ಬ್ಯಾಂಕ್ ಅಂದರೆ ರಿವರ್ ಅಕ್ಕಪಕ್ಕ ಯಾಕೆ ಮಾಡಬೇಕು ಅಂದರೆ ಅದು ಫ್ಲಡ್ಡಿಂಗ್ನ
ನಿಲ್ಲಿಸುತ್ತೆ ಆಯಿತಾ. ಯಾಕಂದರೆ ನೀರು ತುಂಬ ಜಾಸ್ತಿ ಆದಾಗ ಈ ನದಿಗಳಲ್ಲಿ ಏನಾಗುತ್ತೆ, ಅದು ಓವರ್ಫ್ಲೋ ಆಗಿ ಫ್ಲಡ್ ಆಗುತ್ತಲ್ವಾ. ಆದರೆ ನಾವು ಇದು ವಾಲ್ ಥರ ಏನಾದರೂ ಕಟ್ಟಿದ್ರೆ ಆ ನೀರನ್ನು ಅಲ್ಲೇ ನಿಲ್ಲಿಸುತ್ತೆ ಆಯಿತಾ. ಅಲ್ಲೇ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಉಪಯೋಗಿಸ್ಬೋದು. ಮತ್ತು ರೂಫ್ ಟಾಪ್ ವಾಟರ್ ಕಲೆಕ್ಟಿಂಗ್ ಯೂನಿಟ್ಸ್, ಇದನ್ನು ನೀವು ನಿಮ್ಮ ಮನೇಲೇ ಮಾಡ್ಬೋದು ಗೊತ್ತಾ. ಮಳೆ ಬಂದಾಗ ನಿಮಗೂ ಗೊತ್ತೋದು ಎಲ್ಲೋ ಹರ್ಕೊಂಡು ಎಲ್ಲೋ ಹೊರಟೋಗುತ್ತೆ. ಬಟ್ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಮನೆ ರೂಫ್ ಟಾಪಲ್ಲಿ ಯಾವುದೋ ಒಂದು ಕಂಟೈನರ್ ಇಡ್ಬೋದು. ಅದನ್ನು ನಾವು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ನಿಮ್ಗೆ ಹೇಗೆ ಮಾಡ್ಬೋದು ಅದೇ ಥರ ಮಾಡಿ ವಾಟರ್ ಕಲೆಕ್ಟಿಂಗ್ ಯೂನಿಟ್ಸ್ ಅಂತ ಕರಿತೀವಿ ಅದನ್ನು ಆಯಿತಾ. ಸೊ ಏನಾಗುತ್ತೆ, ಆ ಮಳೆ ನೀರು ಎಲ್ಲ ಬಂದ್ಬಿಟ್ಟು ಅಲ್ಲಿ ಕಲೆಕ್ಟ್ ಆಗಿಬಿಟ್ಟು ಅದನ್ನು ನಾವು ಬೇರೆ ಉಪಯೋಗಕ್ಕೆ ಎಲ್ಲ ಯೂಸ್ ಮಾಡ್ಬೋದು ಆಯಿತಾ. ಸೊ ಈ ಎಲ್ಲ ವಾಟರ್ ಹಾರ್ವೆಸ್ಟಿಂಗ್ ಮೆಥಡಿಂದ ಆಗೋ ಬೆನಿಫಿಟ್ ಏನು ಅಂದರೆ ದೇ ಹ್ಯಾವ್ ರೀಚಾರ್ಜ್ಡ್ ಗ್ರೌಂಡ್ ವಾಟರ್. ಅಂದರೆ ನಾನು ಹೇಳಿದ್ನಲ್ಲ, ಕೆಳಗಡೆ ಇರೋ ನೀರನ್ನು ನಾವು ಗ್ರೌಂಡ್ ವಾಟರ್ ಅಂತ ಕರಿತೀವಿ. ಈ ಲೆವೆಲ್ಸು ಇನ್ಕ್ರೀಸ್ ಆಗಿದೆ ಯಾಕಂದರೆ ಈ ವಾಟರ್ ಹಾರ್ವೆಸ್ಟಿಂಗಿಂದ. ಆ್ಯಂಡ್ ಹ್ಯಾವ್ ಈವನ್ ಬ್ರಾಟ್ ರಿವರ್ಸ್ ಬ್ಯಾಕ್ ಟು ಲೈಫ್. ಅಂದರೆ ಕೆಲವೊಂದು ಸತಿ ಈ ರಿವರ್ಸ್ ಎಲ್ಲ ಡ್ರೈ ಔಟ್ ಆಗುತ್ತಲ್ವ, ತುಂಬ ಅಂದರೆ ನೀರು ಉಪಯೋಗಿಸಿದಾಗ ಅದೇನಾಗುತ್ತೆ, ಫುಲ್ ಡ್ರೈ ಆಗಿಬಿಡುತ್ತೆ. ಬಟ್ ಈ ವಾಟರ್ ಹಾರ್ವೆಸ್ಟಿಂಗಿಂದ ಏನಾಗುತ್ತೆ, ದ ರಿವರ್ಸ್ ಮತ್ತೆ ತುಂಬಿಟ್ಟು ಹರಿತಾ ಇರುತ್ತೆ. ಸೊ ಈ ವಾಟರ್ ಹಾರ್ವೆಸ್ಟಿಂಗು ಇಂಡಿಯಾದಲ್ಲಿ ಹೊಸ ಕಾನ್ಸೆಪ್ಟು, ನಾವು ಈಗ ತಾನೇ ಶುರು ಮಾಡಿರೋದಂತ ಏನಿಲ್ಲ ಆಯಿತಾ. ಇಟ್ಸ್ ಆ್ಯಕ್ಚುಲಿ ಅ ವೆರಿ ಓಲ್ಡ್ ಕಾನ್ಸೆಪ್ಟ್ ಇನ್ ಇಂಡಿಯಾ ಆಯಿತಾ. ಎಷ್ಟೊಂದು ಇಂಡಿಜಿನಿಯಸ್ ಕಮ್ಯುನಿಟೀಸು ಪ್ರತಿ ಸ್ಟೇಟಲ್ಲೂ ಅವ್ರದ್ದೇ ಒಂದು ರೀತಿ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಿದ್ರು ಆಯಿತಾ. ಸೊ ಇದಕ್ಕೆ ಕೆಲವೊಂದು ಉದಾಹರಣೆ ಕೊಡಬೇಕು ಅಂದರೆ, ಕರ್ನಾಟಕದಲ್ಲಿ ಕಟ್ಟಾಸ್ ಅಂತ ಒಂದು ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಇತ್ತು, ತಮಿಳ್ನಾಡುವಲ್ಲಿ ಏರೀಸು, ಕೇರಳ ಅಲ್ಲಿ ಸುರಂಗಮ್ಸ್ ಅಂತ, ಮತ್ತು ಮಹಾರಾಷ್ಟ್ರದಲ್ಲಿ ತಲ್ಸ್ ಅಂತ ಎಷ್ಟೊಂದಿದೆ. ಇದು ಬರೀ ನಾನು 4 ಸ್ಟೇಟ್ದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನೀವೇ ನಿಮ್ಮದು ರಿಸರ್ಚ್ ಮಾಡಿ ಬೇರೆ ಸ್ಟೇಟಲ್ಲಿ ಏನೇನಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಆಯಿತಾ. ಮತ್ತು ಈ ಸಿಸ್ಟಮ್ನು ಇನ್ನೊಂದು ಹೇಳಬೇಕು ಅಂದರೆ, ನಾನು ಕೆನಾಲ್ ಸಿಸ್ಟಮ್ ಹೇಳಿದ್ನಲ್ಲ, ಕುಲ್ಸಿನ್ ಯಾವ ಸ್ಟೇಟು, ಹಿಮಾಚಲ್ ಪ್ರದೇಶ್, ಕರೆಕ್ಟ್. ಸೊ ಅದು ಕೂಡ ಒಂದು ಇರಿಗೇಷನ್ ಮೆಥಡ್, ಹಾರ್ವೆಸ್ಟಿಂಗ್ ಮೆಥಡ್ ಕೂಡ, ಯಾಕಂದರೆ ಆ ನೀರನ್ನು ಬೇರೆ ರೀತಿಗೆ ಉಪಯೋಗಿಸ್ತಿದ್ರಲ್ಲ. ಸೊ ಅದು ಒಂದು ಬೇರೆ ಸ್ಟೇಟಲ್ಲಿ ಇತ್ತು. ಮತ್ತು ಈ ಮೆಥಡು ಇನ್ನೂ ಕೆಲವೊಂದು ಜಾಗದಲ್ಲಿ ದೇ ಆರ್ ಸ್ಟಿಲ್ ಯೂಸ್ಡ್ ಆಯಿತಾ. ಆ್ಯಂಡ್ ದೇ ಪ್ರೊವೈಡ್ ಮೆನಿ ಬೆನಿಫಿಟ್ಸ್ ಟು ದ ಲೋಕಲ್ ಪಾಪ್ಯುಲೇಷನ್. ಅಂದರೆ ಲೋಕಲ್ ಪಾಪ್ಯುಲೇಷನ್ ಅಲ್ಲೇ ಹತ್ರದಲ್ಲಿರೋ ಜನಕ್ಕೆ ತುಂಬ ಬೆನಿಫಿಟ್ಸ್ ಪ್ರೊವೈಡ್ ಮಾಡುತ್ತೆ ಆಯಿತಾ. ಕೆಲವೊಂದು ಮೆಥಡ್ಸ್ ಇನ್ನೂ ಉಪಯೋಗ ಅಲ್ಲಿದೆ ಆಯಿತಾ. ಮತ್ತು ಅಗೇನ್ ಫಾರ್ ದ 10th ಟೈಮ್ ನಾನು ಹೇಳ್ತಿರೋದು, ಗಿವಿಂಗ್ ಪೀಪಲ್ ಕಂಟ್ರೋಲ್ ಓವರ್ ದರ್ ಲೋಕಲ್ ವಾಟರ್ ರಿಸೋರ್ಸಸ್ ಹೆಲ್ಪ್ಸ್ ಇನ್ ರಿಡ್ಯೂಸಿಂಗ್ ಮಿಸ್ಮ್ಯಾನೇಜ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ದೀಸ್ ರಿಸೋರ್ಸಸ್. ಈ ಸೆಂಟೆನ್ಸ್ದು ಅರ್ಥ ಏನಂದರೆ, ಲೋಕಲ್ ಜನಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೇಗೆ ಉಪಯೋಗ ಮಾಡಬೇಕು, ಹೇಗೆ ಉಪಯೋಗಿಸ್ಬೇಕು, ಏನನ್ನು ಯಾವಾಗ ಉಪಯೋಗಿಸ್ಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆಯಿತಾ. ಸೊ ಅವ್ರಿಗೆ ಕಂಟ್ರೋಲ್ ಕೊಟ್ಟರೆ ಏನಾಗುತ್ತೆ, ಈ ಮಿಸ್ಮ್ಯಾನೇಜ್ಮೆಂಟ್ನ ರಿಡ್ಯೂಸ್ ಮಾಡುತ್ತೆ ಆಯಿತಾ. ಆಮೇಲೆ ಎಕ್ಸ್ಪ್ಲಾಯ್ಟೇಷನ್ ಕೂಡ ರಿಡ್ಯೂಸ್ ಮಾಡುತ್ತೆ. ಯಾಕಂದರೆ ಯಾರೋ ಬೇರೆಯವ್ರು ಬಂದ್ಬಿಟ್ಟು ನಾವು ಇದನ್ನು ಹೀಗೆ ಉಪಯೋಗಿಸ್ತೀವಿ, ಅದನ್ನು ಹಾಗೆ ಉಪಯೋಗಿಸ್ತೀವಿ ಅಂದರೆ ಅದನ್ನು ಅವರು ರಿಪ್ಲೆನಿಶ್ ಸರಿಯಾಗಿ ಮಾಡಲ್ಲ, ಸಸ್ಟೈನಬಲ್ ಆಗಿ ಮಾಡಲ್ಲ ಆಯಿತಾ. ಸೊ ನಾವು ಡಿಸೆಂಟ್ರಲೈಸೇಷನ್ ಅಥವಾ ಲೋಕಲೈಸೇಷನ್ ಮಾಡಿದ್ರೇ ಇಟ್ ಈಸ್ ಗುಡ್. ಸೊ ಈ ಗ್ರೌಂಡ್ ವಾಟರ್ ಅಂತ ಎಷ್ಟೊಂದು ಸತಿ ಹೇಳಿದ್ನಲ್ಲ, ಈ ಗ್ರೌಂಡ್ ವಾಟರ್ ಅಂದರೆ ಏನು, ಇದು ಹೇಗೆ ರಿಪ್ಲೆನಿಶ್ ಆಗುತ್ತೆ, ಯಾಕೆ ರಿಪ್ಲೆನಿಶ್ ಆಗಬೇಕು ಅಂತ ನೋಡೋಣ ಆಯಿತಾ. ಸೊ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಆರ್ ಮೇನ್ಲಿ ಕ್ರೆಸೆಂಟ್ ಶೇಪ್ಡ್ ಬ್ಯಾರಿಯರ್ಸ್ ಆರ್ ಲೋ ಸ್ಟ್ರೇಟ್ ಕಾಂಕ್ರೀಟ್ ಆರ್ ರಬಲ್ ಚೆಕ್ ಡ್ಯಾಮ್ಸ್ ಬಿಲ್ಟ್ ಅಕ್ರಾಸ್ ಸೀಸ್ನಲಿ ಫ್ಲಡೆಡ್ ಗಲೀಸ್. ಸೊ ಇದು ಏನಿದು ಯಾವುದೋ ಒಂದು ಸೆಂಟೆನ್ಸ್ ಹೇಳಿದಿರಾ ಅಕ್ಕ ಅಂದರೆ, ಇಲ್ಲಿ ಒಂದು ಡಯಾಗ್ರಾಮ್ ಹಾಕಿದ್ದೀನಿ ಆಯಿತಾ. ಈ ಸಿಸ್ಟಮ್ ಬಂದ್ಬಿಟ್ಟು ಖಾದಿನ್ ಸಿಸ್ಟಮ್ ವಿಚ್ ಇಸ್ ಅ ಟ್ರೆಡಿಷನಲ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಸೊ ನಾನು ಏನು ಹೇಳಿದೆ, ಕ್ರೆಸೆಂಟ್ ಶೇಪ್ಡ್ ಬ್ಯಾರಿಯರ್ ಅಥವಾ ಚೆಕ್ ಡ್ಯಾಮ್. ಸೊ ಇಲ್ಲಿ ಈ ಸ್ಟ್ರಕ್ಚರ್ನ ಬ್ಯಾರಿಯರ್ ಅಂತ ಹೇಳ್ತೀವಿ ಆಯಿತಾ. ಸೊ ಏನಾಗುತ್ತೆ ಅಂದರೆ, ಈ ಬ್ಯಾರಿಯರ್ ಇದರಿಂದ ಮಳೆಗಾಲ ಬಂದಾಗ ಮಾನ್ಸೂನ್ಸಲ್ಲಿ ಏನಾಗುತ್ತೆ, ನೀರು ಬಂದ್ಬಿಟ್ಟು ಇದು ಕ್ಯಾಚ್ಮೆಂಟ್ ಏರಿಯಾ ಅಥವಾ ಈ ವನಗಳಲ್ಲೇ ಏನಾಗುತ್ತೆ, ನೀರು ಫ್ಲೋ ಆಗಿ ಕೆಳಗಡೆ ಬರುತ್ತಲ್ವ, ವಾಟರ್ ಫ್ಲೋಸ್ ಡೌನ್. ಆವಾಗ ಇಲ್ಲಿ ಸ್ಟಾಪ್ ಆಗುತ್ತೆ, ಅದು ಕಂಟಿನ್ಯೂಸ್ ಆಗಿ ಫ್ಲೋ ಆಗಲ್ಲ, ಯಾಕಂದರೆ ಇಲ್ಲಿ ಒಂದು ಬ್ಯಾರಿಯರ್ ಇದೆ ಅಲ್ವಾ. ಸೊ ಈ ಸ್ಟಾಪ್ ಆಗಿರೋ ನೀರು, ಈ ಸ್ಟ್ಯಾಗ್ನೆಂಟ್ ವಾಟರ್ನ ನಾವು ಬೇರೆ ಉಪಯೋಗಕ್ಕೆಲ್ಲ ಉಪಯೋಗಿಸ್ಬೋದು ಫಾರ್ ವೇರಿಯಸ್ ರೀಸನ್ಸ್ ಆಯಿತಾ. ಸೊ ಏನಂತ ಹೇಳ್ತೀವಿ ನಾವು, ಮಾನ್ಸೂನ್ ರೇನ್ಸ್ ಫಿಲ್ ಪಾಂಡ್ಸ್ ದಟ್ ಹೋಲ್ಡ್ ವಾಟರ್ ಬಿಹೈಂಡ್ ದೀಸ್ ಸ್ಟ್ರಕ್ಚರ್ಸ್. ಸೊ ಈ ನೀರು ಕಲೆಕ್ಟ್ ಆಗಿರೋ ರೀಜನ್ನ ನಾವು ಒಂದು ಪಾಂಡ್ ಅಂತ ಕರಿಬೋದು ಆಯಿತಾ. ಈ ಸ್ಟ್ರಕ್ಚರ್ ಮತ್ತೆ ಹೇಳ್ತಿದ್ದೀನಿ ಏನದು, ಬ್ಯಾರಿಯರ್ ಆಯಿತಾ. ಸೊ ಈ ನೀರು ಓಕೆ ನಾವು ಉಪಯೋಗಿಸ್ತೀವಿ, ಬಟ್ ಮೇನ್ ರೀಸನ್ ಅಂದರೆ ಇದು ಬರೀ ನೀರನ್ನ ಇಟ್ಕೊಳ್ಳಲ್ಲ, ಇಟ್ ಆಲ್ಸೋ ರೀಚಾರ್ಜಸ್ ದ ಗ್ರೌಂಡ್ ವಾಟರ್. ಸೊ ನೀರು ಬರೋದು ಕೆಳಗಡೆ ಸೀಪಾಗಿ ಅದು ಗ್ರೌಂಡ್ ವಾಟರ್ನ ರಿಪ್ಲೆನಿಶ್ ಮಾಡುತ್ತೆ. ಗ್ರೌಂಡ್ ವಾಟರ್ನ ನಾವು ಹೇಗೆ ಬಾವಿಯಿಂದ ತೆಗಿಬೋದಲ್ವಾ, ಒಂದು ವೆಲ್ ಅಥವಾ ಬಾವಿಯಿಂದ ತೆಗಿಬೋದು. ಸೊ ಇಲ್ಲಿ ಇದು ಬಂದ್ಬಿಟ್ಟು ನಮ್ಮದು ಏನಾಗುತ್ತಿದ್ದು, ದಿಸ್ ಇಸ್ ಗ್ರೌಂಡ್ ವಾಟರ್ ಆಯಿತಾ. ಸೊ
ಈ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಇಂಪಾರ್ಟೆಂಟ್ ಆಯಿತಾ. ನೀರು ಹೇಗೆ ಹರಿಯುತ್ತೆ, ಯಾಕೆ ನಿಲ್ಲುತ್ತೆ, ಮತ್ತು ಯಾಕೆ ಅದು ಗ್ರೌಂಡ್ ವಾಟರ್ನ ರಿಪ್ಲೇಸ್ ಮಾಡುತ್ತೆ. ಯಾಕಂದರೆ ಇದು ಸೀಪ್ ಆಗಿ ಸಾಯಿಲ್ ಒಳಗಡೆ ಇಟ್ ರಿಪ್ಲೇಸಸ್ ದ ಅಂಡರ್ಗ್ರೌಂಡ್ ವಾಟರ್. ಸೊ ಈ ಗ್ರೌಂಡ್ ವಾಟರ್ ಯಾಕೆ ಮುಖ್ಯ, ಏನು ಅಡ್ವಾಂಟೇಜಸ್ ಇದೆ ಇದಕ್ಕೆ ಅಂದರೆ, ಮೊದಲೇದಾಗಿ ಅದು ಕೆಳಗಡೆ ಇದೆ ಅಲ್ವಾ, ಸೊ ಸೂರ್ಯನ ಬೆಳಕಿಂದ ಅದು ಎವ್ಯಾಪ್ರೇಟ್ ಆಗಲ್ಲ, ಸೊ ಇಟ್ ಡಸ್ ನಾಟ್ ಎವ್ಯಾಪರೇಟ್. ಎರಡನೇದು ಬಂದ್ಬಿಟ್ಟು ಇಟ್ ಸ್ಪ್ರೆಡ್ಸ್ ಔಟ್ ಟು ರೀಚಾರ್ಜ್ ವೆಲ್ಸ್, ಅಂದರೆ ಅದು ಬರೀ ಒಂದೇ ಜಾಗದಲ್ಲಿ ಇರುತ್ತೆ ಅಂತ ಏನಿಲ್ಲ, ಅದು ಫುಲ್ ಸೀಪ್ ಆಗಿ ಕೆಳಗಡೆ ಫುಲ್ ಸ್ಪ್ರೆಡ್ ಆಗಿ ಎಷ್ಟೊಂದು ಬಾವಿಗಳನ್ನ ರೀಚಾರ್ಜ್ ಮಾಡುತ್ತೆ ಆಯಿತಾ. ಸೊ ನಾವು ಬಾವಿಯಿಂದ ನೀರು ತೆಗಿಬೇಕು ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಬೇಕಲ್ವಾ, ಸೊ ಇಟ್ ಡಸ್ ದ್ಯಾಟ್ ಆಯಿತಾ. ಮತ್ತು ಇಟ್ ಪ್ರೊವೈಡ್ಸ್ ಮಾಯಿಶ್ಚರ್ ಫಾರ್ ವೆಜಿಟೇಷನ್ ಆಯಿತಾ. ಈ ಗ್ರೌಂಡ್ ವಾಟರ್ ಮೇಲ್ಗಡೆ ಏನಿದೆ, ಸಾಯಿಲ್ ಇದೆ ಅಲ್ವಾ, ಸೊ ಸಾಯಿಲ್ ಯಾವಾಗಲೂ ಮಾಯಿಸ್ಟ್ ಆಗೇ ಇರುತ್ತೆ, ಯಾವಾಗಲೂ ಆ ಸಾಯಿಲಲ್ಲಿ ನೀರಿನ ಕಾಂಟೆಂಟ್ ಜಾಸ್ತಿ ಇರುತ್ತೆ ಆಯಿತಾ. ಆವಾಗ ಗಿಡಗಳೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಆಯಿತಾ. ಸೊ ಪ್ರೊವೈಡ್ಸ್ ಮಾಯಿಶ್ಚರ್ ಫಾರ್ ವೆಜಿಟೇಷನ್. ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ, ಇಟ್ ಡಸ್ ನಾಟ್ ಆ್ಯಕ್ಟ್ ಆಸ್ ಅ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಸ್ಕಿಟೋಸ್. ಮಸ್ಕಿಟೋ ಅಂದರೆ ಏನೋ ಸೊಳ್ಳೆ, ನಿಮ್ಗೆ ಗೊತ್ತಲ್ವಾ ಮಳೆಗಾಲದಲ್ಲಿ ಎಷ್ಟೊಂದು ಸೊಳ್ಳೆ ಕಾಟ ಆಗುತ್ತೆ ಅಂತ. ಸೊ ಈ ಸೊಳ್ಳೆ ಬೆಳೆಯೋಕ್ಕೆ ಏನು ಬೇಕು, ಅದಕ್ಕೆ ಸ್ಟ್ಯಾಗ್ನೆಂಟ್ ವಾಟರ್ ಅಂದರೆ ಪಾಂಡ್ ಥರ ಸ್ಟಿಲ್ ವಾಟರ್ ಬೇಕು, ಯಾಕಂದರೆ ಅದ್ರ ಮೇಲೆ ಅದು ಮೊಟ್ಟೆ ಇಡುತ್ತೆ ಆಯಿತಾ. ಈ ಗ್ರೌಂಡ್ ವಾಟರ್ ಕೆಳಗಡೆ ಇರುತ್ತೆ ಅಲ್ವಾ, ಸೊ ಈ ಮಸ್ಕಿಟೋ ಅಥವಾ ಸೊಳ್ಳೆ ಮೊಟ್ಟೆ ಏನು ಇಡೋಕ್ಕಾಗಲ್ಲ, ಅದು ಬೆಳೆಯೋಕ್ಕೆ ಆಗಲ್ಲ ಆಯಿತಾ. ಸೊ ಇಟ್ ಡಸ್ ನಾಟ್ ಆ್ಯಕ್ಟ್ ಎಸ್ ಅ ಬ್ರೀಡಿಂಗ್ ಗ್ರೌಂಡ್ ಫಾರ್ ಮಸ್ಕಿಟೋಸ್. ಮತ್ತು ಇದು ಕೆಳಗಡೆ ಇದೆ ಅಲ್ವಾ, ಸೊ ಇಟ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ಪಲ್ಯೂಷನ್ ಫ್ರಮ್ ಹ್ಯೂಮನ್ ವೇಸ್ಟ್ ಆಯಿತಾ. ಹ್ಯೂಮನ್ ವೇಸ್ಟ್ ಅಂದರೆ ಸೂವೇಜ್ ವೇಸ್ಟ್ ಎಲ್ಲ, ಅನ್ಟ್ರೀಟೆಡ್ ಸೂವೇಜ್ ವೇಸ್ಟ್ ಎಲ್ಲ ನಾವು ಬೇರೆ ವಾಟರ್ ಬಾಡೀಸ್ಗೆಲ್ಲ ರಿಲೀಸ್ ಮಾಡ್ತೀವಲ್ಲ, ಇದು ನದಿಗಾಗಿರ್ಬೋದು, ಸಮುದ್ರಕ್ಕಾಗಿರ್ಬೋದು. ಆದರೆ ಈ ಗ್ರೌಂಡ್ ವಾಟರ್ ಕೆಳಗಡೆ ಇದರಿಂದ ಇಟ್ ಈಸ್ ಪ್ರೊಟೆಕ್ಟೆಡ್ ಫ್ರಮ್ ದಿಸ್ ವಾಟರ್ ಪಲ್ಯೂಷನ್. ಸೊ ಇಲ್ಲಿ ತನಕ ನಾವು ಏನು ಕಲ್ತ್ವಿ, ವಿ ಲರ್ನ್ಡ್ ಅಬೌಟ್ ಫಾರೆಸ್ಟ್, ವಿ ಲರ್ನ್ಡ್ ಅಬೌಟ್ ವಾಟರ್. ಈಗ ನಾವು ಕೋಲ್ ಆ್ಯಂಡ್ ಪೆಟ್ರೋಲಿಯಮ್ಗೆ ಬರೋಣ. ಇದು ಕೂಡ ನ್ಯಾಚುರಲ್ ರಿಸೋರ್ಸ್ ಅಲ್ವಾ, ಬಟ್ ಇಟ್ ಈಸ್ ಅ ನಾನ್ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸ್. ವಂಡರ್ಫುಲ್. ಓಕೆ, ಸೊ ಈ ಫಾಸಿಲ್ ಫ್ಯೂಲ್ಸ್ನ ನಾವು ಯಾಕೆ ಉಪಯೋಗಿಸ್ತಿದ್ದೀವಿ, ಆರ್ ಫಾರ್ ವಾಟ್ ರೀಸನ್ಸ್ ಹ್ಯಾವ್ ವಿ ಬಿನ್ ಯೂಸಿಂಗ್ ಇಟ್, ಯಾಕಂದರೆ ಟು ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ಸ್ ಆಫ್ ಎನರ್ಜಿ ಆಯಿತಾ, ಫಾರ್ ಮೀಟಿಂಗ್ ಅವರ್ ನೀಡ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಗುಡ್ಸ್, ಅಂದರೆ ಬೇರೆ ಬೇರೆ ಥರದ್ದು ವಸ್ತುಗಳನ್ನ ಮಾಡೋಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೀವಲ್ಲ ಅದನ್ನು. ಮತ್ತು ಸಾಕಷ್ಟು ಎನರ್ಜಿ ನೀಡ್ಸ್ ಅಂದರೆ ಕಾರ್ ಓಡಿಸೋಕ್ಕೆ, ಬೈಕ್ ಓಡಿಸೋಕ್ಕೆ, ಈ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕ್ಕೆ ನಾವು ಈ ಫಾಸಿಲ್ ಫ್ಯೂಲ್ಸ್ ಅಥವಾ ಕೋಲ್ ಆ್ಯಂಡ್ ಪೆಟ್ರೋಲಿಯಮ್ನ ಉಪಯೋಗಿಸ್ತೀವಿ ಆಯಿತಾ. ವಾಟ್ ಆರ್ ಸಮ್ ಕಾಮನ್ ಫಾಸಿಲ್ ಫ್ಯೂಲ್ಸ್? ಕೋಲ್ ಆ್ಯಂಡ್ ಪೆಟ್ರೋಲಿಯಂ. ಇದು ಬರೀ ಎರಡೇ ಇದೆ ಅಂತ ಏನಿಲ್ಲ, ಬಟ್ ನಾವು ಸಾಮಾನ್ಯವಾಗಿ ಉಪಯೋಗಿಸೋದು ಕೋಲ್ ಮತ್ತು ಪೆಟ್ರೋಲಿಯಂ. ಮತ್ತು ನಿಮ್ಗೆ ನೆನಪಿರ್ಬೇಕಲ್ವ ಇದು ಹೇಗೆ ಫಾರ್ಮ್ ಆಗುತ್ತೆ. ಆಗಲೇ ನಾವು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಚಾಪ್ಟರಲ್ಲಿ ಕಲ್ತ್ವಿ, ಸೋರ್ಸಸ್ ಆಫ್ ಎನರ್ಜಿ ಚಾಪ್ಟರಲ್ಲಿ ಕಲ್ತ್ವಿ. ಸೊ ನಿಮಗೆ ಆಗಲೇ ಗೊತ್ತಿರಬೇಕು ಇದು ಹೇಗೆ ಫಾರ್ಮ್ ಆಗುತ್ತೆ ಅಂತ. ಸೊ ಇಟ್ ಈಸ್ ಫಾರ್ಮ್ ಬೈ ದ ಡಿಗ್ರೇಡೇಷನ್ ಆಫ್ ಬಯೋಮಾಸ್ ಓವರ್ ಮಿಲಿಯನ್ಸ್ ಆಫ್ ಇಯರ್ಸ್ ಆಯಿತಾ. ಮಿಲಿಯನ್ಸ್ ಅಂದರೆ ಸೋ ಮೆನಿ ಇಯರ್ಸಲ್ಲಿ ಅದು ಏನಾಗುತ್ತೆ, ಇದು ಲೇಯರ್ ಬೈ ಲೇಯರ್ ಸೆಡಿಮೆಂಟೇಷನ್ ಆಗಿ 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 ಫಾಸಿಲ್ಸ್ ಆಗಿ, ಆ ಫಾಸಿಲ್ಸಿಂದ ಈ ಫ್ಯೂಲ್ಸ್ ಬರುತ್ತೆ ಆಯಿತಾ. ಸೊ ಇಷ್ಟೊಂದು ವರ್ಷ ತೊಗೊಳುತ್ತೆ ಅಂದರೆ ಏನಂತ ಹೇಳ್ಬೋದು ನಾವು, ದೇ ಆರ್ ಎಕ್ಸಾಸ್ಟಿಬಲ್ ಆರ್ ನಾನ್ ರಿನ್ಯೂವಬಲ್, ಅಂದರೆ ಅದು ಪರಿಸರದಲ್ಲಿ ರಿಪ್ಲೆನಿಶ್ ಆಗಲ್ಲ, ಸುಲಭವಾಗಿ ರಿಪ್ಲೆನಿಶ್ ಆಗಲ್ಲ ಅಂತ ನಾವು ಹೇಳ್ತೀವಿ. ಸೊ ಈ ಫಾಸಿಲ್ ಫ್ಯೂಲ್ಸ್ ಬಗ್ಗೆ ಕಲ್ತ್ವಲ್ಲ, ಈಗ ಏನಕ್ಕೆ ಉಪಯೋಗಿಸ್ವಿ ಅದು ಕೂಡ ಕಲ್ತಾಯಿತು. ವೈ ಶುಡ್ ವಿ ಯೂಸ್ ದೀಸ್ ಫಾಸಿಲ್ ಫ್ಯೂಲ್ಸ್ ಜುಡಿಷಿಯಸ್ಲಿ? ಸೊ ಇದೇನಿದು ಹೊಸ ಪದ ಅಂದರೆ, ಇಟ್ ಜಸ್ಟ್ ಮೀನ್ಸ್ ಕೇರ್ಫುಲಿ ಆಯಿತಾ, ಅಂದರೆ ನಾವು ಎಚ್ಚರಿಕೆಯಿಂದ ಇದನ್ನು ಉಪಯೋಗಿಸ್ಬೇಕು. ಯಾಕಂದರೆ ನಾನು ಹೇಳಿದ್ನಲ್ಲ, ದೇ ಆರ್ ಎಕ್ಸಾಸ್ಟಿಬಲ್ ಸೋರ್ಸಸ್ ಅಂತ. ಸೊ ನಮ್ಗೇನು ಗೊತ್ತು, ಈ ಪೆಟ್ರೋಲಿಯಂ ಮತ್ತು ಕೋಲಿ ಬೇರೆ ಫಾಸಿಲ್ ಫ್ಯೂಲ್ಸ್ ಎಲ್ಲ ನಾನ್ ರಿನ್ಯೂವಬಲ್ ಅಲ್ವಾ, ಅಂದರೆ ಅದು ರಿಪ್ಲೆನಿಶ್ ಆಗಲ್ಲ. ಸೊ ಎಷ್ಟು ವರ್ಷ ಸಾಲುತ್ತೆ ನಮಗೆ? ಪೆಟ್ರೋಲಿಯಂ ವಿಲ್ ಲಾಸ್ಟ್ ಅಸ್ ಅರೌಂಡ್ 40 years ಮತ್ತು ಕೋಲ್ ವಿಲ್ ಲಾಸ್ಟ್ ಅಸ್ ಅರೌಂಡ್ 200 years. ನೀವು ಅನ್ಕೋಬೋದು ಈ 40 years 200 years ಜಾಸ್ತಿನೇ ಅಲ್ವಾ ಅಕ್ಕ ಅಂತ ನೀವು ಹೇಳ್ತಿರ್ಬೋದು, ಬಟ್ ಆ್ಯಕ್ಚುಲಿ ಅದು ಇಟ್ಸ್ ನಾಟ್ ಎಟ್ ಆಲ್ ಎನಫ್. ನಮಗೆ ಸಾಧ್ಯ ಓಕೆ ನಾವು ಉಪಯೋಗಿಸ್ಬೋದು ಅಂತ, ಬಟ್ ಫ್ಯೂಚರ್ ಜನರೇಷನ್ಸ್ಗೆ ಇಟ್ ವಿಲ್ ನಾಟ್ ಬಿ ಎನಫ್ ಆಯಿತಾ. ಮತ್ತು ನಮಗೇನು ಗೊತ್ತು, ವಿ ನೋ ದಟ್ ದ ಯೂಸೇಜ್ ಆಫ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಕಾಸಸ್ ಪೊಲ್ಯೂಷನ್. ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಕಂಟೈನ್ ಅ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್ ಆ್ಯಂಡ್ ಸಲ್ಫರ್ ಆಯಿತಾ. ಸೊ ಇದನ್ನು ನಾವು ಬರ್ನ್ ಮಾಡಿದಾಗ ಅಥವಾ ಕಂಬಷನ್ ಆದಾಗ ಇದ್ರದ್ದು ಏನಾಗುತ್ತೆ, ಇಟ್ ಪ್ರೊಡ್ಯೂಸಸ್ ಹಾರ್ಮ್ಫುಲ್ ಆಕ್ಸೈಡ್ಸ್ ಲೈಕ್ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಕೂಡ ಫಾರ್ಮ್ ಆಗುತ್ತೆ, ನೈಟ್ರೋಜನ್ ಡೈಆಕ್ಸೈಡು, ಸಲ್ಫರ್ ಡೈಆಕ್ಸೈಡ್, ಇದೆಲ್ಲ ದೀಸ್ ಆರ್ ಆಲ್ ಆ್ಯಸಿಡಿಕ್ ಆಕ್ಸೈಡ್ಸ್. ನೀವು ನೆನಪಿರ್ಬೇಕಲ್ವಾ ನಿಮಗೆ ಆ್ಯಸಿಡ್ ರೈನು. ಸೊ ಈ ಆ್ಯಸಿಡಿಕ್ ಆಕ್ಸೈಡ್ಸ್ ಏನಾಗುತ್ತೆ, ನೀರಿನ ಜೊತೆ ಮಿಕ್ಸ್ ಆಗಿ ಆ್ಯಸಿಡ್ ರೈನ್ ಬಂದ್ಬಿಟ್ಟು ನಮಗೆ ಇಷ್ಟೊಂದು ಸ್ಕಿನ್ ಡಿಸೀಸ್ಗೆ ಕಾರಣ ಆಗುತ್ತೆ, ಈ ಪ್ಲ್ಯಾಂಟ್ಸ್ ಎಲ್ಲ ಹಾಳಾಗುತ್ತೆ ಆಯಿತಾ. ಸೊ ಇಟ್ಸ್ ವೆರಿ ಹಾರ್ಮ್ಫುಲ್ ಆಯಿತಾ.
ಆ್ಯಂಡ್ ನಾನು ಹೇಳಿದ್ನಲ್ಲ ಕಾರ್ಬನ್ ಡೈಆಕ್ಸೈಡ್ ಕೂಡ ಫಾರ್ಮ್ ಆಗುತ್ತೆ ಅಂತ. ದ ಬರ್ನಿಂಗ್ ಆಫ್ ದೀಸ್ ಫಾಸಿಲ್ ಫ್ಯೂಲ್ಸ್ ಆಲ್ಸೋ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್. ಈ ಕಾರ್ಬನ್ ಡೈಆಕ್ಸೈಡ್ನ ನಾವು ಗ್ರೀನ್ ಹೌಸ್ ಗ್ಯಾಸ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ದ ಓವರಾಲ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಆಫ್ ದಿ ಅರ್ತ್ ಅಲ್ವಾ. ಈ ಗ್ಲೋಬಲ್ ವಾರ್ಮಿಂಗಿಂದ ಏನಾಗುತ್ತೆ, ಕ್ಲೈಮೇಟ್ ಚೇಂಜ್ ತುಂಬ ಬೇಗ ಆಗುತ್ತೆ ಆಯಿತಾ. ಸೊ ಈ ಎಲ್ಲ ಕಾರಣದಿಂದ ನಾವು ಏನು ಮಾಡಬೇಕು, ವಿ ಶುಡ್ ಯೂಸ್ ಫಾಸಿಲ್ ಫ್ಯೂಲ್ಸ್ ಜುಡಿಷಿಯಸ್ಲಿ ಆರ್ ಕೇರ್ಫುಲಿ. ಬಟ್ ಬರೀ ಫಾಸಿಲ್ ಫ್ಯೂಲ್ಸ್ ಅಲ್ಲ, ಎಲ್ಲ ಎನರ್ಜಿ ಸೋರ್ಸಸ್ನ ನಾವು ಆದಷ್ಟು ಬೇಕಾದಷ್ಟು ಉಪಯೋಗಿಸ್ಬೇಕು, ರೆಕ್ಲೆಸ್ ಆಗಿ ಉಪಯೋಗಿಸಬಾರ್ದು. ಸೊ ಓಕೆ, ನಾನು ಏನು ಹೇಳಿದೆ, ಯು ಶುಡ್ ಯೂಸ್ ಯುವರ್ ರಿಸೋರ್ಸಸ್ ಜುಡಿಷಿಯಸ್ಲಿ, ಕೇರ್ಫುಲ್ ಆಗಿ ಉಪಯೋಗಿಸ್ಬೇಕು ಅಂತ ಹೇಳಿದೆ. ಬಟ್ ಇದನ್ನು ಹೇಗೆ ಮಾಡೋದು, ಹೌ ಡು ವಿ ಡೂ ಇಟ್? ಸಮ್ ಸಿಂಪಲ್ ವೇಸ್ ನಾವು ಹೇಗೆ ನಮ್ಮದು ಎನರ್ಜಿ ಕನ್ಸಂಪ್ಷನ್ ರಿಡ್ಯೂಸ್ ಮಾಡ್ಬೋದು ಅಂದರೆ, ನಾನು ಎಷ್ಟು ಸತಿ ಬಡ್ಕೊಂಡಾಯಿತು, ಮೊದಲೇದಾಗಿ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಯಿತಾ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ನಾವು ಈ ಬಸ್ಸು, ಟ್ರೈನು ಅದನ್ನೆಲ್ಲ ಉಪಯೋಗಿಸೋದು. ಮತ್ತು ವಾಕಿಂಗ್, ಸೈಕ್ಲಿಂಗ್ ಅಂದರೆ ತುಂಬ ಹತ್ರದಲ್ಲಿದ್ದರೆ ನೀವು ಕಾರ್ ಅಥವಾ ಬೈಕಲ್ಲಿ ಹೋಗೋದು ಬದಲು, ಸ್ಕೂಟ್ರಲ್ಲಿ ಹೋಗೋದು ಬದಲು ವಾಕ್ ಮಾಡ್ಕೊಂಡು ಹೋಗಿ ಅಥವಾ ಸೈಕಲ್ ಮಾಡ್ಕೊಂಡು ಹೋಗಿ. ಮತ್ತು ಎರಡನೇದೇನು, ಯೂಸಿಂಗ್ ದ ಸ್ಟೇರ್ಸ್ ಇನ್ಸೈಡ್ ಆಫ್ ದ ಲಿಫ್ಟ್ ಆಯಿತಾ. ಇದು ನಿಮಗೂ ಎಕ್ಸಸೈಸ್ ಕೂಡ ಆಗುತ್ತೆ, ಇಟ್ ವಿಲ್ ಬಿ ಅ ಹೆಲ್ತ್ ಬೆನಿಫಿಟ್ ಫಾರ್ ಯು. ಆಮೇಲೆ ಲಿಫ್ಟು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ ಆಯಿತಾ. ಮತ್ತು ಮೂರನೇದೇನು, ಸ್ವಿಚ್ ಆಫ್ ಅನ್ನೆಸೆಸರಿ ಲೈಟ್ಸ್. ಏನಪ್ಪ ಇದು, ನಂಗೆ ಗೊತ್ತು, ನನ್ನ ಚಾಪ್ಟರ್ ತುಂಬ ಹೊತ್ತಿಂದ ಹೇಳ್ಕೊಡ್ತಿದ್ದೀನಿ, ನಿಂಗೆ ಬೋರ್ ಆಗ್ತಿರ್ಬೋದು. ಬಟ್ ನಾನು ಏನು ಹೇಳಿದೆ, ಸ್ವಿಚಿಂಗ್ ಆಫ್ ಓನ್ಲಿ ಅನ್ನೆಸೆಸರಿ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್. ಈಗ ಲೈಟ್ ಎಲ್ಲ ನೆಸೆಸರಿ ಅಲ್ವಾ, ನಾನು ಕಾಣಬೇಕಲ್ವಾ ನಿಮ್ಗೆ ಹೇಳ್ಕೊಡ್ಬೇಕು ಅಂದರೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಯಿತಾ. ಬರೀ ನಿಮಗೆ ಯಾವಾಗ ಉಪಯೋಗ ಇಲ್ಲ ಆವಾಗ ನೀವು ಅನ್ನೆಸೆಸರಿ ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ನ ಆಫ್ ಮಾಡಿ ಆಯಿತಾ. ಮತ್ತು ಫೋರ್ತ್ ಪಾಯಿಂಟ್ ಏನು, ಯೂಸಿಂಗ್ ಸೋಲಾರ್ ಹೀಟರ್ಸ್ ಇನ್ಸ್ಟೆಡ್ ಆಫ್ ಎಲೆಕ್ಟ್ರಿಕಲ್ ಹೀಟರ್ಸ್. ನಾನು ಹೇಳಿದ್ನಲ್ಲ ಸೋಲಾರ್ ಪವರು ಸೋರ್ಸಸ್ ಆಫ್ ಎನರ್ಜಿ ಚಾಪ್ಟ್ರಲ್ಲಿ. ಸೊ ಸೋಲಾರ್ ಪವರ್ಡ್ ಹೀಟರ್ಸ್ನ ಉಪಯೋಗಿಸ್ಬಿಟ್ಟು ನಾವು ಸೋಲಾರ್ ಎನರ್ಜಿನ ಉಪಯೋಗಿಸಿ ವಿ ಕ್ಯಾನ್ ಹೀಟ್ ಆರ್ ವಾಟರ್ ಇನ್ಸ್ಟೆಡ್ ಆಫ್ ಎಲೆಕ್ಟ್ರಿಕಲ್ ಹೀಟರ್ಸ್. ಸೊ ಇದ್ರ ಜೊತೆ ಈ ಚಾಪ್ಟರ್ ಮುಗೀತಲ್ವಾ, ಮತ್ತು ಎಲ್ಲ EVS ಚಾಪ್ಟರ್ ಕೂಡ ಮುಗೀತು. ಸೊ ಏನು ಕಲ್ತ್ವಿ ಈ ಚಾಪ್ಟರಲ್ಲಿ, ವಿ ಲರ್ನ್ಡ್ ಅಬೌಟ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್. ಸೊ ಈ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟನೇ ಆಯಿತಾ, ಸ್ವಲ್ಪ ಇನ್ಕನ್ವೀನಿಯೆಂಟ್ ನಮಗೆ. ಬಟ್ ನಾವು ಮಾಡಿಲ್ಲ ಅಂದರೆ ಏನಾಗುತ್ತೆ, ಸಾಕಷ್ಟು ಜನಕ್ಕೆ ರಿಸೋರ್ಸಸ್ಸೇ ಇರಲ್ಲ. ನಾವು ಕಲ್ತ್ವಲ್ಲ ಎಷ್ಟು ಇಂಪಾರ್ಟೆಂಟು ರಿಸೋರ್ಸಸ್ಸು, ನಮ್ಗೆ ಎಷ್ಟೊಂದು ಉಪಯೋಗಕ್ಕೆ ನಾವು ಇದು ತುಂಬ ಮುಖ್ಯ ಅಂತ ಆಯಿತಾ. ಬರೀ ನಮ್ಮದು ಸೆಲ್ಫಿಶ್ ನೀಡ್ ಅಥವಾ ಬರೀ ನಮ್ಮ ಬಗ್ಗೆ ಯೋಚಿಸೋಕ್ಕೆ ಆಗಲ್ಲ ಆಯಿತಾ. ನಾವು ಬೇರೆಯವ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಮತ್ತು ಬರೀ ನಮ್ಮ ಜನ್ರೇಷನ್ ಬಗ್ಗೆ ಅಲ್ಲ, ಫ್ಯೂಚರ್ ಜನ್ರೇಷನ್ಸ್ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ಸೊ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಕಷ್ಟ ಇದ್ರೂ ನಾವು ಇದ್ರ ಕಡೆನೇ ನಡಿಬೇಕು ಆಯಿತಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ನೀಡ್ ಆಫ್ ದಿ ಅವರ್ ಅಂತ ಹೇಳ್ಬೋದು ಆಯಿತಾ. ಮತ್ತು ನೀವು ಅನ್ಕೋಬೋದು, ಓ ಈ ಬದಲಾವಣೆ ನಾನು ಒಬ್ಬಳೇ ಮಾಡಿದ್ರೆ ಅಥವಾ ನಾವು ಒಬ್ಬರೇ ಮಾಡಿದ್ರೆ ಏನಾಗುತ್ತೆ, ಏನೂ ಆಗಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಆ ಥರ ಅಲ್ಲ, ಚೇಂಜ್ ಸ್ಟಾರ್ಟ್ಸ್ ವಿತ್ ಯು ಆಯಿತಾ. ಇದು ನಮ್ಮ ಭೂಮಿ, ನಮ್ಮ ಪ್ಲ್ಯಾನೆಟ್ ಅಲ್ವಾ, ನಾವು ರಕ್ಷಣೆ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ. ಸೊ ನೀವೇ ಬದಲಾವಣೆ ತರ್ಬೋದು ಆಯಿತಾ. ಸೊ ಇಟ್ ಈಸ್ ಅಪ್ ಟು ಯು. ಸೊ ಇದ್ರ ಜೊತೆ ಎಲ್ಲ ಚಾಪ್ಟರ್ ಮುಗೀತಲ್ವ ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನಾನು ಹೇಳ್ಕೊಟ್ಟಿದ್ರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನೂ ಅರ್ಥ ಆಗಿಲ್ಲ ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಅಥವಾ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಾಪ್ ನಂಬರ್ ಹಾಕಿದ್ದೀವಿ ಮತ್ತು ನಮ್ಮದು ಇಮೇಲ್ ID ಹಾಕಿದ್ದೀವಿ ಆಯಿತಾ. ನೀವು ಅಲ್ಲೂ ಕೂಡ ನಮಗೆ ಮೆಸೇಜ್ ಮಾಡ್ಬೋದು ಅಥವಾ ಇಮೇಲ್ ಮಾಡ್ಬೋದು ಆಯಿತಾ. ಆಲ್ ದಿ ಬೆಸ್ಟ್.